ಫ್ರೆಂಡ್ಸ್, ನಾವು AIDSO ವಿದ್ಯಾರ್ಥಿ ಸಂಘಟನೆಯಿಂದ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಕರ್ನಾಟಕ ರಾಜ್ಯ ಸಮಿತಿಯ ವತಿಯಿಂದ ದ್ವಿತೀಯ PUC ವಿದ್ಯಾರ್ಥಿಗಳಿಗೋಸ್ಕರ ಅವರು ಏನು ಈ ವರ್ಷ 2020-21ನೇ ಸಾಲಿನ ಆನ್ಯುವಲ್ ಎಕ್ಸಾಮ್ನ ಬರೀಬೇಕು, ಪರೀಕ್ಷೆಯ ಸಲುವಾಗಿ. ಸೊ ಉಪನ್ಯಾಸ ಮಾಲೆ ಅನ್ನೋ ಒಂದು ಕಾರ್ಯಕ್ರಮನ ನಾವು ಈ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಾ ಇದ್ವಿ ಫ್ರೆಂಡ್ಸ್. ಇದಕ್ಕೆ ಉದ್ದೇಶ ಹಾಗೂ ಕಾರಣ ಇಷ್ಟೇ. ಏನು ನಮ್ಮ ದೇಶದಲ್ಲಿ ಕರೋನಾ ಬಂದ್ಬಿಟ್ಟು ಎಲ್ಲರ ಪರಿಸ್ಥಿತಿಯೂ ಕೂಡ ಹದಗೆಟ್ಟಿತ್ತು. ವಿಶೇಷವಾಗಿ ವಿದ್ಯಾರ್ಥಿಗಳು ಕೂಡ ತುಂಬಾನೇ ಸಫರ್ ಆದ್ರು. ಅವರ ಅಕಾಡೆಮಿಕ್ಸ್ ಕಂಪ್ಲೀಟ್ಲಿ ಸಫರ್ ಆಗೋಯ್ತು. ಆನ್ಲೈನ್ ಕ್ಲಾಸಸ್ಸು, ಎಷ್ಟೋ ಜನಕ್ಕೆ ಮೊಬೈಲ್ಗಳಿಲ್ಲ, ಅಲ್ಲೂ ಕೂಡ ಆನ್ಲೈನ್ ಕ್ಲಾಸಸ್ ಕೇಳಕ್ಕಾಗಿಲ್ಲ. ಹಳ್ಳಿಗಳಿಂದ ಸಾರಿಗೆ ವ್ಯವಸ್ಥೆ ಇಲ್ಲದೆ ಕೊರೋನಾ ಪ್ಯಾಂಡಮಿಕ್ ಇದರಲ್ಲಿ ಬಂದು ಕಾಲೇಜ್ಗಳನ್ನ ಅಟೆಂಡ್ ಮಾಡಿ ಶಾಲಾ ಕಾಲೇಜ್ಗಳಿಗೆ ಬಂದು ಅವರು ಕ್ಲಾಸಸ್ ಕೇಳಕ್ಕಾಗಿಲ್ಲ. ಇದೆಲ್ಲದೂ ಕೂಡ ಪ್ರೆಷರಲ್ಲಿ ವಿದ್ಯಾರ್ಥಿಗಳು ಇದ್ರು. ಅದ್ರ ಜೊತೆಗೆ ಎಲ್ಲ ಜನಸಾಮಾನ್ಯರದು ಕೂಡ ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಳಮಟ್ಟಕ್ಕೆ ಬಂದಿರೋದು ತಮ್ಗೆಲ್ಲರಿಗೂ ಗೊತ್ತಿದೆ. ಈ ವಿಷಯವಾಗಿ ಕೂಡ ವಿದ್ಯಾರ್ಥಿಗಳಲ್ಲಿ ಇದೆಲ್ಲ ಪರಿಸ್ಥಿತಿಗಳನ್ನು ದಾಟಿ ಅವರು ತಮ್ಮ ವ್ಯಾಸಂಗವನ್ನ ಈ ವರ್ಷ ಮತ್ತೆ ಈಗ ಮುಗಿಸೋ ಅಂತ ಒಂದು ಹಂತಕ್ಕೆ ಬಂದಿದ್ದಾರೆ. ಅದು ಪರೀಕ್ಷೆಯನ್ನ ಬರೆದು ಅವರು ಅವರವರ ವ್ಯಾಸಂಗಗಳನ್ನ ಮುಗಿಸೋ ಅಂತ ಹಂತಕ್ಕೆ ಬಂದು ನಿಂತಿದ್ದಾರೆ. ಸೊ ಅದು ಇವಾಗ ತುಂಬಾನೇ ಪ್ರೆಷರ್ ಆಗಿ ನಿಂತಿದೆ ವಿದ್ಯಾರ್ಥಿಗಳಿಗೆ. ಎಸ್ಪೆಷಲಿ SSLC PUC ವಿದ್ಯಾರ್ಥಿಗಳು, ಈಗ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಅವರು ಕೂಡ ಡಿಗ್ರಿ ಸ್ಟೂಡೆಂಟ್ಸು ಪರೀಕ್ಷೆಗಳನ್ನ ಎದುರಿಸ್ತಾ ಇದ್ದಾರೆ. ಸೊ ಈ ರೀತಿ ಏನು ಕೊರೋನಾ ಪ್ಯಾಂಡಮಿಕ್ ಇದರಲ್ಲಿ ಆರ್ಥಿಕ ಪರಿಸ್ಥಿತಿ ಕುಗ್ಗೋಗಿದೆ, ಶಾಲಾ ಕಾಲೇಜುಗಳಿಗೆ ಅಟೆಂಡ್ ಮಾಡೋಕ್ಕಾಗಿಲ್ಲ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನ ಎದುರಿಸೋ ಅಂತ ಒಂದು ಸಿಚುಯೇಷನ್ ನಮಗೆ ಎದುರಾಗಿದೆ. ಸೊ ಇಂಥ ಸಿಚುಯೇಷನ್ಗೆ AIDSO ವಿದ್ಯಾರ್ಥಿ ಸಂಘಟನೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಹೇಳ್ತಿರೋದು ಒಂದೇನೆ, ಭಯ ಏನು ಪಡೋದು ಬೇಡ. ಪರೀಕ್ಷೆಗಳನ್ನ ಧೈರ್ಯವಾಗಿ ಎದುರಿಸಬೇಕು. ಹಾಗೇನೆ ಯಾವುದೇ ಒಂದು ಸಿಚುಯೇಷನ್ ನಾವು ಧೈರ್ಯವಾಗಿ ಎದುರಿಸೋದ್ರಿಂದ ಜೀವನದಲ್ಲಿ ಮುನ್ನುಗ್ಗಕ್ಕೆ ಒಂದು ಸಹಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ, ಜೊತೆಯಲ್ಲಿ ಅಕಾಡೆಮಿಕ್ಸ್ ಕೂಡ ಅವರ ವಿದ್ಯಾಭ್ಯಾಸನ ಕೂಡ ಹಿಂದೆ ಉಳಿಬಾರದು ಅನ್ನೋ ಕಾರಣಕ್ಕೆ AIDSO ವಿದ್ಯಾರ್ಥಿ ಸಂಘಟನೆಯಿಂದ ಅತ್ಯಂತ ಕಾಳಜಿಯಿಂದ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಉಪನ್ಯಾಸ ಮಾಲೆ ಕಾರ್ಯಕ್ರಮನ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಫ್ರೆಂಡ್ಸ್. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗ ಏನಾಗುತ್ತೆ ಅಂತಂದ್ರೆ, ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಾವು ಫಸ್ಟ್ ಆಂಗ್ಲ ಭಾಷೆಯ ಇಂಗ್ಲಿಷ್ ಸಬ್ಜೆಕ್ಟ್ನ ನಾವು ಇಲ್ಲಿ ಉಪನ್ಯಾಸ ಸೀರೀಸ್ನಲ್ಲಿ ನಾವು ತಗೊಂಡು ಬಂದಿದ್ದೀವಿ. ಇದನ್ನ ನಡೆಸ್ಕೊಡ್ತಿರೋಂಥವ್ರು ದಾವಣಗೆರೆಯಿಂದ ಶ್ರೀಯುತ ಸುಬ್ಬರಾಜು ಸರ್ ಅಂತೇಳಿ, ಆಂಗ್ಲ ಭಾಷೆಯಲ್ಲಿ ಪ್ರಾವೀಣ್ಯತೆ ಹೊಂದಿರುವಂಥವ್ರು. ಇಲ್ಲಿ ಹಲವಾರು ವೈಷ್ಣವಿ ಚೇತನ PUC ಕಾಲೇಜ್ನಲ್ಲಿ ಉಪನ್ಯಾಸ ಮಾಡ್ತಿದ್ದಾರೆ. ಸೊ ಅವರು ಕೂಡ ಈ ಉಪನ್ಯಾಸ ಮಾಲೆಗೆ ನಮ್ಮ AIDSO ವಿದ್ಯಾರ್ಥಿ ಸಂಘಟನೆಯಿಂದ ನಡೆಸ್ತಿರುವಂಥ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಅವರು ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಇದರಿಂದ ಸೊ ಇಲ್ಲಿ ಅವರು ತಮ್ಮ ಉಪನ್ಯಾಸವನ್ನ ನಿಮ್ಗೆ ಹೇಳ್ತಾರೆ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಏನು ಆನ್ಯುವಲ್ ಎಕ್ಸಾಮ್ ಅಂತಿಮ ಪರೀಕ್ಷೆ ಏನು ಬಂದಿದೆ, ಇದನ್ನ ಬಹಳ ಧೈರ್ಯವಾಗಿ ನೀವು ಎದುರಿಸ್ಬೇಕು, ಹಾಗೆ ಅದನ್ನ ಫೇಸ್ ಮಾಡಬೇಕು. ಹಾಗೆ ಅವ್ರು ಏನು ಉಪನ್ಯಾಸ ಕೊಡ್ತಾರೆ ಅದನ್ನ ನೀವು ಕೂಡ ಸಂಪೂರ್ಣವಾಗಿ ಯುಟಿಲೈಸ್ ಮಾಡ್ಕೋಬೇಕು. ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ಕೂಡ ನಂಬಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ AIDSO ಪರವಾಗಿ ನಾನು ಕೂಡ ಎಲ್ಲ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆನ ತುಂಬಾ ಚೆನ್ನಾಗಿ ಫೇಸ್ ಮಾಡಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಶ್ರೀಯುತ ಸುಬ್ಬರಾಜು ಸರ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮಸ್ತೆ ಸರ್. ಅವ್ರಿಗೆ ಈ ವೇದಿಕೆ ಬಿಟ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ನಿನ್ನೆ ಲೆಕ್ಚರ್ ಸೀರೀಸಿನ 1ನೇ ಭಾಗನಲ್ಲಿ ನಾವು ಕೆಲವು ವಿಷಯಗಳನ್ನ ನೋಡಿದ್ವಿ. ಇವತ್ತು 2ನೇ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮಗೆ 1ನೇ ಭಾಗದ್ದು ಸ್ವಲ್ಪ ರೀಕ್ಯಾಪ್ ಮಾಡಿ ನಾನು 2ನೇ ಭಾಗಕ್ಕೆ ಹೋಗ್ತೀನಿ. ಸ್ನೇಹಿತರೆ, ನಿಮಗೆ ನಾನು ನಿನ್ನೆ ಹೇಳಿರೋ ತರ ಎಕ್ಸಾಮ್ಸ್ದು ಬ್ಲೂ ಪ್ರಿಂಟ್ ನಾನು ನಿಮಗೆ ಕೊಟ್ಟಿದ್ದೀನಿ ನಿನ್ನೆ. ಅಂದ್ರೆ ಪರೀಕ್ಷೆಗಳಲ್ಲಿ ನಮಗೆ ಯಾವ ಒಂದು ಭಾಗಕ್ಕೆ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಅಂದ್ಬಿಟ್ಟು ನಿನ್ನೆ ನಾನು ನಿಮಗೆ ಆ ಭಾಗನ ನಾನು ನಿಮಗೆ
ಕ್ಲಾರಿಫೈ ಮಾಡಿದ್ದೀನಿ. ಪ್ಯಾಸೇಜ್ ನಮಗೆ ಟೋಟಲಿ 10 ಮಾರ್ಕ್ದು ಪ್ಯಾಸೇಜ್ ಇದೆ. ಪೊಯೆಟ್ರಿ ಪ್ಯಾಸೇಜ್ 3 ಮಾರ್ಕ್, ರಿಪೋರ್ಟೆಡ್ ಸ್ಪೀಚ್ 5 ಮಾರ್ಕ್ಸ್, ಪ್ಯಾಸಿವ್ ವಾಯ್ಸ್ 3 ಮಾರ್ಕ್ಸ್, ಡೈಲಾಗ್ ರೈಟಿಂಗು, ಎಕ್ಸ್ಪ್ರೆಷನ್ಸು, ಲಿಂಕರ್ಸ್, ನೋಟ್ ಮೇಕಿಂಗ್, ಲೆಟರ್ ರೈಟಿಂಗ್, ಸ್ಪೀಚ್ ರೈಟಿಂಗ್, ರಿಪೋರ್ಟ್ ರೈಟಿಂಗ್, ಪ್ರೊನೌನ್ಸ್. ಟೋಟಲಿ ನೀವು ವ್ಯಾಕರಣ ತಗೊಂಡ್ರೆ ನಮಗೆ 50 ಮಾರ್ಕ್ಸ್ ಗ್ರಾಮರ್ ಇದೆ. 50 ಮಾರ್ಕ್ಸ್ ನಮ್ದೇನಿದೆ ಗ್ರಾಮರ್ ಇರೋದು. ಸೊ ಈ ಗ್ರಾಮರ್ ಅಲ್ಲಿ ಈ ಭಾಗದಲ್ಲಿ ನಿನ್ನೆ ನಾವು ಇದು ಲೈನ್ಸ್ ಫ್ರಮ್ ಪೋಯಮ್ 3 ಮಾರ್ಕ್ಸ್ ಇದನ್ನ ನಾವು ಕಂಪ್ಲೀಟ್ ಮಾಡಿದೀವಿ. ಓಕೆ, ಆ ಒಂದು ಲೈನ್ಸ್ ಫ್ರಮ್ ಪೋಯಮ್ ಏನಿದೆ ಇದನ್ನ ನಾವು ನಿನ್ನೆ ಕವರ್ ಮಾಡಿದೀವಿ. ಇವತ್ತಿನ ದಿನ ಈ ಒಂದು ಭಾಗ ಬಿಟ್ಟು ಬೇರೆ ಪಾರ್ಟ್ಸ್, ಮೊಟ್ಟ ಮೊದಲನೇದಾಗಿ ನಾವು ಅನ್ಸೀನ್ ಪ್ಯಾಸೇಜ್, ಇದಕ್ಕೆ 10 ಮಾರ್ಕ್ಸ್ ಇದೆ. ಅನ್ಸೀನ್ ಪ್ಯಾಸೇಜ್ ಅಂದ್ರೆ ಏನು? ನಿಮಗೆ ನಿಮ್ಮ ಒಂದು ಕ್ವೆಶ್ಚನ್ ಪೇಪರ್ ಅಲ್ಲಿ ಈ ತರ ನಿಮಗೆ ಒಂದು ಪ್ಯಾಸೇಜ್ ಕೊಡ್ತಾರೆ. ಕ್ವೆಶ್ಚನ್ ಪೇಪರ್ ಅಲ್ಲಿ ಈ ತರ ಒಂದು ಪ್ಯಾಸೇಜ್ ಇರುತ್ತೆ. ಈ ಪ್ಯಾಸೇಜ್ ಏನಿದೆ ನಿಮಗೆ ಯಾವ ತರ ಸಾಲ್ವ್ ಮಾಡೋದು, ಈ ಪ್ಯಾಸೇಜ್ ಏನಿದೆ ನಿಮಗೆ ಎಕ್ಸಾಮ್ ಅಲ್ಲಿ 10 ಮಾರ್ಕ್ಸ್ ಇರೋದ್ರಿಂದ ನಾವು ಈ ಪ್ಯಾಸೇಜ್ ನ ಸೀರಿಯಸ್ ಆಗಿ ತಗೊಳ್ಳೇಬೇಕಾಗುತ್ತೆ. ಈ ಪ್ಯಾಸೇಜ್ ನ ಸಾಲ್ವ್ ಮಾಡುವಂತ ವಿಧಾನ ಏನು? ಈಗ ನಾನು ನಿಮ್ ಜಾಗದಲ್ಲಿ ಇದ್ದೀನಿ, ಬೇರೆ ಬೇರೆ ಕಾರಣಗಳಿಂದ ನನಗೆ ಕಾಲೇಜ್ ಅಟೆಂಡ್ ಆಗಕ್ಕಾಗ್ಲಿಲ್ಲ ಅಥವಾ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡ್ರೆ ಇವಾಗ ಈ ಪ್ಯಾಸೇಜ್ ನ ಹೇಗ್ ಸಾಲ್ವ್ ಮಾಡಬೇಕು ಅನ್ನೋದು ಇವತ್ತಿನ ಭಾಗದಲ್ಲಿ ಫಸ್ಟ್ ತಗೊಂತೀನಿ. ಆಮೇಲೆ ಸ್ನೇಹಿತರೆ ಇದಕ್ಕೆ 10 ಮಾರ್ಕ್ಸ್ ಇದೆ, 10 ಮಾರ್ಕ್. ಸೊ ಈ ಮಾರ್ಕ್ಸ್ ವೆಯ್ಟೇಜ್ ನ ನೀವು ಗಣನೆಗೆ ತಗೊಂಡ್ಬಿಟ್ಟು ಇದಕ್ಕೆ ಫುಲ್ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಇದು ನಮ್ಮ ಪ್ರೋಸ್ ಮತ್ತೆ ಪೊಯಿಟ್ರಿ ಗದ್ಯ ಭಾಗ ಪದ್ಯ ಭಾಗದ ನಂತರ ಈ ಒಂದು ಪ್ರಶ್ನೆ ಕ್ವೆಶ್ಚನ್ ನಂಬರ್ 24ರಿಂದ ಸ್ಟಾರ್ಟ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 24. ಓಕೆ, ಫಸ್ಟ್ ಪ್ಯಾಸೇಜ್ ನ ನಾವು ಕ್ವೆಶ್ಚನ್ ಪೇಪರ್ ಅಲ್ಲಿ ನೋಡಿದಾಗ ನಾವು ಏನ್ ಮಾಡಬೇಕು, ಹೇಗೆ ಇದನ್ನ ಸಾಲ್ವ್ ಮಾಡಬೇಕು, ಇಲ್ಲಿಂದ ನಾವು ಪ್ರಾರಂಭ ಮಾಡೋಣ. ಸೊ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದು ನಿಮ್ಮ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್, ನಾನು ನಿನ್ನೆ ಹೇಳಿರೋ ತರ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಇಂದ ನಾನು ನಿಮ್ಗೆ ಕೊಟ್ಟಿರೋದು. ಸೊ ಫಸ್ಟ್ ನಾವೇನ್ ಮಾಡೋಣ, ನೀವು ಪ್ಯಾಸೇಜ್ ಭಾಗನ ನೀವು ತಗೊಂಡ್ರೆ, ನೀವು ಪ್ಯಾಸೇಜ್ ಪಾರ್ಟ್ ತಗೊಂಡ್ರೆ ಫಸ್ಟ್ ಈ ಒಂದು ಕಂಟೆಂಟ್ ಏನಿದೆ ಕಂಟೆಂಟ್ ನ ಸ್ಟಾರ್ಟಿಂಗ್ ಅಲ್ಲಿ ನೀವು ಓದ್ಬೇಡಿ. ಫಸ್ಟ್ ಪ್ರಶ್ನೆಗಳನ್ನ ನಾವು ಓದ್ಬೇಕಾಗುತ್ತೆ. ಇವಾಗ ಪ್ರಶ್ನೆಗಳನ್ನ ನಾನು ನಿಮ್ ಮುಂದೆ ಇನ್ನೊಂದ್ಸಲ ನಾನು ಪ್ರೆಸೆಂಟ್ ಮಾಡ್ತೀನಿ ಕ್ವೆಶ್ಚನ್ಸ್ ನ. ಇವಾಗ ಪ್ರಶ್ನೆಗಳು ಪ್ಯಾಸೇಜ್ ಸಂಬಂಧಪಟ್ಟಂಗೆ 10 ಮಾರ್ಕ್ಸ್ ಇದೆ. ಈ 10 ಮಾರ್ಕ್ ಸಂಬಂಧಪಟ್ಟಿರೋ ಪ್ರಶ್ನೆಗಳು ಹೀಗಿದೆ ನೋಡಿ. ಮೊಟ್ಟ ಮೊದಲನೇದು, ವಾಟ್ ಆರ್ ದ ವೆಸ್ಟರ್ನ್ ಘಾಟ್ಸ್ ವೆಲ್ ನೋನ್ ಫಾರ್? ನಾನು ನಿನ್ನೆ ಅವಾಗ ಹೇಳಿದ ಹಾಗೆ ನಿಮಗೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಅಲ್ಲಿರುವಂತ ಕ್ವೆಶ್ಚನ್ಸ್ ಏನಿದಾವೆ ಈ ಕ್ವೆಶ್ಚನ್ಸ್ ಮೇಲೆ ನೀವು ಗಮನ ಇಟ್ಟರೆ ನಿಮಗೆ ಸಾಕಾಗಿದೆ. ಇಲ್ಲಿ ನೀವು ಗಮನ ಇಡಬೇಕಾಗಿರುವಂತ ಪದ ಯಾವುದು? ವೆಲ್ ನೋನ್ ಫಾರ್. ಈ ವೆಲ್ ನೋನ್ ಫಾರ್ ಅನ್ನುವಂತ ಪದ ಏನಿದೆ ಅದನ್ನ ನೀವು ಟೋಟಲಿ ಅಟೆನ್ಷನ್ ಅದಕ್ಕೆ ಕೊಡಬೇಕಾಗುತ್ತೆ. ವಾಟ್ ಆರ್ ದಿ ವೆಸ್ಟರ್ನ್ ಘಾಟ್ಸ್ ವೆಲ್ ನೋನ್ ಫಾರ್? ಇಲ್ಲಿ ನಿಮಗೆ ವೆಲ್ ನೋನ್ ಫಾರ್ ಅಂತ ಇದೆ. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಆಯ್ತಾ. ನೆಕ್ಸ್ಟ್, ಹೌ ಮೆನಿ ಬಯೋಡೈವರ್ಸಿಟಿ ಸ್ಪಾಟ್ಸ್ ಆರ್ ಐಡೆಂಟಿಫೈಡ್ ಇನ್ ದ ವರ್ಲ್ಡ್? ಅವ್ರೇನ್ ಕೇಳಿರೋದು, ಹೌ ಮೆನಿ ಬಯೋಡೈವರ್ಸಿಟಿ ಸ್ಪಾಟ್ಸ್ ಆರ್ ಐಡೆಂಟಿಫೈಡ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ರು. ಸೊ ಇಲ್ಲಿ ನೀವೇನ್ ಅರ್ಥ ಮಾಡ್ಕೋಬೇಕು, ಈ ಬಯೋಡೈವರ್ಸಿಟಿ ಸ್ಪಾಟ್ಸ್ ಎಷ್ಟಿದಾವೆ ಪ್ರಪಂಚದಲ್ಲಿ, ಇನ್ ದಿ ವರ್ಲ್ಡ್. ಇದು ಈ ಒಂದು ಪ್ಯಾಸೇಜ್ ಸಂಬಂಧಪಟ್ಟಿರುವಂತ ಪ್ರಶ್ನೆ. 10 ಪ್ರಶ್ನೆಗಳಿದಾವೆ. ಆಮೇಲೆ ನೇಮ್ ಒನ್ ಆಫ್ ದ ಸ್ಟೇಟ್ಸ್. ಒನ್ ಯಾವುದನ್ನ ಒಂದು ಸ್ಟೇಟ್. ನೇಮ್ ಒನ್ ಆಫ್ ದಿ ಸ್ಟೇಟ್ಸ್ ಇನ್ ವಿಚ್ ದ ವೆಸ್ಟರ್ನ್ ಘಾಟ್ಸ್ ಲೈ. ಸೊ ಅಷ್ಟು ಕೇಳಿದ್ದಾರೆ. ನೇಮ್ ಒನ್ ಆಫ್ ದಿ ಸ್ಟೇಟ್ಸ್ ಇನ್ ವಿಚ್ ವೆಸ್ಟರ್ನ್ ಘಾಟ್ಸ್ ಲೈ. ಆಮೇಲೆ ವೇರ್ ಡು ದ ವೆಸ್ಟರ್ನ್ ಘಾಟ್ಸ್ ಎಂಡ್. ಇಷ್ಟೇ ನೋಡಿ, ಪದಗಳಿಗೆ ನೀವು ಇಂಪಾರ್ಟೆನ್ಸ್ ಕೊಡಿ. ವೇರ್ ಡು ದ ವೆಸ್ಟರ್ನ್ ಘಾಟ್ಸ್ ಎಂಡ್. ವಾಟ್ ಡಸ್ ಸಹಾಯ ಪರ್ವತಂ refer to in the passage? What do
ಸಹಾಯ ಪರ್ವತಂ ರೆಫರ್ ಟು ಇನ್ ದ ಪ್ಯಾಸೇಜ್, ಈ ತರ ನಿಮಗೆ ಬಂದಿದೆ. ಸೊ ಈ ಒಂದು ಪದಗಳಿಗೆ ಇಲ್ಲಿ ನೋನ್ ಫಾರ್ ಹೌ ಮೆನಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ 10 ಮಾರ್ಕ್ಸ್ ಇರೋದ್ರಿಂದ, ನಮಗೆ 10 ಮಾರ್ಕ್ ಇರೋದ್ರಿಂದ ಈ ಭಾಗನ ಸ್ವಲ್ಪ ಈ ಒಂದು ಹಿಂಟ್ಸ್ ನ ನೀವು ತಗೊಂಡ್ಬಿಟ್ಟು, ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ನಲ್ಲಿ ಕ್ವೆಶ್ಚನ್ ಪೇಪರ್ ನ 15 ನಿಮಿಷ ಮುಂಚೆನೆ ಕೊಟ್ಬಿಡ್ತಾರೆ. ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ 15 ನಿಮಿಷ ಮುಂಚೆ ನಿಮಗೆ ಕ್ವೆಶ್ಚನ್ ಪೇಪರ್ ಕೊಡ್ತಾರೆ. ಸೊ ಕ್ವೆಶ್ಚನ್ ಪೇಪರ್ ನಿಮ್ ಕೈಗೆ ಬಂದಿದ ತಕ್ಷಣ ನೀವು ಸರಳವಾಗಿ ಮಾಡಬಹುದಾದ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಪ್ಯಾಸೇಜ್ ಭಾಗನ ಮುಗಿಸ್ಕೊಳ್ಳೋದು. ಸಾಮಾನ್ಯವಾಗಿ ನಾನು ಹೇಳ್ತೀನಿ, ಎಕ್ಸಾಮ್ಸ್ ನಲ್ಲಿ ಹುಡುಗರು ಏನ್ ಮಾಡ್ತಾರೆ ಅಥವಾ ಯಾವ ವಿದ್ಯಾರ್ಥಿಗಳು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಕ್ವೆಶ್ಚನ್ಗೆ ಪ್ಯಾಸೇಜಿನ ಮೊದಲನೇ 4 ಲೈನು, ಸೆಕೆಂಡ್ ಕ್ವೆಶ್ಚನ್ಗೆ ನೆಕ್ಸ್ಟ್ 4 ಲೈನು, ಥರ್ಡ್ ಕ್ವೆಶ್ಚನ್ಗೆ ನೆಕ್ಸ್ಟ್ 4 ಲೈನು, ಈ ತರ ಬರ್ಕೊಂತ ಹೋಗ್ಬಿಡ್ತಾರೆ. ಆದ್ರೆ ಆ ತರ ಬರೆಯೋದ್ರಿಂದ ಮಾರ್ಕ್ಸ್ ಕೊಡೋದಿಲ್ಲ, ಮಾರ್ಕ್ಸ್ ಬರೋದಿಲ್ಲ. ಏನೋ ವಿದ್ಯಾರ್ಥಿಗೆ 10 ಮಾರ್ಕ್ ಬರೋ ಜಾಗದಲ್ಲಿ ನಿಮಗೆ 2 ಮಾರ್ಕ್ ಅಥವಾ 3 ಮಾರ್ಕ್ ಬರಬಹುದು. ಸೊ ಆ ಒಂದು ವಿಧಾನನ ನೀವು ಬಿಟ್ಬಿಡಿ. ಯಾವುದು, ನೀವು ಫಸ್ಟ್ ಕ್ವೆಶ್ಚನ್ಗೆ ಮೊದಲನೇ 2 ಲೈನು, ಸೆಕೆಂಡ್ ಕ್ವೆಶ್ಚನ್ಗೆ ಎರಡನೇ ಲೈನ್ಸ್, ಈ ಒಂದು ರೀತಿನ ನೀವು ಸ್ಟಾಪ್ ಮಾಡಿ. ಯಾಕೆ ನೀವು ಅದನ್ನ ಮಾಡಬಾರ್ದು ಅಂದ್ರೆ, ಇಲ್ಲಿ ನಿಮಗೆ ಸರಳವಾಗಿ ಎಕ್ಸಾಕ್ಟ್ ಆನ್ಸರ್ ಗೊತ್ತಾಗ್ಬಿಡುತ್ತೆ. ನೀವು ಅದನ್ನ ಮಾಡೋ ಅವಶ್ಯಕತೆ ಇಲ್ಲ, ಎಕ್ಸಾಕ್ಟ್ ಆನ್ಸರ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಇಲ್ಲೇನ್ ಕೇಳಿದರೆ, ವಾಟ್ ಆರ್ ದಿ ವೆಸ್ಟರ್ನ್ ಘಾಟ್ಸ್ ವೆಲ್ ನೋನ್ ಫಾರ್ ಅಂತ ಕೇಳಿದ್ದಾರೆ. ಆಯ್ತಾ? ಇವಾಗ ನಾವು ಪ್ಯಾಸೇಜ್ ನಲ್ಲಿ ಆ ಭಾಗನ ನೋಡೋಣ. ಇಲ್ಲಿ ನೋಡಿ, ದ ವೆಸ್ಟರ್ನ್ ಘಾಟ್ಸ್ ಆರ್ ನೋನ್ ಆಸ್ ಅಂತ ಇದೆ. ಆದ್ರೆ ನಮಗೆ ಕೇಳಿದ್ದೇನು, ವೆಲ್ ನೋನ್ ಅಂತ ಕೇಳಿದ್ದಾರೆ. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಆರ್ ನೋನ್ ಆಸ್ ಸಹ್ಯಾದ್ರಿ ಹಿಲ್ಸ್. ಇದು ನಮ್ಮ ಉತ್ತರ ಅಲ್ಲ, ಗೊತ್ತಾಯ್ತಾ? ಅದು ನಮ್ಮ ಉತ್ತರ ಅಲ್ಲ. ಮತ್ತೇನು, ದೇ ಆರ್ ವೆಲ್ ನೋನ್, ದೇ ಆರ್ ವೆಲ್ ನೋನ್ ಫಾರ್ ದೇ ರಿಚ್ ಯುನೀಕ್ ಅಸೆಂಬಲೇಜ್ ಆಫ್ ಫ್ಲೋರಾ ಅಂಡ್ ಫೌನಾ. ಇಷ್ಟೇ. ವೆಲ್ ನೋನ್ ಬಂದಿದೆಯಾ? ವೆಲ್ ನೋನ್ ಇದೆಯಲ್ವಾ? ಅದೇ ತರ ನೀವು ನೋಡಿದ್ರೆ ಈ ವೆಲ್ ನೋನ್ ನ ನೀವು, ಈ ವೆಲ್ ನೋನ್ ಅನ್ನೋ ಪದ ನಿಮಗೆ ಕ್ವೆಶ್ಚನ್ ಅಲ್ಲಿ ಕೂಡ ಇದೆ. ಆ ವೆಲ್ ನೋನ್ ಅನ್ನೋ ಪದ ಎಲ್ಲಿದೆ? ಕ್ವೆಶ್ಚನ್ ಅಲ್ಲಿ ಕೂಡ ಇದೆ ನೋಡಿ. ಕ್ವೆಶ್ಚನ್ ಅಲ್ಲಿ ಮತ್ತೆ ತೋರಿಸ್ತೀನಿ ನಿಮಗೆ. ಇಲ್ಲಿ ವೆಲ್ ನೋನ್. ಸೊ ಯಾವ ಸ್ಟ್ರೆಸ್ ಯಾವ ಟೆನ್ಷನ್ ಬೇಡ, ನೀವು ಸರಳವಾಗಿ ನೀವು ಇದನ್ನ ಸಾಲ್ವ್ ಮಾಡಬಹುದು. ಎಷ್ಟೋ ಮಂದಿಗೆ ನಾವು ನಮ್ಮ ರೀಜನಲ್ ಲ್ಯಾಂಗ್ವೇಜಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಇಂಗ್ಲಿಷ್ ಬಹಳ ಕಷ್ಟ ಅಂತ ಹೇಳ್ತಾರೆ. ಆದ್ರೆ ಅದನ್ನ ನೀವು ತೆಗೆದ್ಬಿಡಿ, ಸರಳವಾಗಿ ನೀವು ಸಾಲ್ವ್ ಮಾಡಬಹುದು. ನಿಮಗಿರುವಂತ ಇಂಗ್ಲಿಷ್ ಎಬಿಲಿಟೀಸ್ ಆಧಾರದ ಮೇಲೆ ನೀವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಇವತ್ತಿಂದ ನಮ್ಮ ಎಕ್ಸಾಮ್ಗೆ ಕನಿಷ್ಠ 50 ದಿನ ಟೈಮ್ ಇದೆ. ಸೊ ಈ 50 ಡೇಸ್ ಅಲ್ಲಿ ಕೆಲವು ಪ್ಯಾಸೇಜಸ್, ವರ್ಕ್ ಬುಕ್ ನಲ್ಲಿರುವಂತ ಕೆಲವು ಪ್ಯಾಸೇಜಸ್ ತಗೊಂಡು ನಾನು ಹೇಳುವಂತ ಒಂದು ಈ ಹಿಂಟ್ಸ್ ನ ನೀವು ಉಪಯೋಗಿಸಿ ಸಾಲ್ವ್ ಮಾಡೋದೇ ಆದ್ರೆ ನಿಮಗೆ 10 ಔಟ್ ಆಫ್ 10 ಖಂಡಿತವಾಗ್ಲೂ ಬರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ವಾಟ್ ಆರ್ ದಿ ವೆಸ್ಟರ್ನ್ ಘಾಟ್ಸ್ ವೆಲ್ ನೋನ್ ಫಾರ್ ಅಂತಿದೆಯಲ್ವಾ? ಸೊ ಸೇಮ್ ಥಿಂಗ್ ನೀವೇನ್ ಮಾಡಿ, ಇಲ್ಲಿ ಕೂಡ ನೀವು, ನಾನು ಅವಾಗ ಆನ್ಸರ್ ನಿಮ್ಗೆ ಏನ್ ತೋರಿಸ್ತೆ, ದೇ ಆರ್ ವೆಲ್ ನೋನ್ ಫಾರ್ ದೇ ರಿಚ್ ಯುನೀಕ್ ಅಸೆಂಬ್ಲೇಜ್ ಆಫ್ ಫ್ಲೋರಾ ಅಂಡ್ ಫೌನಾ. ಇಷ್ಟೇ. ಸೊ ನಿಮ್ಮ ಫಸ್ಟ್ ಕ್ವೆಶ್ಚನ್ ಎಷ್ಟು ಬರೀಬೇಕು? ಇಷ್ಟೇ ಬರೀಬೇಕು. ಗೊತ್ತಾಯ್ತಾ? ಕೆಲವರು ಡೌಟ್ ಬರುತ್ತೆ, ಏನ್ ಸರ್ ಇಷ್ಟು ಬರೆದ್ರೆ ನಮ್ಗೆ 1 ಮಾರ್ಕ್ ಕೊಡ್ತಾರ ಅಂತ. ಹೌದು, ಅಷ್ಟೇ ಬರೀಬೇಕು. 1 ಮಾರ್ಕ್ ಕ್ವೆಶ್ಚನ್ಸ್ಗೆ ನೀವು ಒಂದು ವಾಕ್ಯದಲ್ಲಿ ಉತ್ತರ ಕೊಡಬೇಕು, ಒಂದು ಸೆಂಟೆನ್ಸ್ ನಲ್ಲಿ ಉತ್ತರ ಕೊಡಬೇಕು, ಅಥವಾ ಕೆಲವು ಒಂದು ಪದದಲ್ಲಿ ಉತ್ತರ ಕೊಡಬೇಕು. ಅಷ್ಟೇ ಆಗ್ಲಿ. ನೀವು ಇಲ್ಲಿ ಒಂದು ಪ್ಯಾರಾಗ್ರಾಫ್ ಆನ್ಸರ್ಸ್ ಎಲ್ಲ ಬರೆದ್ರೆ ನಿಮಗೆ ಮಾರ್ಕ್ಸ್ ಬರಲ್ಲ. ಕ್ಲಿಯರ್ ಆಯ್ತಾ? ಸೆಕೆಂಡ್, ಅದೇ ತರ ನಾನು ನಿಮಗೆ ತೋರಿಸ್ಕೊಂತ ಹೋಗ್ತೀನಿ. ನಾನೇನ್ ಮಾಡ್ತಾ ಇದ್ದೀನಿ, ನಾನು ಇನ್ನ ನಿಮಗೆ ಪ್ಯಾಸೇಜ್ ನ ಓದಿಲ್ಲ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ನಾವಿನ್ನ ಪ್ಯಾಸೇಜ್ ನ ಓದಿಲ್ಲ. ನೀವು ಪ್ಯಾಸೇಜ್ ನ ಕಂಪ್ಲೀಟ್ ಆಗಿ ಓದ್ಬಿಟ್ರೆ ಏನಾಗುತ್ತೆ, ಆಮೇಲೆ ನೀವು ಪ್ರಶ್ನೆಗಳು ಓದಿದ್ರೆ ಕೆಲವು ಸಲ ಕನ್ಫ್ಯೂಸ್ ಆಗ್ಬೋದು.
ಅಥವಾ ಪ್ಯಾಸೇಜ್ ನ ಅರ್ಥ ಮಾಡ್ಕೊಳ್ಳುವಂತ ಪ್ರಕ್ರಿಯೆಯಲ್ಲಿ ನಾವು ಸ್ಟ್ರೆಸ್ಗೊಳಗಾಗ್ಬೋದು ಅಥವಾ ಟೆನ್ಸ್ಡ್ ಆಗ್ಬೋದು. ಸೊ ಒಟ್ಟಾರೆ ನಮಗೆ ಪ್ಯಾಸೇಜು ಅರ್ಥ ಆಗ್ಬೇಕು, ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕು, ಅಷ್ಟೇ ಅಲ್ವಾ? ಸೊ ಎರಡನೇ ಪ್ರಶ್ನೆ ನೋಡಿ, ಹೌ ಮೆನಿ ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ಸ್ ಆರ್ ಐಡೆಂಟಿಫೈಡ್ ಇನ್ ದಿ ವರ್ಲ್ಡ್. ಇದು ಬರೀ ವೆಸ್ಟರ್ನ್ ಘಾಟ್ಸ್ ಸಂಬಂಧಪಟ್ಟಿರೋದಲ್ಲ, ಇನ್ ದ ವರ್ಲ್ಡ್. ಓಕೆ, ಸೊ ಇವಾಗ ನಿಮ್ಗೆ ಗೊತ್ತಾಯ್ತು ಆನ್ಸರ್ ನಲ್ಲಿ ನಾವು ಏನು ಹುಡುಕ್ಬೇಕು ಅಂತ. ಇದೆಲ್ಲ ನೀವು ಆನ್ಸರ್ ಪೇಪರ್ ಕೊಡೋದಕ್ಕಿಂತ ಮುಂಚೆನೆ ಮುಗಿಸ್ಕೋಬಹುದು, ಯಾಕಂದ್ರೆ 15 ಮಿನಿಟ್ಸ್ ಟೈಮ್ ಇರುತ್ತೆ. ನೀವು ಆರಾಮಾಗಿ ನಿಮ್ಮ ಒಂದು ಕ್ವೆಶ್ಚನ್ ಪೇಪರ್ ನಲ್ಲಿ ಅಲ್ಲಿ ಇನ್ವಿಜಿಲೇಟರ್ ಇದ್ರೆ ಅವ್ರ ಪರ್ಮಿಷನ್ ತಗೊಂಡು ಅಥವಾ ಪೆನ್ಸಿಲ್ ಅಲ್ಲಿ ಸೈಡ್ಗೆ ನೀವು ಆನ್ಸರ್ಸ್ ನ ಮಾಡ್ಕೋಬಹುದು. ನೋಡಿ, "25 biodiversity hotspots are identified in the world." ಇಷ್ಟೇ ಸಾಕು, ಅವ್ರು ಇನ್ನೇನು ಕೇಳಿಲ್ಲ. ಹೌ ಮೆನಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆರ್ ದೇರ್ ಅಂತ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಇರೋದನ್ನ ಕ್ವೆಶ್ಚನ್ಸ್ ಅಲ್ಲಿ ಕೇಳ್ತಾರೆ ಅಷ್ಟೇ ಆಗಲಿ, ಇಲ್ಲಿ ಇಲ್ಲದೆ ಇರೋದು ಟ್ವಿಸ್ಟೆಡ್ ಆಗಿ ಬರಲ್ಲ. ಸೊ ಕ್ಲಿಯರ್ ಆಗಿದೆ, ಎಷ್ಟಿದಾವೆ? 25 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆರ್ ಐಡೆಂಟಿಫೈಡ್ ಇನ್ ದ ವರ್ಲ್ಡ್. ಸಾಕು, ಸೆಕೆಂಡ್ ಕ್ವೆಶ್ಚನ್ ಕ್ಲಿಯರ್ ಆಯ್ತಾ? ಇದೇ ತರ ನೀವು ಪ್ಯಾಸೇಜ್ ನ ನೋಡ್ಕೊಂತ ಹೋಗಿ ನಿಮ್ಗೆ ಎಷ್ಟೊಂದು ಕ್ವೆಶ್ಚನ್ಸ್ಗೆ ಸರಳವಾಗಿ ಆನ್ಸರ್ಸ್ ಬರೋದು ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ನೇಮ್, ಹೆಸರು. ಹೆಸರು ಹೇಳಿ. ಒನ್ ಆಫ್ ದಿ ಸ್ಟೇಟ್ಸ್, ಯಾವುದನ್ನ ಒಂದು ರಾಜ್ಯ, ಇನ್ ವಿಚ್ ವೆಸ್ಟರ್ನ್ ಘಾಟ್ಸ್ ಲೈಕ್. ನಾವು ಕರ್ನಾಟಕದವರು, ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಬಹಳ ಜಾಸ್ತಿ ಇದೆ. ನೀವು ಬರೀ ಕರ್ನಾಟಕ ಅಂತ ಬರೆದ್ರು 1 ಮಾರ್ಕ್ ಬರುತ್ತೆ ಅಲ್ವಾ? ಸೊ ಇಲ್ಲಿ ಏನ್ ಕೇಳಿದರೆ, ನೇಮ್ ಒನ್ ಆಫ್ ದಿ ಸ್ಟೇಟ್ಸ್. ಯಾಕಂದ್ರೆ ಸಾಕಷ್ಟು ರಾಜ್ಯಗಳ ಮೂಲಕ ವೆಸ್ಟರ್ನ್ ಘಾಟ್ಸ್ ಹರಿದೋಗೋದ್ರಿಂದ ಯಾವ್ದನ್ನ ಒಂದು ರಾಜ್ಯದ ಹೇಳಿದ್ರು ಸಾಕು ಅಂತ ಕೇಳಿದೆ. ಆಯ್ತಾ? ಇವಾಗ ನೋಡಿ ಇಲ್ಲಿ ಮತ್ತೆ ಯಾವ ತರ ಇದೆ ಇದನ್ನ. ಇಲ್ಲಿಗಾಯ್ತು ನಾವು ಅವಾಗೆ. Western Ghats are one among them. The Western Ghats extend from Satpura. ಇದು ಇಲ್ಲೊಂದು ಲೈನ್ ಹಾಕ್ತೀನಿ. Satpura range in the north. ಇದು ನಮಗೆ ಬೇಡ. They go south past Goa through Karnataka into Kerala and Tamil Nadu. ಇಷ್ಟೇ. ಇನ್ ಮುಂದೆ ನೀವು ಓದಕ್ಕೂ ಹೋಗ್ಬೇಡಿ. ಅವ್ರು ನಮಗೆ ಕೇಳಿದ್ದೇನು, ಯಾವ ರಾಜ್ಯಗಳ ಮುಖಾಂತರ ಪಶ್ಚಿಮ ಘಟ್ಟಗಳು ಹರಿಯುತ್ತೆ ಅಷ್ಟೇ. ನೀವು ಒಂದು ಬರೀತೀರಾ ಸಾಕು. 4 ಬರೆಯೋಣ ಸರ್, ಬರೀಬಹುದು. ಸೊ ಇಟ್ ಈಸ್ ನಾಟ್ ಡಿಫಿಕಲ್ಟ್. ಜಸ್ಟ್ ನೀವೇನ್ ಮಾಡ್ತಾ ಇದ್ದೀರಾ, ಇಲ್ಲೇ ಇದೆ. ಇದಕ್ಕಿಂತ ಮುಂಚೆ ಇರೋದು ಏನು ನೀವು ಸ್ಟ್ರೆಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇ ಗೋ ಪಾಸ್ಟ್. ಇದ್ಯಾವುದು ಬೇಡ, ಇದು ಬೇಡ. ಗೋವಾ ಥ್ರೂ ತೆಗೆದ್ಬಿಡಿ, ಕರ್ನಾಟಕ ಅಂಡ್ ಇಂಟು ತೆಗೆದ್ಬಿಡಿ, ಕೇರಳ, ತಮಿಳುನಾಡು. ನೋಡಿ ಇಲ್ಲಿ ತನಕ ಆಯ್ತು. ಅವಾಗ ಎಷ್ಟು ಮಾರ್ಕ್ ಬಂತು ನಮಗೆ? 3 ಮಾರ್ಕ್ ಬಂತು. 3 ಮಾರ್ಕ್ಸ್ ಅವಾಗೆ 10 ಮಾರ್ಕ್ ಇದೆ. ಗೊತ್ತಾಗ್ತಾ ಇದೆಯಾ? ನೋಡಿ ಮತ್ತೆ ಮುಂದಕ್ಕೆ ಹೋಗೋಣ. ಇಲ್ಲಿ ಅವಾಗ ನಾವೇನ್ ಮಾಡಿದ್ವಿ, ನೇಮ್ ಒನ್ ಆಫ್ ದಿ ಸ್ಟೇಟ್ಸ್ ಇನ್ ವಿಚ್ ವೆಸ್ಟರ್ನ್ ಘಾಟ್ಸ್ ಲೈ ಆಯ್ತು. ಇವಾಗ ಏನ್ ಕೇಳಿದರೆ, ವೇರ್ ಡೂ ದ ವೆಸ್ಟರ್ನ್ ಘಾಟ್ಸ್ ಎಂಡ್. ಎಂಡ್ ಅಂದ್ರೆ ನಿಮ್ಗೆ ಗೊತ್ತು, ಕೊನೆ ಆಗೋದು ಎಲ್ಲಿ. ಸೊ ನಾವು ಪ್ಯಾಸೇಜ್ ನಲ್ಲಿ ನೋಡಿದಾಗ ಸೇಮ್ ಥಿಂಗ್ ನಾವು ಮತ್ತೆ ನೋಡ್ತಾ ಇದ್ವಿ. ವೇರ್ ಡೂ ದ ವೆಸ್ಟರ್ನ್ ಘಾಟ್ಸ್ ಎಂಡ್ ಅಂತ ನಾವು ನೋಡೋಣ. ಇವಾಗ ಇಲ್ಲಿ ನೋಡಿ, ಕರ್ನಾಟಕ ಆಯ್ತಾ, ಕೇರಳ ಆಯ್ತಾ, ತಮಿಳುನಾಡು ಆಯ್ತಾ, ಅಂಡ್ ಕೊಟ್ಟಿದಾರ. ಇಲ್ಲಿ ಏನಂತ ಕೊಟ್ಟಿದ್ದಾರೆ? ಎಂಡ್. ಎಲ್ಲಿ? ಅಟ್ ಕನ್ಯಾಕುಮಾರಿ. ನೋಡಿ ಒಂದೇ ಪದ ನಿಮ್ಮ ಆನ್ಸರ್. ಗೊತ್ತಾಯ್ತಾ? ಎಂಡ್ ಆದ್ಮೇಲೆ ಆ ಪ್ರಶ್ನೆಗೆ ವೇರ್ ಟು ದಿ ವೆಸ್ಟರ್ನ್ ಘಾಟ್ಸ್ ಎಂಡ್ ಅಂದ್ರೆ ಒಂದೇ ಪದ ನೀವು ಬರಿಬೇಕಾಗುತ್ತದೆ. ಇಲ್ಲಿ ಎಂಡ್ ಇದೆ, ಅಟ್ ತೆಗೆದ್ಬಿಡಿ, ಕನ್ಯಾಕುಮಾರಿ. 4 ಮಾರ್ಕ್ಸ್ ಆಯ್ತು. ಹಾಗೆ ನೋಡಿ ಮತ್ತೆ ಪ್ರಶ್ನೆಗೆ ಹೋಗೋಣ.
ಸಹಾಯ ಪರ್ವತಂ ರೆಫರ್ ಟು ಇನ್ ದ ಪ್ಯಾಸೇಜ್. ಸಹಾಯ ಪರ್ವತಂ ಅಂತ ಏನೋ ಕೇಳಿದ್ರೆ, ಸಹಾಯ ಪರ್ವತಂ ಅಂದ್ರೆ ಏನು? ಸೊ ಅಲ್ಲಿನ ಇಲ್ಲಿ ಹುಡುಕೋಣ. ಸಹಾಯ ಪರ್ವತಂ, ವಾಟ್ ಡಸ್ ದ ಸಹಾಯ ಪರ್ವತಂ ಮೀನ್? ಸೊ ಇಲ್ಲಿ ತನಕ ಆಯ್ತು. ದೆನ್ ದೇ ಎಂಬ್ರೇಸ್ ದಿ ಇಂಡಿಯನ್ ಓಷನ್. ನಿಮಗೆ ಅರ್ಥ ಆಗದೆ ಇರೋ ಪದಗಳು ಬಿಟ್ಬಿಡಿ. ಎಂಬರೇಸ್ ಅಂದ್ರೆ ಅಂಟ್ಕೊಂಡಿದೆ. ಹಿಂದೂ ಮಹಾಸಾಗರಕ್ಕೆ ಕನ್ಯಾಕುಮಾರಿಯ ನಂತರ ಅಂಟ್ಕೊಂಡಿರುತ್ತೆ, ಅದೆಲ್ಲ ಬೇಡ. ದೆನ್ ದೇ ಎಂಬರೇಸ್ ದಿ ಇಂಡಿಯನ್ ಓಷನ್. ದ ರೇಂಜ್ ಈಸ್ ಕಾಲ್ಡ್ ಸಹ್ಯಾದ್ರಿ ಇನ್ ದ ನಾರ್ದರ್ನ್ ಮಹಾರಾಷ್ಟ್ರ. ಉತ್ತರ ಮಹಾರಾಷ್ಟ್ರದ ಉತ್ತರ ಭಾಗದಲ್ಲಿ ಇದನ್ನ ಏನಂತ ಕರೀತಾರೆ? ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತ ಕರೀತಾರೆ. ಅಂಡ್ ಸಹಾಯ ಪರ್ವತಂ ಇನ್ ಕೇರಳ. ಮುಗೀತು ಅಷ್ಟೇ. ಬಂತ ಇಲ್ಲಿ? ಇಲ್ಲೇನ್ ಬಂದಿದೆ? ಸಹಾಯ ಪರ್ವತಂ. ಸೊ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ಸಹಾಯ ಪರ್ವತಂ ಅಂದ್ರೆ ಏನು ಅಂತ ನೀವು ಹೇಳ್ಬೇಕಾಗಿರೋದೇನಪ್ಪಾ ಅಂದ್ರೆ ಸಹಾಯ ಪರ್ವತಂ ಅಂದ್ರೆ ಪಶ್ಚಿಮ ಘಟ್ಟಗಳು ಅಷ್ಟೇ. ಸೊ ಇಲ್ಲಿ ನಮಗೆ ಪ್ರಶ್ನೆ ಇರೋದೇನು? ವಾಟ್ ಈಸ್ ಸಹಾಯ ಪರ್ವತಂ ನೋನ್ ಆಸ್? ಇಲ್ಲಿ ಏನಂತ ಕೇಳಿದರೆ? ವಾಟ್ ಈಸ್ ಸಹಾಯ ಪರ್ವತಂ ನೋನ್ ಆಸ್ ಅಂತ ಕೇಳಿದೆ. ವಾಟ್ ಡಸ್ ಸಹಾಯ ಪರ್ವತಂ ರೆಫರ್ ಇನ್ ದಿ ಪ್ಯಾಸೇಜ್? ಕರ್ನಾಟಕದಲ್ಲಿ ನಾವು ಪಶ್ಚಿಮ ಘಟ್ಟಗಳು ಅಂತ ಕರೀತೀವಿ. ಮಹಾರಾಷ್ಟ್ರದಲ್ಲಿ ಏನಂತ ಕರೀತಾರೆ? ಮಹಾರಾಷ್ಟ್ರದಲ್ಲಿ ಇದನ್ನ ಸಹ್ಯಾದ್ರಿ ಪರ್ವತಗಳು ಅಂತ ಕರೀತಾರೆ. ಕೇರಳದಲ್ಲಿ ಏನಂತ ಕರೀತಾರೆ? ಕೇರಳದಲ್ಲಿ ಇದನ್ನ ಸಹಾಯ ಪರ್ವತಂ ಅಂತ. ವಾಟ್ ಡಸ್ ಸಹಾಯ ಪರ್ವತಂ ರೆಫರ್ ಟು ಇನ್ ದಿ ಪ್ಯಾಸೇಜ್ ಅಂದ್ರೆ ನೀವು ವೆಸ್ಟರ್ನ್ ಘಾಟ್ಸ್ ಅಷ್ಟೇ. ಕ್ಲಿಯರ್ ಆಗ್ತಾ ಇದೆಯಾ? ನೆಕ್ಸ್ಟ್, ಕೊಂಕಣ್ ಕೋಸ್ಟ್ ಲೈಸ್ ಬಿಟ್ವೀನ್ ದ ವೆಸ್ಟರ್ನ್ ಘಾಟ್ಸ್ ಅಂಡ್. ಇಲ್ಲಿ ಆಪ್ಷನ್ಸ್ ಇದೆ. ಇಲ್ಲೇನಿದೆ? ಇಲ್ಲಿ ನಾವು ಇವಾಗ ಯಾವ ಪ್ರಶ್ನೆ? ಇ ಆಯ್ತು, ಎಫ್ ಆದ್ಮೇಲೆ ನೋಡಿ ಇಲ್ಲಿ ಎ ಬಿ ಸಿ ಅಂತ ಇದೆ. ಗೊತ್ತಾಗ್ತಾ ಇದೆಯಾ? ಇದು ಆಬ್ಜೆಕ್ಟಿವ್. ಪ್ರಶ್ನೆನೂ ಕೊಟ್ಟಿದ್ದಾರೆ, ಆನ್ಸರು ಕೊಟ್ಟಿದ್ದಾರೆ. 3 ಆನ್ಸರ್ ಕೊಟ್ಟಿದ್ದಾರೆ. 3ರಲ್ಲಿ ನಿಮ್ಗೆ ಯಾವ ಆನ್ಸರ್ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಕೊಂಕಣ್ ಕೋಸ್ಟ್, ಕೊಂಕಣ್ ತೀರ. ಎಲ್ಲಿದೆ ಕೊಂಕಣ್ ತೀರ? ನಿಮಗೆ ಗೊತ್ತಿದೆ. ಉತ್ತರಕ್ಕೆ ಹೋದ್ರೆ ಸಹ್ಯಾದ್ರಿ ಪರ್ವತಗಳು, ದಕ್ಷಿಣಕ್ಕೆ ಬಂದ್ರೆ ಸಹಾಯ ಪರ್ವತಗಳು. ಇವೆರಡರ ಮಧ್ಯೆ ಇರೋದು ಕೊಂಕಣ್ ತೀರ. ಆಯ್ತಾ? ಕೊಂಕಣ್ ಕೋಸ್ಟ್ ಲೈಸ್ ಬಿಟ್ವೀನ್ ದ ವೆಸ್ಟರ್ನ್ ಘಾಟ್ಸ್ ಅಂಡ್ ದಿ ಇಂಡಿಯನ್ ಓಷನ್, ಅರೇಬಿಯನ್ ಸಿ, ಈಸ್ಟರ್ನ್ ಘಾಟ್ಸ್. ಆಯ್ತಾ? ಇವಾಗ ನಾವು ಪ್ಯಾಸೇಜ್ ಅಲ್ಲಿ ಏನು ಹುಡುಕ್ಬೇಕಾಗುತ್ತೆ? ಪ್ಯಾಸೇಜ್ ನಲ್ಲಿ ಕೊಂಕಣ್ ತೀರ ಎಲ್ಲಿದೆ, ಕೊಂಕಣ್ ತೀರ, ಕೊಂಕಣ್ ಘಾಟ್ಸ್, ಕೊಂಕಣ್ ಕೋಸ್ಟ್ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದು ಪ್ಯಾಸೇಜ್ ಅಲ್ಲಿ 1 ನಿಮಿಷ ನಾನು ನೋಡೋಣ. ಸುಮ್ಮನೆ ನಾವು ಆನ್ಸರ್ ಬಗ್ಗೆ ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ. ಆಯ್ತಾ? ಸಹ್ಯಾದ್ರಿ ಇನ್ ದ ನಾರ್ದರ್ನ್ ಮಹಾರಾಷ್ಟ್ರ. ದೆನ್ ದ ಬಿಳಿಗಿರಿ ರೇಂಜ್, ಇದೆಲ್ಲ ಆಯ್ತು. ಇನ್ ದ ಸೌತ್ ಅಂಡ್ ದಿ ರೇಂಜ್ ಈಸ್ ನೋನ್ ಆಸ್ ದ, and the range is known as the Nilgiri Malai in Tamil Nadu. Tamil Nadu ನಲ್ಲಿ ನೀಲಗಿರಿ ಮಲೈ. ದಿ ನಾರ್ದರ್ನ್ ಪೋರ್ಷನ್ ಇದನ್ನೆಲ್ಲ ನೀವು ನೋಡಿದ್ರೆ ಇಲ್ಲಿ ನಿಮಗೆ ಕೊಂಕಣ್ ಅಂತ ಸಿಕ್ತು. ಆಯ್ತಾ? ನೀವು ಇವಾಗ ಇಲ್ಲಿಂದ ನೋಡಿ. ದ ವೆಸ್ಟರ್ನ್ ಘಾಟ್ಸ್ ಅಂಡ್ ದಿ ಅರೇಬಿಯನ್ ಸಿ ಈಸ್ ನೋನ್ ಆಸ್ ದಿ ಕೊಂಕಣ್ ಕೋಸ್ಟ್ ಆರ್ ಕೊಂಕಣ್. ಆಯ್ತಾ? ದ ಸೆಂಟ್ರಲ್ ಪೋರ್ಷನ್ ಈಸ್ ಕಾಲ್ಡ್ ಕೆನರಾ ಅಂಡ್ ದಿ ಸದರ್ನ್ ಪೋರ್ಷನ್ ಈಸ್ ಕಾಲ್ಡ್ ಮಲಬಾರ್ ರೀಜನ್. ಈ ತರ ನಿಮ್ಗೆ ಕೊಟ್ಟಿದೆ. ಇವಾಗ ಇಲ್ಲಿ ಏನ್ ಪ್ರಶ್ನೆ ಇದೆ ನೋಡಿ, ಪ್ರಶ್ನೆಗೆ ಹೋಗೋಣ ಮತ್ತೆ. ಕೊಂಕಣ್ ಕೋಸ್ಟ್ ಲೈಸ್ ಬಿಟ್ವೀನ್ ವೆಸ್ಟರ್ನ್ ಘಾಟ್ಸ್ ಅಂಡ್ ಇಂಡಿಯನ್ ಓಷನ್ ಅಂಡ್ ಅರೇಬಿಯನ್ ಸಿ ಅಂಡ್ ಈಸ್ಟರ್ನ್ ಘಾಟ್ಸ್. ಕೊಂಕಣ್ ಕೋಸ್ಟ್ ಎಲ್ಲಿದೆ ಇಷ್ಟು ಕೇಳಿದೆ. ಸೊ ನಾವು ಅವಾಗೆ ನಾವು ನೋಡಿದೀವಿ ಈ ವೆಸ್ಟರ್ನ್ ಘಾಟ್ಸ್ ಏನಿದೆ, ಈ ವೆಸ್ಟರ್ನ್ ಘಾಟ್ಸ್ ನಾವು ಕರ್ನಾಟಕದಲ್ಲಿ ಏನಂತ ಕರಿತೀವಿ? ಪಶ್ಚಿಮ ಘಟ್ಟಗಳು. ಮಹಾರಾಷ್ಟ್ರದಲ್ಲಿ ಏನಂತ ಕರಿತೀವಿ? ಸಹ್ಯಾದ್ರಿ ಪರ್ವತಗಳು. ಸೊ ಉತ್ತರದಲ್ಲಿ ಸಹ್ಯಾದ್ರಿ, ಕೆಳಗಡೆ. ಸೊ ನೀವೇನ್ ಮಾಡಬೇಕು? ಈಸ್ಟರ್ನ್ ಘಾಟ್ಸ್. ಓಕೆ. ನೆಕ್ಸ್ಟ್, ವಿಚ್ ಪಾರ್ಟ್ ಆಫ್ ಕರ್ನಾಟಕ ಸ್ಟೇಟ್ ಈಸ್
ನೋನ್ ಆಸ್ ಮಲೆನಾಡು. ಆಯ್ತಾ? ಇಲ್ಲೇನ್ ಕೇಳಿದರೆ ನಿಮಗೆ ವಿಚ್ ಅಂದ್ರೆ ಯಾವುದು, ಪಾರ್ಟ್ ಆಫ್ ಕರ್ನಾಟಕ. ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ನೀವು ಫಿಸಿಕಲ್ ಡಿವಿಷನ್ಸ್ ತಗೊಂಡ್ರೆ ಸಾಕಷ್ಟು ಇದಾವೆ. ಬಯಲ್ಸೀಮೆ ಇದೆ ನಮಗೆ, ಆಮೇಲೆ ಕರಾವಳಿ ಪ್ರದೇಶ ಇದೆ, ಮಲೆನಾಡು ಪ್ರದೇಶ ಇದೆ. ಓಕೆ, ಸೊ ಇಲ್ಲಿ ನಮಗೆ ಪ್ರಶ್ನೆ ಇರೋದೇನಪ್ಪಾ ಅಂದ್ರೆ ಕರ್ನಾಟಕದ ಯಾವ ಭಾಗನ ನಾವು ಮಲೆನಾಡು ಅಂತ ಕರೀತೀವಿ. ಸೊ ಇಲ್ಲಿ ನಮಗೆ ಆನ್ಸರ್ ಸಿಗ್ಬೇಕು. ನೋಡೋಣ, ಒಂದೇ ಸೆಕೆಂಡ್ ಅಲ್ಲಿ ನಮ್ಗೆ ಆನ್ಸರ್ ಸಿಗುತ್ತಾ? ಇವಾಗ the eastern foothills of central Karnataka, the eastern foothills of central Karnataka state are known as ಮಲೆನಾಡು. ಇಷ್ಟೇ, ಇನ್ನೇನು ಬರಿಬೇಡಿ. ಇದೆಯಲ್ವಾ ಇಲ್ಲಿ ನೋನ್ ಆಸ್ ಮಲೆನಾಡು ಅಂತ ಇದೆಯಲ್ವಾ? ಯಾವುದು? ದ ಈಸ್ಟರ್ನ್ ಫುಟ್ ಹಿಲ್ಸ್ ಆಫ್ ಸೆಂಟ್ರಲ್ ಕರ್ನಾಟಕ ಸ್ಟೇಟ್ ಆರ್ ನೋನ್ ಆಸ್ ಮಲೆನಾಡು. ಸೊ ಅಲ್ಲಿಗೆ ಎಷ್ಟು ಕ್ವೆಶ್ಚನ್ಸ್ ಕ್ಲಿಯರ್ ಆಗ್ತಾ ಇದೆ ನೋಡ್ಕೊಂತ ಬನ್ನಿ. ನೆಕ್ಸ್ಟ್, in which state can one find WAPCO region? ಇಲ್ಲಿ ಯಾವುದೋ ಒಂದು ಅಬ್ರಿವೇಷನ್ ಕೇಳಿದ್ದಾರೆ. WAPCO ಪ್ರದೇಶ, ರೀಜನ್ ಅಂದ್ರೆ ಪ್ರದೇಶ, ಯಾವ ರಾಜ್ಯದಲ್ಲಿ ಸಿಗುತ್ತೆ? ಆಯ್ತಾ? ಇನ್ ವಿಚ್ ಸ್ಟೇಟ್. ಇವಾಗ ಇದನ್ನ ಇಲ್ಲಿ ಹುಡುಕ್ಬೇಕು. ಸೇಮ್ ಥಿಂಗ್ ನಾವೇನ್ ಮಾಡಬೇಕು, ಇಲ್ಲಿ ಸರ್ಚ್ ಮಾಡಬೇಕು. ಇದೆಯಾ? WAPCO region under Western Ghats covers 12 administrative districts of Kerala state. 4 ಅಷ್ಟೇ. ಇಲ್ಲಿ ಫುಲ್ ಸ್ಟಾಪ್ ಇದೆ. ಅದ್ರ ಮೇಲೆ ಮತ್ತೆ ಬರೆಯಕ್ಕೆ ಹೋಗ್ಬೇಡಿ. ಮತ್ತೆ ಅದೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ನಾನು. ಸರ್ ಇಷ್ಟೇ ಬರೆದ್ರೆ ನಮ್ಗೆ 1 ಮಾರ್ಕ್ ಕೊಡ್ತಾರ ಅಂತ. ಕೊಟ್ಟೆ ಕೊಡಬೇಕು. ಅವ್ರು ಕೇಳಿದ್ದೇನು, ಯಾವ ಸ್ಟೇಟ್ ಅಲ್ಲಿ WAPCO ಪ್ರದೇಶ, ರೀಜನ್ ಪ್ರದೇಶ ಇದೆ. ನೀವು ನಿಧಾನಕ್ಕೆ ಹೋದ್ರೆ ಇಲ್ಲಿ ನೋಡಿ, ಅಂಡರ್ ಅಂತ ಇದೆಯಾ? ಅಲ್ಲ. ವೆಸ್ಟರ್ನ್ ಘಾಟ್ಸ್ ಅಲ್ಲ, 12 ಅಲ್ಲ, ಅಡ್ಮಿನಿಸ್ಟ್ರೇಟಿವ್ ಡಿಸ್ಟ್ರಿಕ್ಟ್ಸ್ ಅಲ್ಲ, ಕೇರಳ ಸ್ಟೇಟ್ ಇದೆ. ಮುಗಿ, ಇಷ್ಟೇ ಅಷ್ಟೇ ನಿಮ್ಮ ಆನ್ಸರ್. ಗೊತ್ತಾಯ್ತಾ? ಅವ್ರ ಪ್ರಶ್ನೆ ಏನು, ಯಾವ ಸ್ಟೇಟ್ ಅಲ್ಲಿ ಇದೆ? ಕೇರಳ ಸ್ಟೇಟ್. ಫಿನಿಶ್, ನಾಟ್ ಮೋರ್ ದನ್ ದಟ್. ನೆಕ್ಸ್ಟ್, ದೇರ್ ಆರ್ ಮೆನಿ ಡ್ಯಾಶ್. ಇಲ್ಲಿ 2 ಪದಗಳು, ಸ್ಪೀಸೀಸ್ ಇನ್ ದಿ ವರ್ಲ್ಡ್. ಇದು ಭಾಷೆಗೆ ಸಂಬಂಧಪಟ್ಟಿದೆ. ಇವಾಗ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಥ್ರೆಟನಿಂಗ್ ಅಂತ ಇದೆ, ಥ್ರೆಟನ್ಡ್ ಅಂತ ಇದೆ. ನಮಗೆ ಲ್ಯಾಂಗ್ವೇಜ್ ಸಂಬಂಧಪಟ್ಟಂಗೆ ಪ್ರಶ್ನೆ. ಆಯ್ತಾ? ಇದು ನಾಮಪದ, ನೌನ್. ಇದು ನಿಮಗೆ ಸಾಲ್ವ್ ಮಾಡಕ್ಕಾದ್ರೆ ಪರವಾಗಿಲ್ಲ. ಎಕ್ಸಾಮ್ ನಲ್ಲಿ ನಿಮ್ಗೆ ಗೊತ್ತಾಗ್ಲಿಲ್ವಾ, ಯಾವುದೋ ಒಂದು ಪದನಂತೂ ಬರೀ. ಆದ್ರೆ ದೇರ್ ಆರ್ ಮೆನಿ ಥ್ರೆಟನ್ಡ್ ಸ್ಪೀಸೀಸ್, ವಿನಾಶದ ಹಂತಕ್ಕೆ ಬಂದಿರುವಂತಹ ತಳಿಗಳನ್ನ ನಾವು ಥ್ರೆಟನ್ಡ್ ಸ್ಪೀಸೀಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಇದಕ್ಕೆ ಸಂಬಂಧಪಟ್ಟಂಗೆ ಪ್ಯಾಸೇಜ್ ನಲ್ಲಿ ಕೂಡ ನಮಗೆ ಆನ್ಸರ್ ಇರ್ಬೋದು. ನೆಕ್ಸ್ಟ್, ಚೂಸ್ ದಿ ರೈಟ್ ಫಾರ್ಮ್ ಆಫ್ ಮೀನಿಂಗ್ಫುಲ್ ಸೆಂಟೆನ್ಸ್, ಯೂಸ್ ಪ್ರಿಫಿಕ್ಸ್. ಯಾವುದಕ್ಕೆ? ಕವರ್ ಅನ್ನೋ ಪದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಯೂಸ್ ಪ್ರಿಫಿಕ್ಸ್ ಟು ಫಾರ್ಮ್ ದಿ ಆಂಟೋನಿಯಂ ಟು ದಿ ವರ್ಡ್ ಕವರ್. ಆಯ್ತಾ? ಆಂಟೋನಿಯಂ ಅಂದ್ರೆ ವಿರುದ್ಧಾತ್ಮಕ ಪದ, ಸಿನೋನಿಯಂ ಅಂದ್ರೆ ಸಮಾನಾರ್ಥಕ ಪದ. ಸೊ ಕವರ್ಗೆ ಏನಾಗುತ್ತೆ, ವಿರುದ್ಧಾತ್ಮಕ ಪದ ಅನ್ಕವರ್ ಆಗುತ್ತೆ. ಸೊ ಈ ಕವರ್ ಆಂಟೋನಿಯಂ ನೀವು ಪ್ರಿಫಿಕ್ಸ್ COVER ಪದಕ್ಕೆ ನೀವು ಮುಂಚೆ ಜಾಯಿನ್ ಮಾಡಿದ್ರೆ ಅದನ್ನ ಪ್ರೀ ಫಿಕ್ಸ್. ಸೊ ಅನ್ಕವರ್. ಇಷ್ಟು ನೀವು ಬರೆದ್ರೆ ನಿಮ್ಗೆ 1 ಮಾರ್ಕ್ ಬರುತ್ತೆ. ಇವಾಗ ಒಂದು ಸಲ ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಏನು ನಮಗೆ ಬಿಡುಗಡೆ ಮಾಡಿದರೆ, ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಇಂದ ಆಧಾರದ ಮೇಲೆ ಯಾವ ತರ ಆನ್ಸರ್ಸ್ ಬಂದಿದಾವೆ ಅಂತ 1 ನಿಮಿಷ ನಾವು ಕಣ್ಣಾಡಿಸೋಣ. ನಿಮ್ಗೊಂದು ಐಡಿಯಾ ಬರುತ್ತೆ. ನೋಡಿ, ಮೊದಲನೇ ಪ್ರಶ್ನೆ,
ಫಸ್ಟ್ ಕ್ವೆಶ್ಚನ್ ನೋಡಿ, ನೀವು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ವಾಟ್ ಆರ್ ದಿ ವೆಸ್ಟರ್ನ್ ಘಾಟ್ಸ್ ವೆಲ್ ನೋನ್ ಫಾರ್? ಕ್ಲಿಯರ್ ಆಗಿದೆಯಾ? ಸೊ ಯಾವುದಕ್ಕೆ? ಇಲ್ಲಿ ಫಾರ್ ದೇ ರಿಚ್ ಯುನೀಕ್ ಅಸೆಂಬ್ಲೇಜ್ ಆಫ್ ಫ್ಲೋರಾ ಅಂಡ್ ಫೌನಾ ಅಷ್ಟೇ. ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್, how many biodiversity hotspots are identified in the world? How many biodiversity hotspots? Totally 25 biodiversity hotspots, correct? Next, name one of the states. ಏನು ಕೇಳಿದರೆ? Name one of the states in which Western Ghats lie ಅಂದ್ರೆ ಅದಿರುವಂತ ಪ್ರದೇಶ. ಆನ್ಸರ್ ಇಲ್ಲಿ ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ. ಯಾವುದನ್ನೇ ಬರೀಬಹುದು, ಎಲ್ಲಾವುದು ಬರೀತೀರಾ, ತೊಂದರೆ ಇಲ್ಲ, ಬರೀಬಹುದು. ನೆಕ್ಸ್ಟ್, ಕೊಂಕಣ್. ವೇರ್ ಡು ದಿ ವೆಸ್ಟರ್ನ್ ಘಾಟ್ಸ್ ಎಂಡ್? ಕೊನೆ ಆಗೋದೆಲ್ಲಿ? ವೆಸ್ಟರ್ನ್ ಘಾಟ್ಸ್. ಕ್ಲಿಯರ್ ಆಗಿದೆ, ಡಿ. ಅಟ್ ಕನ್ಯಾಕುಮಾರಿ. ಎಲ್ಲಿ ಕೊನೆ ಆಗುತ್ತೆ? ಅಟ್ ಕನ್ಯಾಕುಮಾರಿ. ನೆಕ್ಸ್ಟ್, ಕೊಂಕಣ್ ಕೋಸ್ಟ್ lies between, E. What does Sahaya Parvatam refer in the passage? Sahaya Parvatam ಅಂದ್ರೆ ಏನು? ಇಲ್ಲಿ ನೋಡಿ, E ಏನಿದೆ ಆನ್ಸರ್? Sahaya Parvatam ಅಂದ್ರೆ ವೆಸ್ಟರ್ನ್ ಘಾಟ್ಸ್. ಗೊತ್ತಾಯ್ತಾ? ಸೊ ನಾವೇನ್ ಸಾಲ್ವ್ ಮಾಡ್ತಾ ಇದ್ವಿ ಅದರ ಪ್ರಕಾರ. ನೆಕ್ಸ್ಟ್ ಇಲ್ಲೇನ್ ಬರುತ್ತೆ ನಮಗೆ? ವಿಚ್ ಪಾರ್ಟ್ ಆಫ್ ಕರ್ನಾಟಕ? ವಿಚ್ ಪಾರ್ಟ್ ಆಫ್ ಕರ್ನಾಟಕ ಸ್ಟೇಟ್ ಈಸ್ ನೋನ್ ಆಸ್ ಮಲೆನಾಡು? ಇಲ್ಲಿ ಜಿ ಭಾಗ ನೋಡಿ, ದ ಈಸ್ಟರ್ನ್ ಫುಟ್ ಹಿಲ್ಸ್ ಆಫ್ ಸೆಂಟ್ರಲ್ ಕರ್ನಾಟಕ ಸ್ಟೇಟ್ಸ್. ಯಾವ ಭಾಗ? ದ ಈಸ್ಟರ್ನ್ ಫುಟ್ ಹಿಲ್ಸ್ ಆಫ್ ಸೆಂಟ್ರಲ್ ಕರ್ನಾಟಕ ಸ್ಟೇಟ್ ಆರ್ ನೋನ್ ಆಸ್ ಮಲೆನಾಡು. ನೆಕ್ಸ್ಟ್, ಇನ್ ವಿಚ್ ಸ್ಟೇಟ್ ಕ್ಯಾನ್ ವಿ ಫೈಂಡ್ WAPCO ರೀಜನ್? H. ಕೇರಳ. ಒಂದೇ ಪದ ಇದೆ ನೋಡಿ, ಒಂದೇ ಪದ, ಕೇರಳ. ನೆಕ್ಸ್ಟ್, there are many. Threatened, threatening, threatened. Next, choose a prefix to form the antonym of the word cover. ಏನಾಗುತ್ತೆ? uncover. ಸೊ ಫ್ರೆಂಡ್ಸ್, ನಾವು ಅವಾಗ ನಾನು ನಿಮಗೆ ತೋರಿಸ್ದಂಗೆ ಈ ಪ್ಯಾಸೇಜ್ ಏನಿದೆ, ಪ್ಯಾಸೇಜ್ ನಿಮಗೆ ಇಲ್ಲಿ 10 ಮಾರ್ಕ್ಸ್ ಇರೋದ್ರಿಂದ ನೀವು ಈ ಪ್ರಯತ್ನನ ನೀವು ಯಾವುದಾದ್ರೂ ಹಳೆ ಕ್ವೆಶ್ಚನ್ ಪೇಪರ್ಸ್ ನ ಇಟ್ಕೊಂಡು ಪ್ರಯತ್ನ ಮಾಡಬಹುದು, ಅಥವಾ ಬೋರ್ಡ್ ರಿಲೀಸ್ ಮಾಡಿರೋ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಆಗಿರ್ಬೋದು, ಅಥವಾ ವರ್ಕ್ ಬುಕ್ ನಾನು ಹೇಳ್ತೀನಿ, ಅದು ನಿಮ್ಮ ಆಯುಧ ಅಂತ ನೀವು ಭಾವಿಸಿ. PU ವರ್ಕ್ ಬುಕ್, ಟೆಕ್ಸ್ಟ್ ಬುಕ್, ವರ್ಕ್ ಬುಕ್ ನಿಮಗೆ ಗ್ರಾಮರ್ಗೆ 50ಗೆ 50 ಬೇಕು ಅಂತ ಹೇಳಿದ್ರೆ ವರ್ಕ್ ಬುಕ್ ನಿಮ್ ಕೈಯಲ್ಲಿ ಇರಬೇಕು. ಫಸ್ಟ್ ಇಯರ್ ವರ್ಕ್ ಬುಕ್ ಇಟ್ಕೊಳ್ಳಿ, ಅಲ್ಲೂ ಪ್ಯಾಸೇಜ್ ಪ್ರಶ್ನೆಗಳಿದಾವೆ, ಇಲ್ಲೂ ಪ್ಯಾಸೇಜ್ ಪ್ರಶ್ನೆಗಳಿದಾವೆ. ವರ್ಕ್ ಬುಕ್ ಅಲ್ಲಿ ನಿಮ್ಗೆ ಎಷ್ಟು ಪ್ರಶ್ನೆಗಳಾಗುತ್ತೋ ಅಷ್ಟು ಪ್ರಶ್ನೆಗಳನ್ನ ನೀವು ಪ್ಯಾಸೇಜ್ ಸಂಬಂಧಪಟ್ಟಿರೋದು ನೀವು ಸಾಲ್ವ್ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ಪ್ರಯತ್ನನ ನೀವು ಮಾಡಿ. ಅಂದ್ರೆ ಇನ್ನೊಂದು ಸ್ಮಾಲ್ ರೀಕ್ಯಾಪ್ ಕೊಡ್ತಾ ಇದ್ದೀನಿ. ಫಸ್ಟ್, ಪ್ಯಾಸೇಜ್ ನ ಸಂಪೂರ್ಣವಾಗಿ ನೀವು ಓದಬೇಡಿ, ಪ್ರಶ್ನೆ ಓದಿ ಪ್ರಶ್ನೆಗೆ ಸಂಬಂಧಪಟ್ಟಂತ ಉತ್ತರನ ಮೇಲಿಂದ ನಿಧಾನಕ್ಕೆ ಓದ್ಕೊಂತ ಹೋಗಿ ನಿಮ್ಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ಕರೆಕ್ಟ್ ಆಗಿ ಒಂದು ಸೆಂಟೆನ್ಸ್ ನಲ್ಲಿ ನಿಮ್ಮ ಆನ್ಸರ್ ನ ಬರೆದ್ರೆ ಸಾಕು. ಸೊ ಇವತ್ತಿನ ಭಾಗದಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಎಷ್ಟು ಮಾರ್ಕ್ಸ್ ಕವರ್ ಮಾಡ್ಕೊಂಡಿದೀವಿ? 10 ಮಾರ್ಕ್ಸ್ ಕವರ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಈ 10 ಮಾರ್ಕ್ಸ್ ನಿಮಗೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಿಮಗೆ ಈ 10 ಮಾರ್ಕ್ಸ್ ನ ನೀವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಡೆಫಿನೆಟ್ ಆಗಿ ನಿಮಗೆ ಬರುತ್ತೆ. ನೀವು ಒಂದು 10 ಪ್ಯಾಸೇಜ್ ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಇದು ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್, ಕ್ವೆಶ್ಚನ್ ನಂಬರ್ 29. ಈ ಕ್ವೆಶ್ಚನ್ ನಂಬರ್ 29 ಈ ಒಂದು ಪ್ಯಾರಾಗ್ರಾಫ್ಸ್, ಈ ಪ್ಯಾರಾಗ್ರಾಫ್ಸ್ ಏನಿದೆ ನಿಮಗೆ ಟೆಕ್ಸ್ಟ್ ಬುಕ್ ಇಂದನೇ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಟೆಕ್ಸ್ಟ್ ಬುಕ್ ನಲ್ಲಿರುವಂತ ಈ ಪ್ಯಾರಾಗ್ರಾಫ್ಸ್ ನ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಬ್ರಾಕೆಟ್ ಅಲ್ಲಿ ನೋಡಿ 3 ಪದಗಳಿದೆ, ಇಲ್ಲಿ 2-3 ಪದ, ಇಲ್ಲಿ 2 ಪದ. ಇವುಗಳನ್ನ ನಾವು ಏನಂತ ಕರಿತೀವಿ? ಫ್ರೇಸಲ್ ವರ್ಬ್ಸ್ ಅಂತ ಕರಿತೀವಿ, ಅಥವಾ ಫ್ರೇಸಸ್ ಅಂತ ಕರಿತೀವಿ. ಓಕೆ,
ಸೊ ಒಂದಕ್ಕಿಂತ ಜಾಸ್ತಿ ಪದ ಇದ್ರೆ ನಾವು ಅದನ್ನೇನಂತ ಕರಿತೀವಿ, ಫ್ರೇಸ್ ಅಂತ ಕರಿತೀವಿ. ಆದ್ರೆ ಈ ಪದಗಳಿಗೆ ಅದರದೇ ಆದಂತ ಅರ್ಥ ಇರೋದಿಲ್ಲ. ಈಗ ಟರ್ನ್ ದೇರ್ ಬ್ಯಾಕ್ಸ್ ಅಂತ ಇದೆ, ಅಂದ್ರೆ ಬೆನ್ ತೋರಿಸಿ ಅಂದ್ಬಿಟ್ಟು. ಸೊ ಅದರದೇ ಆದಂತ ಅರ್ಥ ಇರೋದಿಲ್ಲ. ಅದೇ ತರ ಬಿ ಹ್ಯಾಂಗ್ ಟು, ಸ್ಟ್ರೈಟ್ ಔಟ್, ಈ ತರ ಪದಗಳಿದಾವೆ, ಅದಕ್ಕೆ ಇರೋದಿಲ್ಲ. ಸೊ ಇಲ್ಲಿ ನಿಮಗೆ ಒಂದು ಶಾರ್ಟ್ ಕಟ್ ಮೆಥಡ್ ಆಗಲಿ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದು ನಮಗಿಲ್ಲ. ನೀವು ಬಹಳ ಕಷ್ಟ, ನಿಮ್ಗೆ ಏನೂ ಅರ್ಥ ಆಗಿಲ್ಲ, ಸರ್ ನನಗೆ ಏನೂ ಅರ್ಥ ಆಗಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಯಾವ್ದಾದ್ರೂ ಒಂದನ್ನ ನೀವು ಎರಡಕ್ಕೂ ಬರೆದ್ರೂ ನಿಮಗೆ ಮಾರ್ಕ್ಸ್ ಬರಲ್ಲ. ಯಾಕಂದ್ರೆ ಎಷ್ಟು ಕೊಟ್ಟಿರ್ತಾರೆ ನಮಗೆ, 1, 2, 3 ಈ 3 ಕೊಟ್ಟಿರೋದ್ರಿಂದ ಈ ಒಂದು ಭಾಗನ ನೀವು ಸಾಲ್ವ್ ಮಾಡ್ಬೇಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಸ್ಪೆಷಲಿ ಈ ಫ್ರೇಸಸ್ ನ ನೀವು ಹುಡುಕ್ಬೇಕಾಗುತ್ತೆ. ಅವರು ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲಿಂದ ಫ್ರೇಸಸ್ ಕೊಡ್ತಾರೆ ನಮಗೆ ಗೊತ್ತಿಲ್ಲ. ಇಲ್ಲಿಗೆ ಬರೋಣ. ಇವತ್ತಿನ ದಿನ ನೀವು ಇದು ದ ಮಿನಿಸ್ಟರ್ ಡಿಸೈಡೆಡ್ ಟು ಟೆಲ್ ದ ಕ್ರಿಮಿನಲ್, ಯಾವ ಪಾಠ, 2 ಡಿಯರ್, ಲಿಯೋ ಟಾಲ್ಸ್ಟಾಯ್ ಬರೆದಿರುವಂತ ಲೆಸನ್ 2 ಡಿಯರ್. ಏನ್ ಹೇಳಿದ್ರು, ದ ಮಿನಿಸ್ಟರ್ ಡಿಸೈಡೆಡ್ ಟು ಟೆಲ್ ದ ಕ್ರಿಮಿನಲ್ ಅಂತ ಇದೆ. ಇವಾಗ ಟರ್ನ್ ದೇರ್ ಬ್ಯಾಕ್ಸ್, ಬಿ ಹ್ಯಾಂಗ್ಡ್, ಸ್ಟ್ರೈಟ್ ಔಟ್. ಈಗ ನಾನೇನ್ ಮಾಡ್ತೀನಿ, ಸ್ಟ್ರೈಟ್ ಆಗಿ ಹೇಳ್ತೀವಿ ಅಂತ ನಾವೇನೋ ಉಪಯೋಗಿಸ್ತೀವಿ, ಹಿ ಇಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳ್ತೀವಿ. ಸೊ ಈ ಒಂದು ಕಾಮನ್ ಸೆನ್ಸ್ ಆಧಾರದ ಮೇಲೆ ಇದನ್ನ ಬರೆಯಲ್ಲ, ಸ್ಟ್ರೈಟ್ ಔಟ್ ಅಂತ ಬರೀತೀನಿ ಫಸ್ಟ್. ಆಯ್ತಾ? ಟು ರನ್ ಅವೇ ಟೆಕ್ಸ್ಟ್ ಬುಕ್ ಅಲ್ಲಿ ತೆಗೆದ್ರೆ ನಿಮ್ಗೆ ಸಿಗುತ್ತೆ, ಆದ್ರೆ ಎಕ್ಸಾಮ್ ನಲ್ಲಿ ನೀವು ಟೆಕ್ಸ್ಟ್ ಬುಕ್ ಅದೆಲ್ಲ ಸಾಧ್ಯ ಇಲ್ಲ, ನಿಮ್ ಮೆಮರಿ ಬೇಕು. ದೇ ಡಿಡ್ ಸೊ ಬಟ್ ದಿ ಕ್ರಿಮಿನಲ್ ಸೆಡ್ ಇಫ್ ಹಿ ರನ್ ಅವೇ, ಇಫ್ ಹಿ ರ್ಯಾನ್ ಅವೇ. ಬಿ ಹ್ಯಾಂಗ್ಡ್, ಬಿ ಹ್ಯಾಂಗ್ಡ್ ಅಂದ್ರೆ ನೇಣಾಕ್ತಾರೆ. ಇವಾಗ ಓಡೋದ್ರೆ ನೇಣಾಕೋ ಪ್ರಶ್ನೆನೇ ಇಲ್ಲ, ಓಡೋದ್ರೆ ಇನ್ನೆಲ್ಲಿ ನೇಣಾಕ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಇದು ಆನ್ಸರ್ ಅಲ್ಲ, ಬಿ ಹ್ಯಾಂಗ್ಡ್ ಆನ್ಸರ್ ಅಲ್ಲ, ಇದು ಅವಾಗ ಆಗೋಯ್ತು. ಇನ್ನ ಬೈ ಡಿಫಾಲ್ಟ್ ಉಳ್ಕೊಂಡಿದ್ದು ಯಾವುದು, ಟರ್ನ್ ದೇರ್ ಬ್ಯಾಕ್ಸ್, ಟರ್ನ್ ದೇರ್ ಬ್ಯಾಕ್ಸ್. ಸೊ ಇದು ಕೂಡ ನಿಮಗೆ ಕ್ವೆಶ್ಚನ್ ನಂಬರ್ 24 ಆದ್ಮೇಲೆ ಯಾವ ಪ್ರಶ್ನೆಗಳಿಗೆ ಸ್ವಲ್ಪ ಟೈಮ್ ಕೊಡಬೇಕು. ಯಾಕಂದ್ರೆ ಇಲ್ಲಿ ನಿಮ್ಗೆ 2 ಮಾರ್ಕ್ ಇದೆ, ನಿಮಗೆ 2 ಮಾರ್ಕ್ಸ್ ಇರೋದ್ರಿಂದ ನೀವು ಇಲ್ಲಿ ಬಹಳ ಸ್ಟ್ರೆಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಕರೆಕ್ಟ್ ಆಗಿ ಬಂದ ಡೆಫಿನೆಟ್ಲಿ ಬರುತ್ತೆ, ಸ್ವಲ್ಪ ಪ್ರಯತ್ನ ಜೊತೆ 2 ಔಟ್ ಆಫ್ 2 ಗ್ಯಾರಂಟಿ ಬರುತ್ತೆ. ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ನೀವು ಎಷ್ಟೋ ಸಲ ಇದನ್ನು ಸಾಲ್ವ್ ಮಾಡಿ. ಆಮೇಲೆ ನಾವು ಪ್ರೋಸ್ ನಲ್ಲಿರುವಂತ ಲೆಸನ್ಸ್, ವೇರ್ ದೇರ್ ಇಸ್ ಎ ವೀಲ್, ಗಾರ್ಡ್ನರ್, ವೋಟರ್, ಆಮೇಲೆ ಈ ಒಂದು ಲೆಸನ್ ನಮಗೆ 2 ಡಿಯರ್, ಇಷ್ಟು ಲೆಸನ್ಸ್ ನೀವು ಥರವಾಗಿ ನೀವು ನೋಡ್ಕೊಳ್ಳೋದಾದ್ರೆ ನಿಮಗೆ ಈಸಿ ಆಗುತ್ತೆ. ಅದೇ ತರ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನಮಗೆ ಏನ್ ಕೇಳಿದರೆ, ಫಿಲ್ ಅಪ್ ದಿ ಬ್ಲಾಂಕ್ಸ್. ಇದು ಕೂಡ ಅಷ್ಟೇ, ಫಿಲ್ ಅಪ್ ದಿ ಬ್ಲಾಂಕ್ಸ್ ವಿತ್ ದಿ ರೈಟ್ ಲಿಂಕರ್. ಲಿಂಕರ್ ಕನ್ನಡದ ಭಾಷೆನಲ್ಲಿ ಕೂಡ ಎಷ್ಟೊಂದು ಲಿಂಕರ್ಸ್ ಇದಾವೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಾವು ಇದನ್ನ ಕಂಜಂಕ್ಷನ್ ಅಂತ ಕರಿತೀವಿ. ಆದ್ರೆ ಎಷ್ಟೋ ಪದಗಳು ಕಂಜಂಕ್ಷನ್ಸ್ ಅಲ್ಲದೆ ಇರುವಂತ ಪದಗಳನ್ನ ಕೂಡ ನಾವು ಲಿಂಕರ್ ಆಗಿ ಭಾವಿಸ್ತೀವಿ. ಸೊ ಈ ಒಂದು ಸೆಂಟೆನ್ಸ್ ನಲ್ಲಿ ಇದು ಕೂಡ ನಿಮ್ಗೆ ಟೆಕ್ಸ್ಟ್ ಬುಕ್ ಇಂದ ಬಂದಿರೋದು. ಅಬ್ಸರ್ವ್ ಮಾಡಿ, ಇವಾಗ ಬೋರ್ಡ್ ಮೇಲೆ ಇರುವಂತ ಈ ಸೆಂಟೆನ್ಸ್ ನ ವರ್ಡ್ ಬೈ ವರ್ಡ್ ಹೋಗೋಣ ನಾವು. ಇಲ್ಲಿ ನಿಮಗೆ 4 ಲಿಂಕರ್ಸ್ ಕೊಟ್ಟಿದ್ದಾರೆ. ಈ 4 ಲಿಂಕರ್ಸ್ ಏನಿದೆ ನಿಮಗೆ ಇಲ್ಲಿ, ಈ 4 ಲಿಂಕರ್ಸ್ ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಈ 4 ಲಿಂಕರ್ಸ್ ಕೂಡ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗುವಂತ ಲಿಂಕರ್ಸ್. ಆ ಲಿಂಕರ್ಸ್ ಗೆ ನಾನು ಬಾಕ್ಸ್ ಮಾಡ್ತೀನಿ, ಆಯ್ತಾ? ಸೊ ಇಲ್ಲಿ ನಮಗೆ 1 ಡ್ಯಾಶ್, ಸೆಕೆಂಡ್ ಡ್ಯಾಶ್, ನೆಕ್ಸ್ಟ್ ಥರ್ಡ್ ಡ್ಯಾಶ್, ನೆಕ್ಸ್ಟ್ ಫೋರ್ತ್ ಡ್ಯಾಶ್. ಸೊ ಟೋಟಲಿ ಇಲ್ಲಿ ಎಷ್ಟು ಮಾರ್ಕ್ ಇದೆ ನಮಗೆ? 4 ಮಾರ್ಕ್ಸ್ ಇದೆ. ಸೊ 10, 2, 12 ಇದೊಂದು ಮುಗಿಸಿದ್ರೆ ನಾವು 14 ಮಾರ್ಕ್ ಮುಗಿಸ್ತೀವಿ. ಸೊ 4 ಕ್ವೆಶ್ಚನ್ಸ್ ಆಯ್ತು ನೋಡಿ, ಆಯ್ತಾ? ಇವಾಗ ನೋಡಿ, ಬಟ್ ಅಂಡ್, ಬಟ್ ಅಂಡ್, ಅಟ್ ಲಾಸ್ಟ್, ದೆನ್, ಈ ತರ 4 ಲಿಂಕರ್ಸ್ ಇದೆ. ನಿಮಗೆ ಆನ್ಸರ್ ಗೊತ್ತಿದೆಯಾ? ವೆರಿ ಗುಡ್.
ಆನ್ಸರ್ ಗೊತ್ತಿಲ್ವಾ? ನೋಡಿ, ನಿಮಗೆ ಆನ್ಸರ್ ಗೊತ್ತಿದ್ರೆ ಒಳ್ಳೇದು. ಆನ್ಸರ್ ಗೊತ್ತಿಲ್ಲ ಅಂದ್ರೆ ಆ ಲಿಂಕರ್ಗೆ ಅನುಗುಣವಾಗಿ ನೀವು ಟ್ರೈ ಮಾಡಿ. ಈ ಬಟ್ ಅನ್ನೋದು ಆದರೆ ಅಂತ ಬರುತ್ತೆ. ಆದರೆ ಅಂಡ್ ಅದು ಕೂಡ ಅಟ್ ಲಾಸ್ಟ್ ಕೊನೆಯಲ್ಲಿ, ಇಲ್ಲೂ ಕೊನೆಯಲ್ಲೇ ಬರುತ್ತೆ. ಅಟ್ ಲಾಸ್ಟ್ ಯಾವಾಗ್ಲೂ ಲಾಸ್ಟ್ ಬರುತ್ತೆ, ಸೊ ಅಟ್ ಲಾಸ್ಟ್. ಸೊ ಇಲ್ಲೂ ಕೂಡ ಅಟ್ ಲಾಸ್ಟ್, ದೆನ್ ನಂತರ. ಈ ತರ ನೀವು ಅನುವಾದ ಮಾಡ್ಕೊಳಕ್ಕಾದ್ರೆ ಮಾಡ್ಕೊಳ್ಳಿ. ಬಟ್ ಈ ಒಂದು ಲಿಂಕರ್ಸ್ ಕೂಡ ಇದು ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಪಾಠ. ಯಾವ ಲೆಸನ್ ಇದು? ಸನ್ನಿ ಮಾರ್ನಿಂಗ್. ಸನ್ನಿ ಮಾರ್ನಿಂಗ್ ಅಲ್ಲಿ ನಿಮಗೆ ಒನ್ ಆಕ್ಟ್ ಪ್ಲೇ ಇದೆ. ಸನ್ನಿ ಮಾರ್ನಿಂಗ್ ಇಂದ ತೆಗೆದಿರುವಂತಹ ಒಂದು ಲೆಸನ್. ಸೊ ಈ ಸನ್ನಿ ಮಾರ್ನಿಂಗ್ ಅಲ್ಲಿ ಇವಾಗ ಓದೋಣ. ನಾನು ಅವಾಗ ನಿನ್ನೆ ಹೇಳ್ದಂಗೆ ನಿಮಗೆ ಎಷ್ಟೋ ಸಲ ಇಲ್ಲಿ ನೀವು ಸಾಲ್ವ್ ಮಾಡಿರುವಂತ ಪ್ರಶ್ನೆಗಳು ನಿಮ್ಮ ಒಂದು ಲಾಂಗ್ ಆನ್ಸರ್ಸ್ ಬರಿಬೇಕಾದ್ರೆ ಈ ವಿಷಯನ ನೀವು ಅಲ್ಲಿ ಬಳಸ್ಕೋಬಹುದು. ಸೊ ಫಸ್ಟ್ ನೀವು ಗ್ರಾಮರ್ ಪ್ರಶ್ನೆಗಳು ಸಾಲ್ವ್ ಮಾಡೋದ್ರಿಂದ ನಿಮಗೆ ನಂತರ ನೀವು ಸಾಲ್ವ್ ಮಾಡೋ ಪ್ರಶ್ನೆಗಳಿಗೆ ಸುಲಭ ಆಗುತ್ತೆ. ಆಯ್ತಾ? ಇವಾಗ ಈ 4 ಮಾರ್ಕಿನ ಪ್ರಶ್ನೆಗಳ ಕಡೆಗೆ ನಿಮ್ಮ ಗಮನ ಇರಲಿ. ಇದು ನಾವು ಸಾಲ್ವ್ ಮಾಡ್ತಾ ಇರೋದು ಕ್ವೆಶ್ಚನ್ ನಂಬರ್ 30. ಇದನ್ನ ಲಿಂಕರ್ಸ್ ಅಂತ ಕರಿತೀವಿ. ಕ್ವೆಶ್ಚನ್ ನಂಬರ್ಸ್ ಚೇಂಜ್ ಆಗಲ್ಲ. ಸೇಮ್ ಕ್ವೆಶ್ಚನ್ ನಂಬರ್ ನಿಮ್ಮ ಎಕ್ಸಾಮ್ ನಲ್ಲಿ ಕೂಡ ಇರೋದು. ಓಕೆ, ಇವಾಗ ಅಬ್ಸರ್ವ್ ಮಾಡಿ, ವರ್ಡ್ ಬೈ ವರ್ಡ್ ಹೋಗೋಣ. The young man took refuge in Don Gonzalo's house. He went to Savelli dash, then came to Madrid. ಫಸ್ಟ್ ಎಲ್ಲಿಗೆ ಹೋದ್ರು? ಸ್ಪೇನ್ ದೇಶದಲ್ಲಿ ಸವೇಲಿಗೆ ಹೋದ್ರು. ಆಮೇಲೆ ಎಲ್ಲಿಗೆ ಬಂದ್ರು? ಮ್ಯಾಡ್ರಿಡ್ ಬಂದ್ರು. ಸೊ ಇಲ್ಲಿ ಅವಾಗ ನಾನು ಏನ್ ಹೇಳಿದೆ ನಿಮಗೆ? ಅವಾಗ ನಾನು ಹೇಳ್ದಂಗೆ ಫಸ್ಟ್ ನಮಗೆ ಏನಾಗ್ಬಿಡುತ್ತೆ? ಡೆಫಿನೆಟ್ಲಿ ಇಲ್ಲಿ ಅಟ್ ಲಾಸ್ಟ್ ಏನಿದೆ, ಅಟ್ ಲಾಸ್ಟ್ ನಾವು ಕೊನೆಯಲ್ಲಿ ಹಾಕೋಣ. ಆಯ್ತಾ? ಸೊ ಅಲ್ಲಿಗೆ ಅಟ್ ಲಾಸ್ಟ್ ಮುಗಿತು. ಇಲ್ಲಿ ಸವೇಲಿ ಇದೊಂದು ಊರ ಹೆಸರು, ಮ್ಯಾಡ್ರಿಡ್ ಇದೊಂದು ಊರ ಹೆಸರು, ಸ್ಪೇನ್ ದೇಶದ ರಾಜಧಾನಿ. ಆಯ್ತಾ? ಹಿ ವೆಂಟ್ ಟು ಸವೇಲಿ ಅಂಡ್ ಅನ್ನೋದು ಸೇರಿಸ್ಬೇಡ. ಇಲ್ಲೇನ್ ಹಾಕೋಣ? ಅಂಡ್. ಆಯ್ತಾ? ಅಲ್ಲಿಗೆ ಎರಡನೇದು ಕೂಡ ಆಯ್ತು. ಯಾಕಂದ್ರೆ ಇದು ಜಸ್ಟ್ ಕಂಟಿನ್ಯೂಸ್ ಇದೆ, ಕಂಟಿನ್ಯೂಟಿ ಕೇಳಿದ್ದಾರೆ. ಆಮೇಲೆ ಹಿ ರೋಟ್ ಮೆನಿ ಲೆಟರ್ಸ್ ಟು ಲಾರಾ ಡ್ಯಾಶ್ ದೇ ವರ್ ಇಂಟರ್ಸೆಪ್ಟೆಡ್. ಇವಾಗ ಯಾವ್ದ್ಯಾವ್ದು ಮುಗೀತು? ನಮ್ದು ಅಂಡ್ ಮುಗೀತು, ಅಟ್ ಲಾಸ್ಟ್ ಮುಗೀತು. ಇವಾಗ ದೆನ್ನು ಬಟ್ಟು ಅಷ್ಟೇ ಇರೋದು. ಲಾರಾಗೆ ಲೆಟರ್ಸ್ ಬಂದಿದ್ದಾರೆ, ಆದ್ರೆ ಆ ಲೆಟರ್ಸ್ ದೇ ವರ್ ಇಂಟರ್ಸೆಪ್ಟೆಡ್. ಇಂಟರ್ಸೆಪ್ಟೆಡ್ ಅಂದ್ರೆ ಲಾರಾಗ್ ಸಿಗ್ಲಿಲ್ಲ, ಆದರೆ. ಸೊ ಅದಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ? ಬಟ್. ಬಟ್ ದೇ ವರ್ ಇಂಟರ್ಸೆಪ್ಟೆಡ್ ಅಂತ ಬಟ್ ಹಾಕ್ಬಿಡ್ತೀವಿ. ಆಯ್ತಾ? ಇನ್ನ ಬೈ ಡಿಫಾಲ್ಟ್ ಉಳ್ಕೊಂಡಿರೋದು ಒಂದೇ ಒಂದು, ಯಾವ್ದದು? ದೆನ್. ದೆನ್ ಇಲ್ಲಿ ಹಾಕೋಣ. ಸಾರಿ, ದೆನ್ ಇಲ್ಲಿ ಹಾಕ್ಬೇಕು. ದೆನ್. ಆಯ್ತಾ? ನೆಕ್ಸ್ಟ್ ಅಟ್ ಲಾಸ್ಟ್. ಅಟ್ ಲಾಸ್ಟ್ ನ ಕೊನೆಯಲ್ಲಿ ಹೋಗೋಣ. ಆಯ್ತಾ? ಇವಾಗ ಅನಲೈಸ್ ಮಾಡೋಣ. ಒಂದ್ ನಿಮಿಷ ನೋಡ್ಕೊಳ್ಳಿ. The young man took refuge in Don Gonzalo house. He went to Savelli and, ನೋಡಿ, he went to Savelli and then came to Madrid. ನಂತರ ಮ್ಯಾಡ್ರಿಡ್ ಬಂದರು. ಆಮೇಲೆ ಏನ್ ಮಾಡೋದು? He wrote letters to Laura but they were intercepted. they ಅಂದ್ರೆ ಆ ಪತ್ರಗಳು ಲಾರಾ ಕೊಡ್ಲಿಲ್ಲ. ಯಾರು? ಡಾನ್ ಗಾನ್ಸಲೋ ಬರೆದಿರೋ ಪತ್ರಗಳು ಲಾರಾ ಕೊಡ್ಲಿಲ್ಲ. ದೇ ವರ್ ಇಂಟರ್ಸೆಪ್ಟೆಡ್. ಪೇರೆಂಟ್ಸ್ ಅವ್ರಿಗೆ ಕೊಡ್ಲಿಲ್ಲ. ನೆಕ್ಸ್ಟ್ ಬೈ ಹರ್ ಪೇರೆಂಟ್ಸ್. ದೆನ್ ಆಮೇಲೆ ಏನ್ ಮಾಡೋದು ಗಾನ್ಸಲೋ? ದೆನ್ ಇನ್ ಡಿಸ್ಪೈರ್, ಮನಸ್ಸಿಗೆ ಬಹಳ ಬೇಜಾರು ಮಾಡಿಕೊಂಡು ಡಿಸಪಾಯಿಂಟ್ಮೆಂಟ್ ಆಗಿ ಇನ್ ಡಿಸ್ಪೈರ್ ಏನ್ ಮಾಡಿದ್ರು? ಸೈನ್ಯನ ಸೇರ್ಕೊಂಡ್ರು. ಹಿ ಜಾಯಿಂಡ್ ಆರ್ಮಿ. ಸೊ ಇಲ್ಲಿ ರೈಟರ್ ಏನ್ ಮಾಡ್ತಾ ಇದ್ದಾರೆ? ವ್ಯಂಗ್ಯ ಮಾಡ್ತಾ ಇದ್ದಾರೆ. ಸೈನ್ಯನ ಯಾರು ಸೇರ್ಕೊಂತಾರೆ ಅಂತ ವ್ಯಂಗ್ಯ ಮಾಡ್ತಾ ಇದ್ದಾನೆ. ಹಿ ಜಾಯಿಂಡ್ ಆರ್ಮಿ. ಅಟ್ ಲಾಸ್ಟ್ ಕೊನೆಯಲ್ಲಿ ಹಿ ಮೇಟ್ ಅ ಗ್ಲೋರಿಯಸ್ ಡೆತ್. ಅಂದ್ರೆ ಒಂದು ಹುತಾತ್ಮನ ಸಾವನ್ನ ಯುದ್ಧದಲ್ಲಿ ಸಿಕ್ತು. ಗ್ಲೋರಿಯಸ್ ಡೆತ್. ಸೊ ಇಲ್ಲಿ ನಮಗೆ ಏನ್ ಗೊತ್ತಾಯ್ತಪ್ಪ ಅಂತ ಹೇಳಿದ್ರೆ, ನಿಮಗೆ ಲಿಂಕರ್ಸ್ ಏನಿದೆ 4 ಮಾರ್ಕ್ಸ್ ಲಿಂಕರ್ಸ್ ಕ್ವೆಶ್ಚನ್ ನಂಬರ್ 30 ಗೊತ್ತಾಯ್ತು.
ನೀವು ಕ್ವೆಶ್ಚನ್ ನಂಬರ್ ಹಾಕೋಂತ ಬಂದ್ರೆ ನಿಮಗೆ ಪ್ರತಿಯೊಂದು ಕ್ವೆಶ್ಚನ್ ಅಲ್ಲೂ ಟೆಕ್ಸ್ಟ್ ಬುಕ್ ಆಧಾರದ ಮೇಲೆ ಕೂಡ ನೀವು ಸಾಲ್ವ್ ಮಾಡಿ. ಸ್ಪೆಷಲಿ 29 ಮತ್ತೆ 30 ಈ ಎರಡೂ ಪ್ರಶ್ನೆಗಳು ನಿಮಗೆ ಆ ಕಡೆ ಅಂದ್ರೆ 4 ಮಾರ್ಕಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕೆ ಇವು ಸಹಾಯ ಮಾಡುತ್ತೆ. ಗೊತ್ತಾಯ್ತಾ? ಸೊ ಈ ಲಿಂಕರ್ಸ್ ಸಂಬಂಧಪಟ್ಟಂಗೆ ನೀವು ವರ್ಕ್ ಬುಕ್ ತೆಗೆದ್ರೆ ನಿಮಗೆ ಲಿಂಕರ್ಸ್ ಅಂತ ಒಂದು ಚಾಪ್ಟರ್ ಇದೆ. ವರ್ಕ್ ಬುಕ್ ಅಲ್ಲಿ ಆ ಲಿಂಕರ್ಸ್ ಚಾಪ್ಟರ್ ನ ಎಲ್ಲಾ ಲಿಂಕರ್ಸ್ ನ ಒಂದು ಸಲ ನೀವು ನೋಡ್ಕೊಳಕ್ಕಾದ್ರೆ ನಿಮಗೆ ಈಸಿ ಆಗುತ್ತೆ. ಇನ್ನ ಕಷ್ಟ ಆಗುತ್ತಾ, ನೀವು ಇಂಗ್ಲಿಷ್ ಟು ಕನ್ನಡ ಭಾರದ್ವಾಜ್ ಡಿಕ್ಷನರಿ ತಗೊಂಡ್ರೂ ಪರವಾಗಿಲ್ಲ. ಈ ಒಂದು ಡಿಕ್ಷನರಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟೋ ಲಿಂಕರ್ಸ್ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಷ್ಟು ನೀವು ಮಾಡಿದ್ರೆ ನಿಮಗೆ ಸಾಕು. ಓಕೆ, ಸೊ ಫ್ರೆಂಡ್ಸ್ ಅಲ್ಲಿಗೆ ಇವತ್ತು ನಾವು ಏನ್ ಮಾಡಿದ್ವಿ, ಫಸ್ಟ್ ಪ್ಯಾಸೇಜ್ 10 ಮಾರ್ಕ್ಸ್, ನೆಕ್ಸ್ಟ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ 2 ಮಾರ್ಕ್ಸ್, ಆಮೇಲೆ ಲಿಂಕರ್ಸ್ 4 ಮಾರ್ಕ್ಸ್, 16 ಮಾರ್ಕ್ಸ್ ಕವರ್ ಮಾಡಿದ್ವಿ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹಾಕೋಣ, ಮುಂದಕ್ಕೆ ಹೋಗಿ ನೋಡೋಣ ನೆಕ್ಸ್ಟ್ ಯಾವ್ದಿದೆ ಅಂದ್ಬಿಟ್ಟು. ಇದು ಪ್ರೊನೌನ್ಸ್. ವಾಟ್ ಡೂ ದಿ ಕ್ವೆಶ್ಚನ್ ನಂಬರ್ 34 4 ಮಾರ್ಕ್ಸ್. ಗೊತ್ತಾಯ್ತಾ? 4 ಮಾರ್ಕ್ಸ್ ಇದೆ ಇದಕ್ಕೆ. ಇಲ್ಲಿ ಏನ್ ಕೇಳಿದ್ದಾರೆ, ವಾಟ್ ಡು ದ ಅಂಡರ್ಲೈನ್ ವರ್ಡ್ಸ್, ಅವರೇ ಅಂಡರ್ಲೈನ್ ಮಾಡಿದ್ದಾರೆ. ಗೊತ್ತಾಯ್ತಾ? 1 2 3 4 4 ವರ್ಡ್ಸ್ ನ ಅವರೇ ಅಂಡರ್ಲೈನ್ ಮಾಡಿದ್ದಾರೆ. ವಾಟ್ ಡು ದ ಅಂಡರ್ಲೈನ್ ವರ್ಡ್ಸ್ ಇನ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ರೆಫರ್ ಟು. ಇದೇ ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಈ ಪ್ಯಾರಾಗ್ರಾಫ್ ನ ನೀವು ಓದೋದಕ್ಕಿಂತ ಮುಂಚೆ ನೀವೇನ್ ಮಾಡಬೇಕು, ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಫಸ್ಟ್ ಏನಿದೆ ಕ್ವೆಶ್ಚನ್ ನಂಬರ್ 34 ಅಂತ ಬರ್ದು, ಇಲ್ಲೇನಿದೆ ದೇರ್ ಅಂತಿದೆಯಲ್ವಾ, ನೀವೇನ್ ಮಾಡಿ ದೇರ್ ಅಂತ ಬರೀರಿ. ಡ್ಯಾಶ್ ದೆಮ್ ಡ್ಯಾಶ್ ವಿಚ್ ಡ್ಯಾಶ್ ಹೂ ಡ್ಯಾಶ್. ಇಷ್ಟು ಫಸ್ಟ್ ಬರ್ಕೊಳ್ಳಿ. ಗೊತ್ತಾಯ್ತು? ಸರ್ವನಾಮಗಳು, ನಾಮಪದದ ಬದಲಾಗಿ ಉಪಯೋಗಿಸುವ ಪದವನ್ನು ಸರ್ವನಾಮ ಅನ್ನುತ್ತೇವೆ. ಎ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಎ ನೌನ್ ಈಸ್ ಎ ಪ್ರೊನೌನ್. ನಮಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಾ ಪಾರ್ಟ್ಸ್ ಆಫ್ ಸ್ಪೀಚ್ ನ ಟ್ರೈನ್ ಮಾಡಬೇಕಾದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಲ್ಲಿ ಎಲ್ಲಾ 8 ಪಾರ್ಟ್ ಆಫ್ ಸ್ಪೀಚ್ ನಾವು ಕಲಿಬೇಕಾಗುತ್ತೆ. ಸೊ ಈ ಒಂದು ಪ್ರಶ್ನೆ ಏನಿದೆ ಪ್ರೊನೌನ್ಸ್ ಸಂಬಂಧಪಟ್ಟಿರೋದು. ಆದ್ರೆ ಎಷ್ಟೋ ಪದಗಳು ಕೆಲವು ಪ್ರೊನೌನ್ಸ್ ಆಗಿ ವರ್ಕ್ ಆಗುತ್ತೆ. ಸೊ ಅದಕ್ಕೆ ಅವರಿಗೆ ಪ್ರೊನೌನ್ಸ್ ಅಂತ ಕೇಳೋದಿಲ್ಲ, ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳ್ತಾರೆ ಅಷ್ಟೇ. ಆಯ್ತಾ? ಈಗ ಪಾಯಿಂಟ್ ಹೋಗೋಣ. ಬಹಳ ಸಿಂಪಲ್ ಆಗಿದೆ, ಅಬ್ಸರ್ವ್ ಮಾಡಿ. ಇಲ್ಲಿ ಫಸ್ಟ್ ಒಂದು ದೇರ್ ಅಂತ ಇದೆ. ಸೊ ಇದನ್ನ ನಾವೇನ್ ಮಾಡೋಣ, ಇದನ್ನ ಝೂಮ್ ಮಾಡಿ ನಿಮ್ಗೆ ಇನ್ನ ಕ್ಲಿಯರ್ ಆಗಿ ತೋರಿಸ್ತೀನಿ. ಅಬ್ಸರ್ವ್ ಮಾಡಿ. ಸೊ 4 ಆಯ್ತು. ಇವಾಗ ಏನ್ ಮಾಡೋಣ, ಅದನ್ನ ಸ್ವಲ್ಪ ಝೂಮ್ ಮಾಡೋಣ. ದ ವೆಸ್ಟರ್ನ್ ಘಾಟ್ಸ್, ಅವಾಗ ನಾವು ಸಾಲ್ವ್ ಮಾಡಿದೀವಿ, ಸೇಮ್ ಥಿಂಗ್ ಮತ್ತೆ ಕೇಳಿದ್ರೆ. ದ ವೆಸ್ಟರ್ನ್ ಘಾಟ್ಸ್ ಆರ್ ವೆಲ್ ನೋನ್ ಫಾರ್ ದೇ ರಿಚ್ ಯುನೀಕ್ ಅಸೆಂಬ್ಲೇಜ್ ಆಫ್ ಫ್ಲೋರಾ ಅಂಡ್ ಫೌನಾ. ಆಯ್ತಾ? ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈ ದೇರ್ ಅಂತ ಇದೆಯಲ್ವಾ, ಈ ದೇರ್ಗಿನ ಮುಂಚೆ ಹುಡುಕ್ಬೇಕು, ದೇರ್ ನಂತರ ನೋಡ್ಬೇಡಿ. ನಾನು ಹೇಳೋದು ಎಲ್ಲಾ ಸಲ ಕರೆಕ್ಟ್ ಅಂತಲ್ಲ ನಾನು ಹೇಳೋದು. ಗೊತ್ತಾಯ್ತು? ನಾಮಪದದ ನಂತರ ಸರ್ವನಾಮ ಬರುತ್ತೆ. ಗೊತ್ತಾಯ್ತು? ಇವಾಗ ಕರ್ನಾಟಕ ಈಸ್ ಇನ್ ಇಂಡಿಯಾ, ಇಟ್ ಈಸ್ ಇನ್ ಸೌತ್ ಇಂಡಿಯಾ. 2 ಸೆಂಟೆನ್ಸ್ ಇಮ್ಯಾಜಿನ್ ಮಾಡೋಣ. ಕರ್ನಾಟಕ ಈಸ್ ಇನ್ ಇಂಡಿಯಾ ಒಂದನೇದು, ಕರ್ನಾಟಕ ಈಸ್ ಇನ್ ಸೌತ್ ಇಂಡಿಯಾ ಅಂತ ಹೇಳೋ ಬದಲು ಇಟ್ ಈಸ್ ಇನ್ ಸೌತ್ ಇಂಡಿಯಾ ಅಂತ ಇದೆ ಅನ್ಕೊಳ್ಳಿ. ಇವಾಗ ಇಟ್ ಅಂದ್ರೆ ಯಾವುದು? ಕರ್ನಾಟಕ. ಈ ಸರ್ವನಾಮ ಯಾವುದು ಅಂತ ನೀವು ಗುರ್ತಿಡಿಯೋದಕ್ಕೆ ಮುಂಚೆನೆ ಅದಕ್ಕೆ ಸಂಬಂಧಪಟ್ಟಿರೋ ನಾಮಪದನ ಹೇಳಿರ್ಬೇಕಲ್ವಾ. ನಂತರ ಇಲ್ಲಿ ಏನ್ ಮಾಡಿದರೆ, ದೇರ್ ಅಂತ ಇದೆ, ಬಹುವಚನ, ಇದು ಪ್ಲೂರಲ್. ದೇರ್ ಅಂದ್ರೆ ಏನಾಯ್ತು? ಪ್ಲೂರಲ್ ಆಯ್ತು. ನೋಡಿ ಇಲ್ಲಿ ನಾಮಪದ ಯಾವ್ದಿದೆ, ಇದಲ್ಲ.
ಇದ್ಯಾವುದು ಅಲ್ಲ. ಉಳ್ಕೊಂಡಿರೋದು ಯಾವುದು? ವೆಸ್ಟರ್ನ್ ಘಾಟ್ಸ್. ನೀವಿಲ್ಲಿ ದೈರ್ ಅಂತಿದೆಯಲ್ಲ, ವೆಸ್ಟರ್ನ್ ಘಾಟ್ಸ್. ಇಷ್ಟು ನೀವು ಬರೆದ್ರೆ ಮುಗಿ. ಗೊತ್ತಾಯ್ತು? ದೈರ್ ಅಂದ್ರೆ ಏನು? ವೆಸ್ಟರ್ನ್ ಘಾಟ್ಸ್. ಇವಾಗ ಈ ಭಾಗ ಕಂಪ್ಲೀಟ್ ಆಯ್ತು. ನೀವೇನ್ ಮಾಡಿ, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳೋದಾದ್ರೆ ನಿಮ್ಮ ಒಂದು ಕ್ವೆಶ್ಚನ್ ಪೇಪರ್ ನಲ್ಲಿ ಅವುಗಳನ್ನ ನೀವು ಎರೇಸ್ ಮಾಡಬೇಕು. ಇಲ್ಲೊಂದು ಲೈನ್ ಹಾಕೊಂಡ್ಬಿಟ್ರೆ ಇನ್ನು ಮುಂದೆ ಇದು ನೀವು ನೋಡೋದು. ನೆಕ್ಸ್ಟ್ ಏನ್ ಕೇಳಿದರೆ, ರಿಚ್ ಅಂಡ್ ಯುನೀಕ್ ಅಸೆಂಬ್ಲೇಜ್ ಆಫ್ ಫ್ಲೋರಾ ಅಂಡ್ ಫೌನಾ. ಫ್ಲೋರಾ ಅಂದ್ರೆ ಗಿಡಗಳು, ಫೌನಾ ಅಂದ್ರೆ ಪ್ರಾಣಿಗಳು. ಆಯ್ತು, ಇಲ್ಲಿ ತನಕ ಏನಿಲ್ಲ. ಆಮೇಲೆ 25 ಏನು? 25 biodiversity hotspots are identified in the world. Western Ghats is one of them. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಏನ್ ಬಂದಿದೆ? ಪ್ಲೂರಲ್ ಬಂದಿದೆ, ಬಹುವಚನ ಬಂದಿದೆ. ಪ್ರಪಂಚದಲ್ಲಿ 25 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಕೆಲವು ಸಲ ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಸಿಂಪಲ್ ಇರುತ್ತೆ, ಅಂದ್ರೆ ನೀವು ಅವಾಗೆ ಪ್ಯಾಸೇಜ್ ಅಲ್ಲಿ ಓದಿದ್ದೀರಾ, ಅದೇ ಮತ್ತೆ ಇಲ್ಲೂ ಬಂದ್ಬಿಟ್ಟಿದೆ. ಎಲ್ಲಾ ಸಲನೂ ಆತರ ಆಗುತ್ತೆ ಅನ್ಕೋಬೇಡಿ. ಕೆಲವು ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ನಲ್ಲಿ ಈ ತರ ಕೊಟ್ಟಿರೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಆಯ್ತಾ? ಬಟ್ ಇಲ್ಲಿ ನೀವೇನಾಗ್ತಾ ಇದೆ? ಪ್ರೊನೌನ್ಸ್ ಐಡೆಂಟಿಫೈ ಮಾಡ್ತಾ ಇದೆ. ಇಲ್ಲೇನಾಯ್ತು? 25 biodiversity hotspots are identified among them. Them, ಅವುಗಳಲ್ಲಿ. ಈ ದೆಮ್ ಅಂದ್ರೆ ಯಾವುದು? ಇವಾಗ ಪ್ರಶ್ನೆ ಅಲ್ಲಿ. ಯಾಕಂದ್ರೆ ಇಲ್ಲಿ 25 biodiversity hotspots are identified. ಸೊ ದೆಮ್ ಅಂದ್ರೆ ಏನು? ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಗೊತ್ತಾಯ್ತು? ಇದನ್ನ ನಾವೇನಂತ ಕರಿತೀವಿ? ಈ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅವುಗಳು. ಗೊತ್ತಾಯ್ತು? ನೆಕ್ಸ್ಟ್, the Ghats are the home to thousands of species which at least 325 are globally threatened. The Ghats are home of thousands of animal species, out of which at least 325 are globally threatened. ಅಂದ್ರೆ ಇಲ್ಲಿ ಏನ್ ಕೇಳಿದರೆ? ವಿಚ್ ಅನ್ನೋದು ಕೇಳಿದರೆ. They have asked for which. ಸೊ ಈ ವಿಚ್ ಅಂದ್ರೆ ಏನು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು. ಸೊ ಆ ವಿಚ್ ಅಲ್ಲಿ ನಿಮಗೆ 325 ಆರ್ ಗ್ಲೋಬಲಿ ಥ್ರೆಟನ್ಡ್. ಸೊ ಇಲ್ಲಿ ನೀವೇನಪ್ಪಾ ಅಂತ ಹೇಳಿದ್ರೆ, ಈ 325 ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನೀವು ಘಾಟ್ಸ್ ಆರ್ ದಿ ಹೋಮ್ ಫಾರ್ ಥೌಸಂಡ್ಸ್ ಆಫ್ ಎನಿಮಲ್ ಸ್ಪೀಸೀಸ್, ಆಫ್ ವಿಚ್ ಅಂದ್ರೆ ಥೌಸಂಡ್ಸ್ ಆಫ್ ಎನಿಮಲ್ ಸ್ಪೀಸೀಸ್ ಅಲ್ಲಿದ್ದಾರೆ, ಆಫ್ ವಿಚ್ at least 325 are globally threatened. ಸೊ ಇವಾಗ ನೀವೇನ್ ಮಾಡ್ತೀರಾ? ಈ ವಿಚ್ ಗೆ 325 are globally threatened. ಓಕೆ, ಈ ಘಾಟ್ಸ್ ಏನಿದೆ, ಇಟ್ ಈಸ್ ದಿ ಹೋಮ್ ಫಾರ್ ಆಲ್ ದೀಸ್ ಥಿಂಗ್ಸ್. ನೀವೇನ್ ಮಾಡ್ತಾ ಇದ್ದೀರಾ? ಅದಕ್ಕಿಂತ ಮುಂಚೆ, ಈ ಘಾಟ್ಸ್ ಗಿನ ಮುಂಚೆ ಏನಿದೆ, ಈ ಒಂದು ಪ್ರೊನೌನ್ ಗಿನ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಥೌಸಂಡ್ಸ್ ಆಫ್ ಎನಿಮಲ್ ಸ್ಪೀಸಸ್ ಇಲ್ಲಿಂದ ನೀವು ಹಾಕಿ ಸ್ಟ್ರೈಟ್ ಅವೇ ನೀವು ಎಲ್ಲಿ ತನಕ ಬರೀಬಹುದು ಇದನ್ನ? ಔಟ್ ಆಫ್ ವಿಚ್ 325 ಆರ್ ಗ್ಲೋಬಲಿ ಥ್ರೆಟನ್ಡ್. ಆಮೇಲೆ ಅಲ್ಲಿಂದ ಲಾಸ್ಟ್ ಒನ್ ಹೋಗೋಣ, ಹೂ. ದೇ ಆರ್ ಆಲ್ಸೋ ಹೋಮ್ ಫಾರ್ ಮೆನಿ ಇಂಡಿಜಿನಿಯಸ್ ಪೀಪಲ್ ಹೂ ಆರ್ ಆನ್ ದಿ ವರ್ಜ್ ಆಫ್ ಎಕ್ಸ್ಟಿಂಕ್ಷನ್. ಸೊ ಹೂ ಸಾಮಾನ್ಯವಾಗಿ ನಾವು ಇದನ್ನ ಹ್ಯೂಮನ್ ಬೀಯಿಂಗ್ಸ್ಗೆ ಉಪಯೋಗಿಸ್ತೀವಿ, ಮಾನವರಿಗೆ. ಸೊ ಇಲ್ಲಿ ಏನ್ ಕೇಳಿದ್ದಾರೆ? ಲಾಸ್ಟ್ಗೆ ಅವ್ರು ಏನ್ ಕೇಳಿದ್ದಾರೆ? ದೇ ಆರ್ ದಿ ಹೋಮ್ ಫಾರ್ ಮೆನಿ ಇಂಡಿಜಿನಿಯಸ್ ಪೀಪಲ್. ನೋಡಿ, ಈ ಹೂಗಿನ ಮುಂಚೆ ಏನಿದೆ? ಮೆನಿ ಇಂಡಿಜಿನಿಯಸ್. ಸೊ ಹೂಗೆ ನೀವೇನ್ ಬರೀತೀರಾ? ಮೆನಿ ಇಂಡಿಜಿನಿಯಸ್ ಪೀಪಲ್. ಸೊ ಈ ಪ್ರೊನೌನ್ಸ್ ಏನಿದೆ ನಿಮಗೆ ಈ ಒಂದು ಪ್ಯಾರಾಗ್ರಾಫ್ ನಲ್ಲಿ ಏನಿದೆ, ಆ ಪ್ಯಾರಾಗ್ರಾಫ್ ನಲ್ಲಿ ಏನು ವರ್ಡ್ಸ್ ನ ಐಡೆಂಟಿಫೈ ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ಆ ಅಂಡರ್ಲೈನ್ ಮಾಡಿರೋ ಪದಗಳು ಅದರ ಮುಂಚೆ ನಮಗೆ ಅದರ ನೌನ್ ನ ನೀವು ಗುರುತಿಸಿದ್ರೆ ಸಾಕು.
ಸೊ ಇಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಇದೆ? ಟೋಟಲಿ 4 ಮಾರ್ಕ್ಸ್ ಸಿಗುತ್ತೆ. ಆಯ್ತಾ? ನೋಡೋಣ. ಇಲ್ಲಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕೋಣ. ಗ್ರಾಮರ್ ಭಾಗದಲ್ಲಿ ಸ್ಪೀಚ್ ರೈಟಿಂಗ್, ಗ್ರಾಮರ್ ಭಾಗದಲ್ಲಿ ಸ್ಪೀಚ್ ರೈಟಿಂಗು, ಲೆಟರ್ ರೈಟಿಂಗ್ ಇವೆರಡು ಭಾಗನ ಮುಗಿಸ್ತು ಪೆಂಡಿಂಗ್ ಅಲ್ಲಿ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಕ್ವೆಶ್ಚನ್ ನಂಬರ್ 35 1 ಮಾರ್ಕಿನ ಪ್ರಶ್ನೆ. ಲಾಸ್ಟ್ ಕ್ವೆಶ್ಚನ್ ಗ್ರಾಮರ್ ಅಲ್ಲಿ ಕ್ವೆಶ್ಚನ್ ನಂಬರ್ 35 ಲಾಸ್ಟ್ ಕ್ವೆಶ್ಚನ್. ಇಲ್ಲಿ ನಿಮಗೆ ಶಫಲ್ ಮಾಡಿ ವರ್ಡ್ಸ್ ಕೊಟ್ಟಿರ್ತಾರೆ, ಅದನ್ನ ನೀವು ಒಂದು ವಾಕ್ಯದ ರೂಪದಲ್ಲಿ ಹಾಕಬೇಕು. ಹಿಂದೆ ಮುಂದೆ ಕೊಟ್ಟಿರ್ತಾರೆ, ರೀರೈಟ್ ದಿ ಜಂಬಲ್ಡ್ ಸೆಗ್ಮೆಂಟ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಆಯ್ತಾ? ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಬಿ ವಾಟರ್ ಯೂಸ್ ಶುಡ್ ಜುಡಿಷಿಯಸ್ಲಿ. ನೀವೇನ್ ಮಾಡಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಇಂಗ್ಲಿಷ್ ನಲ್ಲಿ ಮೊದಲನೇ ಪದ ನಾಮಪದ ಇರುತ್ತೆ, ಅದನ್ನ ನಾವು ಸಬ್ಜೆಕ್ಟ್ ಅಂತ ಕರೆಸ್ತೀವಿ. ಸೊ ವಾಟರ್ ನ ತಗೊಳ್ಳಿ, ವಾಟರ್ ಆದ್ಮೇಲೆ ಬಿ ನ ಹಾಕಕ್ ಹೋಗ್ಬೇಡಿ, ಶುಡ್ ತಗೊಳ್ಳಿ. ವಾಟರ್ ಶುಡ್ ಉಪಯೋಗಿಸ್ಬೇಕಲ್ವಾ? ವಾಟರ್ ಶುಡ್ ಯೂಸ್ಡ್ ಬೇಡ, ವಾಟರ್ ಶುಡ್ ಬಿ ಯೂಸ್ಡ್. ವಾಟರ್ ಶುಡ್ ಬಿ ಅಂದ್ರೆ ನೀವು ಉಪಯೋಗಿಸಲೇಬೇಕು. ವಾಟರ್ ಶುಡ್ ಬಿ ಯೂಸ್ಡ್. ಹೇಗೆ? ಜುಡಿಷಿಯಸ್ಲಿ. ಎಷ್ಟೋ ಸಲ ನಿಮ್ಗೆ ಅಲ್ಲಿ ಪದಗಳ ಅರ್ಥ ಗೊತ್ತಾಗ್ಬೋದು, ಗೊತ್ತಾಗದೇ ಇರ್ಬೋದು. ಬಟ್ ಇದು ನನಗೆ ಗೊತ್ತಾಗಲ್ಲ ಅಂತ ಬಿಡಕ್ಕಂತೂ ಹೋಗ್ಬೇಡಿ, ಅದನ್ನು ಬಿಡೋ ಅವಶ್ಯಕತೆನೇ ಇಲ್ಲ. ಸೊ ವಾಟರ್ ಶುಡ್ ಬಿ ಜುಡಿಷಿಯಸ್ಲಿ ಯೂಸ್ಡ್ ಅಥವಾ ವಾಟರ್ ಶುಡ್ ಬಿ ಯೂಸ್ಡ್ ಜುಡಿಷಿಯಸ್ಲಿ. ನೀವು ಕರೆಕ್ಟ್ ಆಗಿ ನೀವು ಮಾಡೋದಾದ್ರೆ ಇದನ್ನ ನಾವು ಆಡ್ವರ್ಬ್ ಅಂತೀವಿ, ಕ್ರಿಯಾ ವಿಶೇಷಣೆ. ಯಾಕಂದ್ರೆ ಎಲ್ ವೈ ಇರೋದ್ರಿಂದ ಕ್ರಿಯಾ ವಿಶೇಷಣೆ. ಕ್ರಿಯಾ ವಿಶೇಷಣೆ ಕ್ರಿಯಾಪದದ ಬಗ್ಗೆ ವಿಶೇಷವಾಗಿ ಹೇಳುತ್ತೆ. ಸಾಮಾನ್ಯವಾಗಿ ಕ್ರಿಯಾಪದದ ನಂತರ ಬರುತ್ತೆ ಸಾಮಾನ್ಯವಾಗಿ. ಸೊ ವಾಟರ್ ಶುಡ್ ಬಿ ಯೂಸ್ಡ್ ಜುಡಿಷಿಯಸ್ಲಿ. ಹೇಗೆ ಉಪಯೋಗಿಸಬೇಕು? ಜುಡಿಷಿಯಸ್ಲಿ ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು. ಆಯ್ತಾ? ಸೊ ಇಲ್ಲಿ ನಾವೇನ್ ಮಾಡಿದ್ವಿ? ಕ್ವೆಶ್ಚನ್ ನಂಬರ್ 35 ಬಂದಿದೆ. ಇವಾಗ ನಾವು ಇವತ್ತಿನ ಒಂದು ಇಲ್ಲಿ ತನಕ ನಾವು ಏನ್ ನೋಡಿದೀವಿ ಅಂದ್ರೆ, ನಿಮಗೆ ಒಂದು ಫಾಸ್ಟ್ ರೀಕ್ಯಾಪ್ ಕೊಡ್ತೀನಿ. ಈ ರೀಕ್ಯಾಪ್ ಆದಾದ್ಮೇಲೆ ನಿಮಗೆ ಕೆಲವು ಐಡಿಯಾಸ್ ಬರುತ್ತೆ. ಫಸ್ಟ್ ಪ್ಯಾಸೇಜ್ ತಗೊಂಡಿದ್ದೀವಿ, ಪ್ಯಾಸೇಜ್ ಫಾರ್ 10 ಮಾರ್ಕ್ಸ್. ಈ ಪ್ಯಾಸೇಜ್ ನಲ್ಲಿ ನಾನು ನಿಮ್ಗೆ ಅವಾಗ ಹೇಳಿದ ಹಾಗೆ ನೀವು ಫಸ್ಟ್ ಕ್ವೆಶ್ಚನ್ಸ್ ನ ಓದ್ಕೊಳ್ಳಿ. ಕ್ವೆಶ್ಚನ್ ನ ಓದ್ತಾ ಮೊದಲನೇ ಪ್ರಶ್ನೆನ ಓದಿ ಅದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಹುಡುಕಿ. ಸೆಕೆಂಡ್ ಕ್ವೆಶ್ಚನ್ ಅದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್. ಈ ಒಂದು ಪ್ರಕ್ರಿಯೆನಲ್ಲಿ ನಿಮಗೆ ಗೊತ್ತಿಲ್ಲದೆ ತರ ಪ್ಯಾಸೇಜ್ ನ ನೀವು ಸಂಪೂರ್ಣವಾಗಿ ಓದ್ಬಿಟ್ಟಿರ್ತೀರ. ನಿಮ್ಗೆ ಗೊತ್ತಿಲ್ಲದೇನೆ ನೀವೇನ್ ಮಾಡಿದಿರಾ? ಪ್ಯಾಸೇಜ್ ನ ಕಂಪ್ಲೀಟ್ ಆಗಿ ಓದ್ಬಿಟ್ಟಿರ್ತೀರ. ಸೊ ಈ ಒಂದು ಪ್ರಯತ್ನನ ನೀವು ಮಾಡಬೇಕು. ಆಯ್ತಾ? ಯಾವುದೇ ಕಾರಣಕ್ಕೂ ಆನ್ಸರ್ ತಪ್ಪಾಗ್ಬೋದಲ್ವಾ ಅಂತ ನಿಮಗೆ ಡೌಟ್ ಬೇಡ. ತಪ್ಪಾದ್ರೆ ಆಗ್ಲಿ, ತಪ್ಪು ಮಾಡ್ದಂಗೆ ನಾವು ಏನು ಮಾಡಕ್ ಆಗೋದಿಲ್ಲ. ತಪ್ಪು ಮಾಡೋದ್ರಿಂದನೇ ನಾವು ಕಲಿಯೋದು. ಸೊ ತಪ್ಪಾದ್ರೆ 10 ಮಾರ್ಕ್ ಬರೋದಿಲ್ಲ, 8 ಬರ್ಬೋದು, ಆಯ್ತಾ? 9 ಬರ್ಬೋದು, 6 ಬರ್ಬೋದು. ಅಷ್ಟೇ ಆಗ್ಲಿ, ನನಗೆ ಇದು ಕಷ್ಟ ಆಗುತ್ತೆ ಅಂತ ಕೈ ಚೆಲ್ಲಿ ಕೂತ್ಕೋಬೇಡಿ. ಯಾಕಂದ್ರೆ ಇಲ್ಲಿ ನಿಮ್ಗೆ 10 ಮಾರ್ಕ್ಸ್ ಇರೋದ್ರಿಂದ ನೀವೊಂದು 2-3 ಸಲ ಪ್ರಯತ್ನ ಮಾಡಿ ನಿಮ್ಮಷ್ಟಕ್ಕೆ ನೀವೇ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್, ವರ್ಕ್ ಬುಕ್ ಇದೆಲ್ಲ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ 10 ಔಟ್ ಆಫ್ 10 ಖಂಡಿತವಾಗ್ಲೂ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆಗಳು ಏನ್ ಬರುತ್ತೆ ನಮಗೆ? 29 ಮತ್ತೆ 30 ಈ ಲಿಂಕರ್ಸ್ ಭಾಗ. ಇದು ಸ್ವಲ್ಪ ನಿಮಗೆ ಕಾಂಪ್ಲಿಕೇಟ್ ಆಗ್ಬೋದು, ಆದ್ರೆ ನಿಮ್ಗೆ ಇಲ್ಲಿ 4, 1, 2, 6 ಮಾರ್ಕ್ ಇದೆ. ಇಲ್ಲಿ ನೀವು 2 ಮಾರ್ಕ್ ತಗೊಂಡ್ರೆ ವೆರಿ ಗುಡ್, ಆಗ್ಲಿಲ್ಲ ಅಂದ್ರೆ ಲಾಸ್ ಏನೂ ಇಲ್ಲ, ನಿಮ್ಗೆ ಮಿಸ್ ಆಗಿದ್ ಬರೀ 2 ಮಾರ್ಕ್ಸ್ ಅಷ್ಟೇ. ಇಲ್ಲಿ 4 ಮಾರ್ಕ್ಸ್ ನೀವು ಪ್ರಯತ್ನ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಈ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಸೊ ಸರ್ವನಾಮಗಳು, ಪ್ರೊನೌನ್ಸ್ ನ ಕೂಡ ತೋರಿಸಿದ್ವಿ. ಆಯ್ತಾ? ಇಲ್ಲಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕೋಣ. ಇದು
ರೆಡ್ಯೂಸ್ಡ್ ಸಿಲೆಬಸ್ಗೆ ಸಂಬಂಧಪಟ್ಟಂತ ಲೆಸನ್ಸ್. ನಮಗೆ ಕೆಲವು ಲೆಸನ್ಸ್ ನ ಕಡಿಮೆ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ 12 ಕ್ವೆಶ್ಚನ್ಸ್ ಕಾಣಿಸ್ತಾ ಇದೆ, ಆದ್ರೆ 12 ಕ್ವೆಶ್ಚನ್ಸ್ ಇಲ್ಲಿಲ್ಲ. ಯಾಕೆ 12 ಕ್ವೆಶ್ಚನ್ಸ್ ಇಲ್ಲ ಅಂದ್ರೆ ಕೆಲವು ಪ್ರಶ್ನೆಗಳನ್ನ ತೆಗೆದಿದೆ. ಸೊ ನಿಮಗೆ ಸನ್ನಿ ಮಾರ್ನಿಂಗ್ ಅನ್ನೋ ಲೆಸನ್ ಇಂದ 2 ಪ್ರಶ್ನೆಗಳು ಬರ್ಬೋದು. ಆಮೇಲೆ ವೋಟರ್ ಅನ್ನೋ ಲೆಸನ್ ಇಂದ 2 ಪ್ರಶ್ನೆಗಳು ಬರ್ಬೋದು. ಸೊ ಒಟ್ಟಾರೆ ನಮ್ಗಿರೋ ಒಂದು ಲೆಸನ್ಗೆ 1 ಕ್ವೆಶ್ಚನ್ ಅಂತ ಹೇಳಿದ್ರೆ ಯಾವ್ದನ್ನ 2 ಲೆಸನ್ಸ್ ಇಂದ ನಮಗೆ 2 ಕ್ವೆಶ್ಚನ್ಸ್ ಬರುತ್ತೆ. ಇದು ಯಾವ್ದಪ್ಪ? ಇದು ಕಾಂಪ್ರಹೆನ್ಷನ್ 1, ಟೋಟಲಿ 12 ಮಾರ್ಕ್ಸ್ ಇದೆ ಇಲ್ಲಿ. ಆಮೇಲೆ ನಂಬರ್ 1 ಇಂದ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಮಂದಿ ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ಇದು 1 ಮಾರ್ಕ್ ಕ್ವೆಶ್ಚನ್ಸ್ ಬಹಳ ಈಸಿ ಅಂತ, ಆದ್ರೆ ರಿವರ್ಸ್ ಸತ್ಯ. 1 ಮಾರ್ಕ್ ಕ್ವೆಶ್ಚನ್ಸ್ ಅದು ಈಸಿ ಅಲ್ಲ, ಇದು ಕಷ್ಟ. ಯಾಕಂದ್ರೆ ನೀವು 1 ಮಾರ್ಕ್ಗೆ 1 ಪ್ಯಾರಾಗ್ರಾಫ್ ಬರೆಯಕ್ ಆಗಲ್ಲ. 1 ಮಾರ್ಕ್ಗೆ ಒಂದೇ ಸೆಂಟೆನ್ಸ್ ಬರಿಬೇಕು ಅಥವಾ 1 ಪದ ಬರಿಬೇಕು ಅಷ್ಟೇ. ಇದು ಕೂಡ ನಿಮಗೇನಿದೆ 1 ಮಾರ್ಕ್ ಕ್ವೆಶ್ಚನ್ಸ್, ನಿಮಗೆ ಟೆಕ್ಸ್ಟ್ ಬುಕ್ ನ ಕ್ಲೋಸ್ ಆಗಿ ಓದಕ್ಕಾದ್ರೆ ಉತ್ತಮ. ಆಗ್ಲಿಲ್ಲ ಅಂದ್ರೆ ನೀವು ಯಾವ್ದಾದ್ರೂ ಸ್ಟಡಿ ಮೆಟೀರಿಯಲ್ ನ ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ. 1 ಮಾರ್ಕ್ ಕ್ವೆಶ್ಚನ್ಸ್ ಸಾಕಷ್ಟು ಆನ್ಲೈನ್ ಸೈಟ್ಸ್ ಇದಾವೆ. ಆ ಆನ್ಲೈನ್ ಸೈಟ್ ನಲ್ಲಿ ಕರ್ನಾಟಕ PUC ವೆಬ್ಸೈಟ್ ಇದೆ. ಕರ್ನಾಟಕ PUC ವೆಬ್ಸೈಟ್ ನ ನೀವು ಓಪನ್ ಮಾಡ್ಕೊಂಡ್ರೆ ನಿಮಗೆ ರೋಮಿಯೋ ಅಂಡ್ ಜೂಲಿಯೆಟ್ ಪದ್ಯದಿಂದ ಎಲ್ಲಾ ಲೆಸನ್ಸ್ ನಿಮಗೆ ಆನ್ಸರ್ ಸಿಗುತ್ತೆ. ಕ್ವೆಶ್ಚನ್ ಅಂಡ್ ಆನ್ಸರ್ ಸಿಗುತ್ತೆ. ಹಾಗಾಗಿ ಅದು ಈಸಿ. ಇವತ್ತಿನ ಈ ಕ್ಲಾಸ್ ಅಲ್ಲಿ ಇದು ಗದ್ಯ ಮತ್ತೆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರೋದು, ಪ್ರೋಸ್ ಅಂಡ್ ಪೊಯಿಟ್ರಿ. ಈಗ ಗ್ರಾಮರ್ ಏನಿದೆ 50 ಮಾರ್ಕ್ದು ನಾನು ನಿಮಗೆ ಲೆಟರ್ ರೈಟಿಂಗು, ಸ್ಪೀಚ್ ರೈಟಿಂಗು, ಡಾಟಾ ಇಂಟರ್ಪ್ರಿಟೇಷನ್ ಈ 3 ಪಾರ್ಟ್ಸ್ ನ 1 ನಿಮಿಷ ಪಕ್ಕಗಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೂಡ ನಿಮಗೆ ಮಾರ್ಕ್ಸ್ ಸ್ಕೋರ್ ಮಾಡೋದು ಸುಲಭವಾಗಿ ನೀವು ಮಾಡಬಹುದು. ಅಬ್ಸರ್ವ್ ಮಾಡಿ, ಇಲ್ಲಿ ನಿಮಗೆ ಈ ತರ ಪ್ರಶ್ನೆಗಳು. ವೆನ್ ಅಕಾರ್ಡಿಂಗ್ ಟು ಜೂಲಿಯಟ್ ವುಡ್ ರೋಮಿಯೋ ಮೇಕ್ ದಿ ಫೇಸ್ ಆಫ್ ಹೆವೆನ್ ಸೋ ಫೈನ್. ನೀವು ಎಲ್ಲಾ ಕ್ವೆಶ್ಚನ್ಸ್ ನ ಇದೇ ತರ ಅನಲೈಸ್ ಮಾಡ್ಕೊಂತ ಹೋದ್ರೆ ಆನ್ಸರ್ ಬೇಡ ಸದ್ಯಕ್ಕೆ. ಇಲ್ಲಿ ನಿಮಗೆ 12 ಮಾರ್ಕ್ಸ್, ಇದಕ್ಕೆ 12 ಮಾರ್ಕ್ ಇದೆ. ನಂತರ ಲಾಂಗ್ ಆನ್ಸರ್ಸ್ ಇದಾವೆ. ಆ ಲಾಂಗ್ ಆನ್ಸರ್ಸ್ ಪ್ರಬಂಧದ ರೀತಿಯಲ್ಲಿ ಬರೀಬೇಕು. 8 ಪ್ರಶ್ನೆಗಳು, ಒಂದೊಂದು ಪ್ರಶ್ನೆಗೆ 4 ಮಾರ್ಕ್, 32 ಮಾರ್ಕ್. ಆಮೇಲೆ ಒಂದು ಲಾಂಗ್ ಆನ್ಸರ್ ಪ್ರಬಂಧ ಬರಿಬೇಕು, 6 ಮಾರ್ಕ್. ಟೋಟಲಿ ಎಷ್ಟಾಯ್ತು? ಗದ್ಯ ಮತ್ತೆ ಪದ್ಯ ಭಾಗಕ್ಕೆ 50 ಮಾರ್ಕ್. ಆಮೇಲೆ ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಸರ್ ನಮಗೆ ಬಹಳ ಕಷ್ಟ, ಇದು ಬೇಡವೇ ಬೇಡ ಅಂತ, ಇದನ್ನ ನಾವು ಟಚ್ ಮಾಡೋದೇ ಬೇಡ ಅಂತ. ಅದಕ್ಕೆ ನಾನು ಇದನ್ನ ಫಸ್ಟ್ ಇವಾಗ ನಿಮಗೆ ಕೆಲವು ಹಿಂಟ್ಸ್ ಕೊಡ್ತಾ ಇದ್ದೀನಿ, ಇದನ್ನ ನೀವು ಅಬ್ಸರ್ವ್ ಮಾಡಿ. ಕರೆಕ್ಷನ್ ಹೋದಾಗ ವ್ಯಾಲ್ಯೂಯೇಷನ್ ಟೈಮ್ ಅಲ್ಲಿ ಇದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಇರುತ್ತೆ, ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಇದನ್ನ ಅಬ್ಸರ್ವ್ ಮಾಡಿ. ಇದು 4 ಮಾರ್ಕ್ ಪ್ರಶ್ನೆಗಳಿವೆ, ಆಯ್ತಾ? ಆನ್ಸರ್ ಎನಿ 8 ಆಫ್ ದಿ ಫಾಲೋಯಿಂಗ್ ಚೂಸಿಂಗ್ ಅಟ್ ಲೀಸ್ಟ್ 2 ಫ್ರಮ್ ಪೋಯಮ್. 2 ಪೋಯಮ್ಸ್ ಇನ್ ದ ಪ್ಯಾರಾಗ್ರಾಫ್. ಎಷ್ಟು ಪದ ಬರೀಬೇಕು? ಅಷ್ಟೇ. 1 ಪೇಜು 2 ಪೇಜ್ ಆನ್ಸರ್ ಅಲ್ಲ, ಮಿನಿಮಮ್ 80 ರಿಂದ 100 ಪದ. ಸರ್ ನನಗೆ ಬರೀ 20 ಪದ ಆಗುತ್ತೆ, ಬರೀರಿ. ನನಗೆ ಸ್ವಲ್ಪ ಗೊತ್ತಿದೆ ಅಷ್ಟೇ ಬರೀರಿ. ಗೊತ್ತಾಯ್ತು? ಯಾಕಂದ್ರೆ ನಿಮಗೆ ಒಂದು ಪ್ರಶ್ನೆಗೆ 4 ಮಾರ್ಕ್ ಇದೆ, ಇಲ್ಲಿ 4 ಮಾರ್ಕ್ಸ್. ನೀವು ಏನ್ ಬರೆದ್ರು ಆ ಪ್ರಶ್ನೆಗೆ ಸಂಬಂಧಪಟ್ಟಿದ್ದು ಏನ್ ಬರೆದ್ರು ಮಾರ್ಕ್ಸ್ ಬರುತ್ತೆ. ಸೊ ಬಿಡಬಾರ್ದು. ಗೊತ್ತಾಯ್ತು? ಸೊ ಇಲ್ಲಿ ಇದನ್ನ ಯಾವ ತರ ಡಿವೈಡ್ ಮಾಡ್ತಾರೆ ಅಂತ ನೋಡೋಣ. Two marks for any 4 value points. ಇದನ್ನ ನಾವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಕರೀತೀವಿ. 2 ಮಾರ್ಕ್, 4 ಮಾರ್ಕ್ ಅಲ್ವಾ? 4 ಮಾರ್ಕ್ ಅಲ್ಲಿ 2 ಮಾರ್ಕ್ ಯಾವ್ದಕ್ಕೆ ಕೊಡ್ತಾರೆ? 4 ವ್ಯಾಲ್ಯೂ ಪಾಯಿಂಟ್ಸ್. 4 ಪಾಯಿಂಟ್ಸ್ ಬರೀಬೇಕು. ಫಾರ್ ಎಕ್ಸಾಂಪಲ್, ಸರಳವಾಗಿ, ವೈ ಈಸ್ ಮೊನಾಕೋ ಕಾಲ್ಡ್
ಎ ಟಾಯ್ ಕಿಂಗ್ಡಮ್. ಇಷ್ಟೇ ಒಂದು ಪ್ರಶ್ನೆ ತಗೊಳ್ಳ. ಆಯ್ತಾ? ಈಗ ನನಗೆ ಏನ್ ಗೊತ್ತಿದೆ ಅದ್ರ ಬಗ್ಗೆ? ಮೊನಾಕೋ ಅಲ್ಲಿ ಎಷ್ಟು ಮಂದಿ ಇದ್ದಾರೆ, ವಾಸಿಗಳು ಎಷ್ಟು ಮಂದಿ ಇದ್ದಾರೆ? 7,000, 7,000. ನಾನೇನ್ ಮಾಡ್ತೀನಿ, ಕ್ವೆಶ್ಚನ್ ನಂಬರ್ ಇದೊಂದು 14 ಅಂತ ಇಮ್ಯಾಜಿನ್ ಮಾಡೋಣ. ಇಲ್ಲಿ ಆ ಕ್ವೆಶ್ಚನ್ ಮತ್ತೆ ಬರೀತೀನಿ, ವೈ ಈಸ್ ಮೊನಾಕೋ ಕಾಲ್ಡ್ ಆಸ್ ಎ ಟಾಯ್ ಕಿಂಗ್ಡಮ್. ನಾನೇನ್ ಮಾಡ್ತೀನಿ, ವೈ ಈಸ್ ತೆಗೆದು ಬಿಡ್ತೀನಿ. ಮೊನಾಕೋ ಈಸ್ ಕಾಲ್ಡ್ ಎ ಟಾಯ್ ಕಿಂಗ್ಡಮ್ ಬಿಕಾಸ್. ಯಾಕಂದರೆ, ಬಿಕಾಸ್ ಏನ್ ಗೊತ್ತಾಯ್ತು? 7,000 ಮಂದಿ ಇದ್ದಾರೆ, 7,000 ಇನ್ಹ್ಯಾಬಿಟೆಂಟ್ಸ್ ಅನ್ನೋದು ಗೊತ್ತಾದ್ರೆ ಬರೀರಿ. ಗೊತ್ತಾಗ್ಲಿಲ್ವಾ? ಪೀಪಲ್ ಅಂತ ಹಾಕಿ, ಪಾಪ್ಯುಲೇಷನ್ ಅಂತ ಬರೀರಿ, ಮುಗಿತಾ? ಆಮೇಲೆ ಏನು? ಅಲ್ಲೊಂದು ಸೈನ್ಯ ಇದೆ, ಎಷ್ಟು ಮಂದಿ ಇದ್ದಾರೆ? 60 ಮಂದಿ ಇದ್ದಾರೆ, 60 ಸೋಲ್ಜರ್ಸ್ ಅಂತ ಬರೀತೀನಿ. ಆಮೇಲೆ ಅಲ್ಲೊಂದು ರಾಜ ಇದ್ದಾನೆ, ಅವನದೊಂದು ಆಸ್ಥಾನ ಇದೆ, ಕಿಂಗ್ಲೆಟ್. ಅದು ಕಿಂಗ್ಲೆಟ್ ಅನ್ನೋದು ನನಗೆ ಗೊತ್ತಿಲ್ಲ, ನಾನೇನ್ ಮಾಡ್ತೀನಿ, ಕಿಂಗ್ಡಮ್ ಅಂತ ಬರೀತೀನಿ. ಆಯ್ತಾ? ಆಮೇಲೆ ಅಲ್ಲಿ ಏನಿದ್ದಾರೆ? ಮಂತ್ರಿಗಳಿದ್ದಾರೆ, ಆಸ್ಥಾನ ಇದೆ, ಪ್ಯಾಲೇಸ್ ಇದೆ, ಒಂದು ಸಾಮ್ರಾಜ್ಯಕ್ಕೆ ಬೇಕಾಗಿದ್ದೆಲ್ಲ ಇದೆ, ಆದ್ರೆ ಚಿಕ್ಕದಾಗಿದೆ. ಅದಕ್ಕೆ ನಾನೇನಂತ ಬರೀತೀನಿ, ಪ್ಯಾಲೇಸ್ ಅಂತ ಹಾಕ್ತೀನಿ. ಇಷ್ಟೇ ಬರೀತೀನಿ. ನನಗೆ 4 ಮಾರ್ಕ್ ಬರುತ್ತಾ? 4 ಮಾರ್ಕ್ ನನಗೆ ಬರಲ್ಲ. ಆದ್ರೆ ನಾನು ಇಷ್ಟು ಬರ್ದಿದ್ದೀನಲ್ವಾ, 4 ಮಾರ್ಕ್ ನನಗೆ ಕೊಡೋದಿಲ್ಲ. ಖಂಡಿತವಾಗ್ಲೂ ಅವ್ರಿಗೆ ಏನ್ ಗೊತ್ತಾಗುತ್ತೆ, ಕರೆಕ್ಟ್ ಮಾಡೋರ್ಗೆ, ಈ ವಿದ್ಯಾರ್ಥಿಗೆ ಏನ್ ಗೊತ್ತಾಗಿದೆ? 7,000 ಮಂದಿ ಇನ್ಹ್ಯಾಬಿಟೆಂಟ್ಸ್ ಇದ್ದಾರೆ, 60 ಮಂದಿ ಸೈನಿಕರಿದ್ದಾರೆ, ರಾಜ್ಯ ಇದೆ, ಆಮೇಲೆ ಒಂದು ಅರಮನೆ ಇದೆ, ಎಲ್ಲದಕ್ಕಿಂತ ಜಾಸ್ತಿ ವಿದ್ಯಾರ್ಥಿ ಪ್ರಶ್ನೆ ಅರ್ಥ ಆಗಿದೆ ಅಂದ್ಬಿಟ್ಟು ಮಿನಿಮಮ್ ನನಗೆ 2 ಮಾರ್ಕ್ ಅಂತೂ ಬರುತ್ತೆ. ನಾನು 80 ಪದ ಬರ್ದಿಲ್ಲ, 100 ಪದ ಬರ್ದಿಲ್ಲ, ಇಷ್ಟೇ ಬರ್ದಿಲ್ಲ. ಯಾವುದೋ ಕಾರಣಕ್ಕೆ 2 ಕೊಡ್ಲಿಲ್ವಾ? ಒಂದಂತೂ ಕೊಟ್ಟೆ ಕೊಡ್ತಾರೆ, ಇದಕ್ಕಿಂತ ಕಡಿಮೆ ಬರಲ್ಲ. ಅಂದ್ರೆ ನಾನು ಎಲ್ಲಿಗೆ ಬಂದಿದ್ದೀನಿ ಇವಾಗ? 32 ಮಾರ್ಕು 8 ಪ್ರಶ್ನೆಗಳಿಗೆ. ಅಂದ್ರೆ ನೀವು ಒಂದು ಪ್ರಶ್ನೆಗೆ 1 ಮಾರ್ಕ್ ಇಂದ ಪ್ರಾರಂಭ ಮಾಡಿದ್ರೆ ನಿಮ್ಗೆ ಅವಾಗ 8 ಮಾರ್ಕ್ ಬಂತು. ಸರಳವಾಗಿ ಒಂದು ಪ್ರಶ್ನೆಗೆ 1 ಮಾರ್ಕ್ ಇಂದ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಅವಾಗ ಎಷ್ಟು ಮಾರ್ಕ್ ಬಂತು? 8 ಮಾರ್ಕ್ ಬಂತು. ಅಲ್ಲಿ 1 ಮಾರ್ಕ್ ಕ್ವೆಶ್ಚನ್ಸ್ ಇದಾವೆ 12. ಸೊ 8 + 12 20 ಮಾರ್ಕ್ ಆಯ್ತು. ಗ್ರಾಮರ್ 50 ಮಾರ್ಕ್ ಆಯ್ತು. ಟೋಟಲ್ 70 ಮಾರ್ಕ್ ಆಯ್ತು. ಇನ್ನ ಇದನ್ನ ನೀವು ಒಂದು ಬೇಸ್ ಆಗಿ ತಗೊಂಡ್ರೆ, ನಾನು ಇನ್ನ 1 ಮಾರ್ಕ್ ಹೇಳ್ತಾ ಇದ್ದೀನಿ ಅಷ್ಟೇ. ಇವತ್ತಿಂದ ನೀವು ಪ್ರಾರಂಭ ಮಾಡಿದ್ರೆ ಮೇ 31 ತನಕ ನಿಮ್ಗೆ ಟೈಮ್ ಇದೆ. ಪ್ರಾರಂಭದಲ್ಲಿ ನೀವು ಇಷ್ಟೇ ಬರಿಬಹುದು. ಸೆಕೆಂಡ್ ಟೈಮ್ ನೀವು ಅಟೆಂಪ್ಟ್ ಮಾಡಿ, ಇನ್ನ ಇದಕ್ಕೊಂದೆರಡು ಪದ ಜೋಡಿಸ್ತೀರ. ಆಮೇಲೆ ಪ್ರಯತ್ನ ಮಾಡಿ, ನಿಧಾನ ಪ್ರಯತ್ನ ಮಾಡಿ, ನಿಮಗೆ ಸರಳವಾಗಿ ಸಂಪೂರ್ಣ ಉತ್ತರ ಬರುವಂತಹ ಸಾಧ್ಯತೆ ಬರುತ್ತೆ. ಬಂದಿಲ್ಲ ಅಂದ್ರೂ ಖಂಡಿತವಾಗ್ಲೂ ನಿಮ್ಗೆ 1 ಮಾರ್ಕಿನ ಕಡಿಮೆ ಬರೋದಿಲ್ಲ, ಖಂಡಿತವಾಗ್ಲೂ ನಿಮ್ಗೆ 70ಗಿನ ಕಡಿಮೆ ಬರೋದಿಲ್ಲ. ಸೊ ಇಲ್ಲಿ ನೀವು ಪಾಸ್ ಆಗೋದು ಮರ್ತೋಗ್ಬಿಡಿ. ನಾವು ಅವಾಗ ಫಸ್ಟ್ ಕ್ಲಾಸ್ಗಿನ ಜಾಸ್ತಿ ಯಾವ ತರ ತಗೊಂಡು ಹೋಗ್ಬೋದು ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೀವಿ. ನೀವು ಈ ಪ್ರಯತ್ನನ ನೀವು ಗಂಭೀರವಾಗಿ ನೀವು ಪರಿಗಣಿಸಿ, ಆಗುತ್ತೆ. ಆಯ್ತಾ? ಇವಾಗ ಮತ್ತೆ ಬರ್ತಾ ಇದ್ದೀನಿ. ಇಲ್ಲೊಂದು ಪ್ರಶ್ನೆನ ನಾನು ತಗೊಂಡ್ಬಿಟ್ಟು ಈ ಪ್ರಶ್ನೆಗೆ ಈ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂದ್ರೆ ಏನು ಅನ್ನೋದು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಇಲ್ಲಿ ಒಂದು ಪ್ರಶ್ನೆ ಇದೆ. How does Romeo glorify Juliet's beauty? ಫಸ್ಟ್ ನಿಮ್ಗೆ 1 ಮಾರ್ಕ್ ಕ್ವೆಶ್ಚನ್ಸ್ 12 ಆಯ್ತಲ್ವಾ? 12 ಆದ್ಮೇಲೆ 13ನೇ ಪ್ರಶ್ನೆ. ರೋಮಿಯೋ ಅಂಡ್ ಜೂಲಿಯಟ್ ಶೇಕ್ಸ್ಪಿಯರಿನ ಒಂದು ದುರಂತದ ನಾಟಕ, ಟ್ರಾಜಿಡಿಯಲ್ಲೂ ಆ ರೊಮ್ಯಾಂಟಿಕ್ ಟ್ರಾಜಿಡಿಯಿಂದ ಈ ಒಂದು ಭಾಗನ ರೋಮಿಯೋಯಿನ ಒಂದು ಡೈಲಾಗ್, ಅದನ್ನ ನಾವು ಸಾಲಿಲಾಗ್ ಅಂತೀವಿ. ಆ
ಆ ರೋಮಿಯೋ ಸಾಲಿಲಾಕ್ ನ ತಗೊಂಡು ಒಂದು ಭಾಗ ಸಣ್ಣದಾಗಿ ನಮಗೆ ಕೊಟ್ಟಿದ್ದಾರೆ. ಅದೇ ತರ ಜೂಲಿಯಟ್ ಮೊನೊಲಾಗ್ ಅಂತ ಕರಿತೀವಿ. ಜೂಲಿಯಟ್ ಮೊನೊಲಾಗ್ ಇಂದ ಒಂದು ಭಾಗ. ಇದು ಆಕ್ಚುಲಿ ಒಂದು ಪದ್ಯ ಅಲ್ಲ, ಶೇಕ್ಸ್ಪಿಯರಿನ ಒಂದು ನಾಟಕ. ನಾಟಕದ ಹೆಸರು ರೋಮಿಯೋ ಅಂಡ್ ಜೂಲಿಯಟ್. ರೋಮಿಯೋ ಅಂಡ್ ಜೂಲಿಯಟ್ ಇಂದ ಆಯುಧ ಭಾಗ. ಸೊ ಅದಕ್ಕೆ ನಮ್ಗೆ ಏನ್ ಕೇಳಿದ್ರೆ ಪೊಯಮ್ ಅಂತ ಬರಿಬೇಡಿ ಎಲ್ಲೂ. ನೀವೆಲ್ಲೂ ದಿಸ್ ಈಸ್ ಎ ಪೊಯಮ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಅಂತ ಬರಿಬೇಡಿ. ದಿಸ್ ಈಸ್ ಎ ರೊಮ್ಯಾಂಟಿಕ್ ಟ್ರಾಜಿಕ್ ಪ್ಲೇ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಇಷ್ಟು ಇಂಟ್ರಡಕ್ಷನ್ ಬರೆದ್ರು ಸಾಕು. ನೋಡಿ, ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಬ್ಯೂಟಿ. ಇದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಇಲ್ಲಿ ರೋಮಿಯೋ ಫ್ಯಾಸಿನೇಟೆಡ್ ಬೈ ಜೂಲಿಯಟ್ಸ್ ಬ್ಯೂಟಿ. ಶಿ ಟೀಚಸ್ ದಿ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್. ಇದು ಒಂದು ವ್ಯಾಲ್ಯೂ ಪಾಯಿಂಟ್. ವ್ಯಾಲ್ಯೂ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ, ನಾವು ಲೆಕ್ಚರರ್ಸ್ ಪೇಪರ್ ಕರೆಕ್ಷನ್ ಹೋದಾಗ ನಮ್ಗೊಂದು ಶೀಟ್ ಕೊಡ್ತಾರೆ. ಕೊಟ್ಬಿಟ್ಟು ನೋಡಿ ವಿದ್ಯಾರ್ಥಿಗಳು ಈ ವ್ಯಾಲ್ಯೂ ಪಾಯಿಂಟ್ಸ್ ಇದಿಷ್ಟು ಅಲ್ಲ, ಇದರಲ್ಲಿ ಯಾವ್ದಾದ್ರು 4 ವ್ಯಾಲ್ಯೂ ಪಾಯಿಂಟ್ಸ್ ಬರೆದು ಸರಿಯಾಗಿ ವ್ಯಾಕರಣ ಬದ್ಧವಾಗಿದ್ರೆ ನೀವು ಫುಲ್ ಮಾರ್ಕ್ಸ್ ಕೊಡಿ. ಇಲ್ಲಿ ನೋಡಿ, ಅರ್ಧ ಮಾರ್ಕ್ ಫಾರ್ ಈಚ್ ವ್ಯಾಲ್ಯೂ ಪಾಯಿಂಟ್, 1 ಮಾರ್ಕ್ ಫಾರ್ ಲ್ಯಾಂಗ್ವೇಜ್ ಎಬಿಲಿಟಿ, 1 ಮಾರ್ಕ್ ಫಾರ್ ಕೊಹರೆನ್ಸ್. ನಾನು ಇಂಗ್ಲಿಷ್ ಪೂರ್ ಇದೆ, ಸರಿ ಇಲ್ಲ ನನ್ನ ಇಂಗ್ಲಿಷ್, ಬಿಡಿ, 1 ಮಾರ್ಕ್ ಹೋಯ್ತು. ಏನಂತೆ, ಇನ್ನು ನಾನು ಕರೆಕ್ಟ್ ಆಗಿ ನಾನು ವ್ಯಾಲ್ಯೂ ಪಾಯಿಂಟ್ಸ್ ನ ಹಾಕಿದ್ರೆ 4 ಪಾಯಿಂಟ್ಸ್ ಹಾಕಿದ್ರೆ 2 ಬದಲೇ ಬರುತ್ತೆ. ಸೊ ಹಾಗಾಗಿ ನಥಿಂಗ್ ಟು ವರಿ. ಅವಾಗ 8 ಮಾರ್ಕ್ ಇಂದ ನಾವು 16 ಮಾರ್ಕ್ ಕಡೆಗೆ ಹೋಗ್ತಾ ಇದ್ವಿ. ಯಾಕಂದ್ರೆ ಈ ವ್ಯಾಲ್ಯೂ ಪಾಯಿಂಟ್ಸ್ ನೋಡಿ, ಶಿ ಟೀಚರ್ಸ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್. ಪದ್ಯದಲ್ಲಿ ಹೇಗಿದೆ ಹಾಗೆ ಒಂದು. ಆಮೇಲೆ ಶಿ ಸೀಮ್ಸ್ ಟು ಹ್ಯಾಂಗ್ ಅಪಾನ್ ದಿ ಚೀಕ್ ಆಫ್ ದಿ ನೈಟ್. ಇಷ್ಟು ನೀವು ನೆನ್ಪಿಟ್ಕೊಳ್ಳೋದು ಬೇಡ, ಇಷ್ಟೇ ನೋಡಿ. ಇದನ್ನು ಹೊಡೆದಾಕ್ತೀನಿ ಆಯ್ತಾ. ಜೂಲಿಯಟ್ ಅಂತ ಹಾಕ್ತೀನಿ, ಯಾಕಂದ್ರೆ ಎಲ್ಲಾವುದು ಜೂಲಿಯಟ್ ಬಗ್ಗೆ. ಆಮೇಲೆ ಇದನ್ನು ಹೊಡೆದಾಕ್ತೀನಿ, ಜೂಲಿಯಟ್ ಅಂತ ಹಾಕ್ತೀನಿ. ಜೂಲಿಯಟ್ ಟೀಚರ್ಸ್ ನಿಮಗೆ ಕಷ್ಟ ಆಗುತ್ತಾ? ಟೀಚ್ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್. ಫಸ್ಟ್ ಪಾಯಿಂಟ್ ಎರರ್ ಆಗಿದೆ, ಗ್ರಾಮೆಟಿಕಲ್ ಎರರ್ ಆಗಿದೆ. ಸ್ಟಾರ್ಟ್ ಮಾಡಿ ಅಲ್ಲಿಂದ, ತೊಂದರೆ ಇಲ್ಲ. ಕ್ರಮೇಣವಾಗಿ ನೀವು 4-5 ಸಲ ಓದಿದ್ಮೇಲೆ ಇಲ್ಲ ಟೀಚರ್ಸ್ ಅಂತ ಹಾಕ್ಬೇಕು ನಾನು, ಯಾಕಂದ್ರೆ 3rd ಪರ್ಸನ್ ಸಿಂಗುಲರ್ ಬರುತ್ತೆ ಜೂಲಿಯಟ್, ಅದಕ್ಕೆ ನಾನು ಟೀಚರ್ಸ್ ಕರೆಕ್ಟ್. ಸೆಕೆಂಡ್ ಸ್ಟೆಪ್ ಅಲ್ಲಿ ಅದು ಅರ್ಥ ಆಗುತ್ತೆ. 3rd ಸ್ಟೆಪ್ ನೀವು ಬಂದಾಗ ಮತ್ತೆ ಇಲ್ಲಿ ಶಿ ಸೀಮ್ಸ್. ಸರ್ ಇದೇನೋ ಅರ್ಥ ಆಗಲ್ಲ, ಸೀಮ್ಸ್ ಅನ್ನೋದು ಬೇಡ, ಜೂಲಿಯಟ್ ಅಂತ ಬರೀರಿ. ಜೂಲಿಯಟ್ ಹ್ಯಾಂಗ್ ಅಪಾನ್ ಚೀಕ್ ಆಫ್ ದಿ ನೈಟ್. ಸರ್ ಇಲ್ಲಿ ಜೂಲಿಯಟ್ ಹ್ಯಾಂಗು, ಇಲ್ಲಿ ಟೀಚರ್ಸ್, ಏನ್ ಮಾಡೋಣ? ಆಯ್ತು, ಎಸ್ ಸೇರಿಸಿ. ಜೂಲಿಯಟ್ ಹ್ಯಾಂಗ್ಸ್ ಅಪಾನ್ ದಿ ಚೀಕ್ ಆಫ್ ದಿ ನೈಟ್. ಇದೊಂದು ಪಾಯಿಂಟ್. ಶೇಕ್ಸ್ಪಿಯರ್ ಹೆಂಗೆ ಹೇಳಿದಾರೋ ಹಂಗೆ. ಆಮೇಲೆ ಇಲ್ಲಿ ಒಂದು ಪಾಯಿಂಟ್ ಮುಗೀತು. ಕಂಪೇರ್ ಟು ಎ ರಿಚ್ ಜಿವಿಲ್ ಇನ್ ಇಥೋಪ್ಸಿಯರ್, ಒಂದು ಪಾಯಿಂಟ್ ಮುಗೀತು. ಹರ್ ಬ್ಯೂಟಿ ಟು ರಿಚ್ ಫಾರ್ ಯೂಸ್, ಮುಗೀತು. ಇದಿಷ್ಟು ನಾನು ಬರೀತಾನೆ ಇಲ್ಲ, ಮುಗಿ. 4 ವ್ಯಾಲ್ಯೂ ಪಾಯಿಂಟ್ಸ್ ನ ಹಾಕಿದ್ದೀನಿ. ವ್ಯಾಕರಣಬದ್ಧವಾಗಿ ಸೆಂಟೆನ್ಸ್ ರೂಪದಲ್ಲಿ, ಒಂದು ಸಾಲಿನ ರೂಪದಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಂಗೆ ನೀಟಾಗಿ ಬರೆದಿದ್ದೀನಿ ಅಂದ್ರೆ 4 ಔಟ್ ಆಫ್ 4 ಬರುತ್ತೆ. ಇಲ್ದಿದ್ರೆ ನಿಮಗೆ ಒಂದು ಮಿನಿಮಮ್ ಬಂದೇ ಬರುತ್ತೆ, 2ಕ್ಕಂತೂ ಕಷ್ಟ ಇಲ್ಲ. 2 ಮಾರ್ಕ್ ಬರೋದಕ್ಕೆ ಯಾವುದೇ ಕಷ್ಟ ಇಲ್ಲ. ಸೊ ಈ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಸರ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ, ಇನ್ನ ಸಿಂಪಲ್ ಆಗಿ ಹೇಳಿ ಅಂತ ನೀವು ಹೇಳೋದಾದ್ರೆ, ನೀವು ಯಾವ್ದನ ಒಂದು ನೋಟ್ಸ್, ಕೆಲವು ಪುಸ್ತಕಗಳಲ್ಲಿ ಉತ್ತ ಆನ್ಸರ್ ಇರುತ್ತೆ. ಒಂದೊಂದು ಪ್ರಶ್ನೆಗೆ 150 ಪದ, 200 ಪದ, 250 ಪದ ಇರುತ್ತೆ. ಮತ್ತೆ ನಾನು ವಿದ್ಯಾರ್ಥಿಗಳ ಹತ್ರ ಹೇಳೋದೇನಪ್ಪಾ ಅಂದ್ರೆ, ಖಂಡಿತವಾಗ್ಲೂ ಅಷ್ಟೆಲ್ಲ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ಸರಳವಾಗಿ ಅವ್ರ ಪ್ರಶ್ನೆನಲ್ಲೇ ಕೇಳಿದರೆ 80ರಿಂದ 100 ಪದ. ಬೇಕಿದ್ರೆ ನೀವು ಕ್ವೆಶ್ಚನ್ ಪೇಪರ್ ಅಲ್ಲಿ ನೋಡ್ಕೊಳ್ಳಿ, 4 ಮಾರ್ಕ್ಗೆ ನೀವು 80ರಿಂದ 100 ಪದ ನೋಡ್ಕೊಳ್ಳಿ. ನಾವೇನ್ ಮಾಡ್ತೀವಿ, ಯಾವಾಗ 1.5 ಪೇಜ್ ಆನ್ಸರ್ ನೋಡ್ಬಿಡ್ತೀವಿ ಬುಕ್ಸ್ ಅಲ್ಲಿ, ನಾವು ಅದನ್ನ ಓದಕ್ಕೆ ಹೋಗಲ್ಲ. ಯಾಕಂದ್ರೆ ಅದಿಷ್ಟನ್ನ ನಾನು ಅರ್ಥ ಮಾಡ್ಕೋಬೇಕು. ಆ ಪುಸ್ತಕಗಳಲ್ಲಿ ನೀವೇನ್ ಮಾಡಿ, ಪಾಯಿಂಟ್ಸ್ ತೆಗೀರಿ, 4 ಪಾಯಿಂಟ್ಸ್ ಅಷ್ಟೇ ಬರೀ. ಯಾಕಂದ್ರೆ ನನಗೆ 4ಕ್ಕೆ 4 ಬೇಕಪ್ಪ ಅಷ್ಟೇ. 4ಕ್ಕೆ ನನಗೆ 16 ಮಾರ್ಕ್ ಯಾರು ಕೊಡಲ್ಲ. 4ಕ್ಕೆ 4 ಪಾಯಿಂಟ್ಸ್ ನಾನು ಬರೀಬೇಕು. ಆ 4 ಪಾಯಿಂಟ್ಸ್ ಈ ತರ ತೆಗೀರಿ. ಈ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್
ಆಯ್ತಾ? ಈ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನಿಮಗೆ ಸಾಕಷ್ಟು ಪುಸ್ತಕಗಳಲ್ಲಿ ಸಿಗುತ್ತೆ, ಅದನ್ನ ನೀವು ಮಾರ್ಕೆಟ್ ಅಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್, ಇವಾಗ ಮತ್ತೆ ನಾನು ಫಸ್ಟ್ ಕ್ವೆಶ್ಚನ್ ಬಂದಿದ್ದೀನಿ. ಈ ಕಾಂಪ್ರಹೆನ್ಷನ್ 1 ಫಸ್ಟ್ ಕ್ವೆಶ್ಚನ್ ಅಲ್ಲಿ ಏನಾಗಿದೆ, ಇದು ಕೂಡ ಮತ್ತೆ ಸ್ಟೂಡೆಂಟ್ಸ್ ಕೆಲವು ಪ್ರಾಬ್ಲಮ್ಸ್ ಇದಾವೆ, ಅವ್ರಿಗೆ ಕೂಡ ಬಹಳ ಅನುಮಾನಗಳು ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇ ಅನುಮಾನ ನಮಗೆ ಒಂದು ಲೈನ್ಗೆ 1 ಮಾರ್ಕ್ ಕೊಡ್ತಾರ ಅನ್ನೋದು ದೊಡ್ಡ ಅನುಮಾನ. ದಯವಿಟ್ಟು ನಾನು ಹೇಳ್ತೀನಿ ಅಷ್ಟೇ ಕೊಡ್ತಾರೆ. ಅದಕ್ಕೆ ಇವಾಗ ನಾನು ಆನ್ಸರ್ಸ್ ತೋರಿಸ್ತೀನಿ, ಕ್ವೆಶ್ಚನ್ ತೋರಿಸ್ತೀನಿ, ಆನ್ಸರ್ ತೋರಿಸ್ತೀನಿ, ಕ್ವೆಶ್ಚನ್ ತೋರಿಸ್ತೀನಿ, ಆನ್ಸರ್ಸ್ ತೋರಿಸ್ತೀನಿ. ಇದು ನಾನ್ ಬರೆದಿರೋ ಆನ್ಸರ್ ಅಲ್ಲ, ಅದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ಗೆ PU ಬೋರ್ಡ್ ಕೊಟ್ಟಿರೋ ಆನ್ಸರ್ಸ್. ಸೊ ಹಾಗಾಗಿ ಏನು ವರಿ ಇಲ್ಲ, ಇದು ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಅಷ್ಟೇ. ಇದರ ಆಧಾರದ ಮೇಲೆ ನೀವು ಪ್ರಿಪೇರ್ ಆಗಬೇಕು. ಒಂದೊಂದು ಲೆಸನ್ಗೆ ನೀವು 10 ಪ್ರಶ್ನೆಗಳನ್ನ ನೀವು ತರೋ ಆದ್ರೆ ಇರುವಂತ ಪ್ರಶ್ನೆಗಳಿಗೆ ನಿಮ್ಗೆ ಸರ್ 8 ರಿಂದ 10 ಪಾಠ ಆಗುತ್ತೆ, 100 ಕ್ವೆಶ್ಚನ್ಸ್ ಓದ್ಬೇಕಾ ನಾವು ಅಂತ ನಿಮ್ಗೆ ಇವಾಗ ಅನ್ಸ್ಬೋದು. ನೀವು ಆತರ ನೋಡಬೇಡಿ. ಲೆಸನ್ ವೈಸ್ ನೋಡಿದ್ರೆ ಸರಳವಾಗಿ ನಿಮ್ಗೆ ಅವೆಲ್ಲಾ ಕ್ವೆಶ್ಚನ್ಸ್ ನಿಮ್ಗೆ ಈಸಿ ಆಗೋದು. ಫೆಮಿಲಿಯಾರಿಟಿ ಈಸ್ ದಿ ಸೀಕ್ರೆಟ್ ಆಫ್ ಸಕ್ಸಸ್. ಅಂದ್ರೆ ನಾನು ಅದನ್ನ ಓದ್ತೀನಿ, ದಿನಕ್ಕೆ 10 ನಿಮಿಷ ಆಗುತ್ತಾ ಸಾಕು, 5 ನಿಮಿಷ ಆಗುತ್ತಾ ಸಾಕು, ಅರ್ಧ ಗಂಟೆ ಆಗುತ್ತಾ ವೆರಿ ಗುಡ್. ಬಟ್ ಒಂದು ದಿನ ನಾನು ಪ್ರತಿದಿನ ಒಂದು ಸಲ ಅದನ್ನ ಓದುವಂತ ಪ್ರಯತ್ನ ಮಾಡ್ತೀನಿ. ಆಯ್ತಾ? ಇವಾಗ ಸೀದಾ ನಾನು ಕ್ವೆಶ್ಚನ್ಸ್ ಬಂದ್ಬಿಡ್ತೀನಿ. ನೋಡಿ, ಆನ್ಸರ್ಸ್ ನಿಮ್ ಮುಂದೆನೆ ಬರುತ್ತೆ. ಮೊದಲನೇದು, ವೆನ್ ಅಕಾರ್ಡಿಂಗ್ ಟು ಜೂಲಿಯಟ್ ವುಡ್ ರೋಮಿಯೋ ಮೇಕ್ ದಿ ಫೇಸ್ ಆಫ್ ಹೆವೆನ್ ಸೋ ಫೈನ್ ಅಂತ ಇದೆ. ಗೊತ್ತಾಯ್ತಾ? ಸೊ ಇಲ್ಲಿ ನಾವೇನ್ ಮಾಡೋಣ, ಇದನ್ನ ಮತ್ತೆ ಝೂಮ್ ಮಾಡ್ತೀನಿ. ವೆನ್ ಅಕಾರ್ಡಿಂಗ್ ಟು ಜೂಲಿಯಟ್ ವುಡ್ ರೋಮಿಯೋ ಮೇಕ್ ದಿ ಫೇಸ್ ಆಫ್ ಹೆವೆನ್ ಸೋ ಫೈನ್, ಇಷ್ಟೇ. ವೆನ್ ರೋಮಿಯೋ ವುಡ್ ಬಿ ಕಟ್ ಇನ್ ಟು ಎ ಸ್ಟಾರ್, ಏನ್ ಕೇಳಿದರೆ, ವೆನ್ ರೋಮಿಯೋ ಈಸ್ ಕಟ್ ಇನ್ ಟು ಎ ಸ್ಟಾರ್ ಅಂದ್ರೆ ರೋಮಿಯೋನ ಸ್ಟಾರ್ ಮಾಡಿದಾಗ ಮಾತ್ರ. ಓಕೆ, ವೆನ್ ರೋಮಿಯೋ ಈಸ್ ಕಟ್ ಇನ್ ಟು ಎ ಸ್ಟಾರ್, ನೋಡಿ, ಕಟ್ ಇನ್ ಟು ಲಿಟಲ್ ಸ್ಟಾರ್ಸ್ ಅಷ್ಟೇ. ಇದು ಯಾರು ಹೇಳೋದು? ಜೂಲಿಯಟ್ ಹೇಳೋದು. ವೆನ್ ರೋಮಿಯೋ ಈಸ್ ಕಟ್ ಇನ್ ಟು ಸ್ಟಾರ್. ನೆಕ್ಸ್ಟ್, ಮೆನ್ಷನ್ ಒನ್ ಆಫ್ ದಿ ಟ್ಯಾಕ್ಸಸ್, ಏನ್ ಕೇಳಿದರೆ, ಮೆನ್ಷನ್ ಒನ್ ಆಫ್ ದಿ ಟ್ಯಾಕ್ಸಸ್ ಇಂಪೋಸ್ಡ್ ಬೈ ಕಿಂಗ್ ಆಫ್ ಮೊನಾಕೋ. ಇದು 2D ಲೆಸನ್, ಇದು ಗ್ಯಾರಂಟಿ ಕ್ವೆಶ್ಚನ್. ಇದು 2D ನಿಮಗೆ ಬಹಳ ಈಸಿ ಆಗಿರೋ ಲೆಸನ್. ಟಾಲ್ಸ್ಟಾಯ್ ಬರೆದಿರೋದು. ನಿಧಾನಕ್ಕೆ ನೀವು ಲೈನ್ ಬೈ ಲೈನ್ ಓದ್ಕೊಂತ ಹೋದ್ರೂ ನಿಮಗೆ ಎಷ್ಟೋ ಕ್ವೆಶ್ಚನ್ಸ್ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಫಸ್ಟ್ ಟೈಮ್ ನೀವು 10 ಪ್ರಶ್ನೆಗಳಿಗೆ 2 ಉತ್ತರ ಕೊಡ್ಬೋದು, ತೊಂದರೆ ಇಲ್ಲ. ಆಮೇಲೆ 4 ಆಗುತ್ತೆ, 6 ಆಗುತ್ತೆ, 8 ಆಗುತ್ತೆ, ಈ ತರ ನೀವು ಮುಂದಕ್ಕೆ ಹೋಗ್ಬೋದು. ಆಯ್ತಾ? ಇಲ್ಲಿ ನೋಡಿ, ಮೆನ್ಷನ್ ಒನ್ ಆಫ್ ದಿ ಟ್ಯಾಕ್ಸಸ್, ಯಾವ್ದನ್ನ ಒಂದು ಟ್ಯಾಕ್ಸ್ ಇಂಪೋಸ್ಡ್ ಬೈ ದ ಕಿಂಗ್ ಆಫ್ ಮೊನಾಕೋ. ಅಲ್ಲೇನ್ ಮಾಡ್ತಾರೆ ಕಿಂಗು, ಅವರು ವೈನ್ ಅಂಡ್ ಸ್ಪಿರಿಟ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಾರೆ, ಟೊಬ್ಯಾಕೋ ಮೇಲೆ ತೆರಿಗೆ ಹಾಕ್ತಾರೆ. ಟ್ಯಾಕ್ಸ್ ಅಂದ್ರೆ ತೆರಿಗೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಪೋಲ್ ಟ್ಯಾಕ್ಸ್ ಅಂತ ಕಲೆಕ್ಟ್ ಮಾಡ್ತಾರೆ, ಅದೊಂದು ಪೋಲ್ ಟ್ಯಾಕ್ಸ್. ಸೊ ಈ 3 ತರದ ತೆರಿಗೆನ ಯಾವ್ದನ್ನ ಒಂದು ನೀವು ಬರೆದ್ರು ಸಾಕು. ವೇರ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್ ಡು ದ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್. ಡ್ವೆಲ್ ಅಂದ್ರೆ ಏನು? ವಾಸಿಸು. ಸೊ ಇದು ಯಾವ ಪದ್ಯ? ಆನ್ ಚಿಲ್ಡ್ರನ್, ಖಲೀಲ್ ಗಿಬ್ರಾನ್ ಬರೆದಿರೋದು. ಬಹಳ ಸಿಂಪಲ್ ಇದೆ ಪೊಯಮ್. ಈ ಪೊಯಮ್ ಅಲ್ಲಿ ನೀವೇನಪ್ಪಾ ಅಂದ್ರೆ ಇಟ್ ಈಸ್ ಆನ್ ಚಿಲ್ಡ್ರನ್. ಖಲೀಲ್ ಗಿಬ್ರಾನ್ ಒಂದು ಪುಸ್ತಕ ಬರೆದಿದ್ದಾರೆ, ಪದ್ಯಗಳ ಒಂದು ಸಮೂಹ. ಅದು ಅದರ ಹೆಸರು ಪ್ರಾಫೆಟ್ ಅಂತ, ಸಂತ ಪ್ರಾಫೆಟ್. ಆ ಪ್ರಾಫೆಟ್ ಅನ್ನುವಂತಹ ಒಂದು ಪದ್ಯಗಳ ಒಂದು ಸಮ್ಮೇಳನದಿಂದ ಅವರು ಒಂದು ಪದ್ಯನ ನಮಗೆ ಕೊಟ್ಟಿದ್ದಾರೆ. ಯಾವ ಪದ್ಯ ಅದು? ಆನ್ ಚಿಲ್ಡ್ರನ್. ಆ ಪ್ರಾಫೆಟ್ ಹೆಸರು ಅಲ್ ಮುಸ್ತಫಾ ಅಂತ. ಸೊ ಈ ಅಲ್ ಮುಸ್ತಫಾನ ಒಬ್ಬ ಹೆಂಗಸು, ತಾಯಿ, ಅವ್ರ ಹೆಸರು ಆಲ್ ಮಿತ್ರ ಅಂದ್ಬಿಟ್ಟು ಮಗುನ ಇಟ್ಕೊಂಡು ಆ ಪ್ರಾಫೆಟ್ ಹತ್ರ ಹೋಗ್ಬಿಟ್ಟು, ಪ್ರಾಫೆಟ್
ಸ್ವಾಮೀಜಿ ಅವರೇ, ಸಂತರೇ, ಮಕ್ಕಳ ಬಗ್ಗೆ ಏನಾದ್ರೂ ಕೆಲವು ಹಿತನುಡಿಗಳನ್ನ ಕೊಡಿ, ಆಶೀರ್ವಚನ ಮಾಡಿ ಅಂತ ಕೇಳ್ತಾರೆ. ಆ ಆಶೀರ್ವಚನನ ಖಲೀಲ್ ಗಿಬ್ರಾನು ಆಸ್ ಇಫ್ ಒಬ್ಬ ಪ್ರಾಫೆಟ್, ಒಬ್ಬ ಸಂತ ತಾಯಿಗೆ ಹೇಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಬರೆದಿದ್ದಾರೆ. ಆ ಪದ್ಯದ ಹೆಸರು ಆನ್ ಚಿಲ್ಡ್ರನ್. ಈ ತರ ನೀವು ಪದ್ಯದ ಒಂದು ಬ್ಯಾಕ್ ಗ್ರೌಂಡ್ ನಿಮ್ಗೆ ಗೊತ್ತಾದ್ರೆ ಪದ್ಯ ಈಸಿ ಆಗುತ್ತೆ. ಅದ್ರಲ್ಲಿ ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಸೋಲ್ ಮಕ್ಕಳ ಆತ್ಮಗಳು ಆಫ್ ಚಿಲ್ಡ್ರನ್ ಡ್ವೆಲ್, ಎಲ್ಲಿರುತ್ತೆ ಮಕ್ಕಳ ಆತ್ಮ? ಸೊ ಇದನ್ನ ನೀವು ನೋಡಿದಾಗ ಸಿಂಪಲ್ ಆಗಿದೆ ನೋಡಿ. ನೀವು ಅದೇ ತರ ನೀವು ನೋಡ್ಕೊಂತ ಹೋದ್ರೆ, ವೇರ್ ಡು ದಿ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್ ಅಂತ ಹೇಳಿದ್ರೆ, ಇನ್ ದಿ ಹೌಸ್ ಆಫ್ ಟುಮಾರೋ. ಏನಂತ ಕೊಟ್ಟಿದ್ದಾರೆ? ಇನ್ ದಿ ಹೌಸ್ ಆಫ್ ಟುಮಾರೋ. ಗೊತ್ತಾಯ್ತು? ಇನ್ ದಿ ಹೌಸ್ ಆಫ್ ಟುಮಾರೋ ಅಂದ್ರೆ ಏನು? ಮಕ್ಕಳು ಯಾವಾಗ್ಲೂ ಅವರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮಕ್ಕಳು ಯಾವಾಗ್ಲೂ ಅವರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನೀವು ಈ ಪೊಯಮ್ನ ನೀವು ಓದ್ಬೇಕಾದ್ರೆ ಸೈಡ್ ಅಲ್ಲಿ ಆನ್ಸರ್ಸ್ ನ ಇಟ್ಕೊಂಡು ನೀವು ಓದಿ. ಈ ಪೊಯಮ್ ಅಲ್ಲಿ ನಮಗೆ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮೆಟಾಫರ್ಸ್ ಇದಾವೆ, ಅಂದ್ರೆ ಹೋಲಿಕೆಗಳು. ಮಕ್ಕಳನ್ನ ಅವ್ರು ಏನ್ ಮಾಡಿದ್ದಾರೆ? ಆರೋಸ್ಗೆ ಯೂಸ್ ಮಾಡಿದ್ದಾರೆ. ಆರೋ ಬಾಣ, ಆಯ್ತಾ? ಪೇರೆಂಟ್ಸ್ ನ ಯಾವ್ದಕ್ಕೆ ಕಂಪೇರ್ ಮಾಡಿದ್ದಾರೆ? ಬೋಗೆ ಕಂಪೇರ್ ಮಾಡಿದ್ದಾರೆ. ಅಂದ್ರೆ ಪೋಷಕರು ಬೋಸ್ ಇದ್ದಂಗೆ, ಚಿಲ್ಡ್ರನ್ ಆರೋಸ್ ಇದ್ದಂಗೆ. ನಾವು ಮಕ್ಕಳು ಆರೋಸ್ ಇದ್ದಂಗೆ, ನಾವು ಪೋಷಕರು ಬೋ ಇದ್ದಂಗೆ. ಗೊತ್ತಾಯ್ತಾ? ಈ ಆರೋ ಅಂದ್ರೆ ಪ್ರಕೃತಿ, ಅಂದ್ರೆ ಪ್ರಾಫಿಟ್ ಏನ್ ಮಾಡ್ತಾ ಇದ್ದಾರೆ? ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಪೇರೆಂಟ್ಸ್ ನ. ದೇವರು ಯಾರೋ ಕಂಟ್ರೋಲ್ ಮಾಡ್ತಾರೆ. ಅವರು ಪೇರೆಂಟ್ಸ್ ನ ಬಗ್ಗಿಸ್ತಾರೆ. ಅಂದ್ರೆ ಇವಾಗ ನಾನು ಈ ಒಂದು ಬಾಣನ ನಾನು ಶೂಟ್ ಮಾಡಬೇಕು ಅಂದ್ರೆ ಈ ತರ ಆಗುತ್ತೆ. ಈ ಬೋ ಏನಾಯ್ತು? ಬೆಂಡ್ ಆಯ್ತು. ಪೋಷಕರ ಮೇಲೆ ಭಾರನ ಪೋಷಕರು ಸಂತೋಷವಾಗಿ ತಗೋಬೇಕು. ಆವಾಗ ಪೋಷಕರ ಮೇಲೆ ಭಾರ ಹಾಕಿದಾಗ ಆ ಭಾರನ ಪೋಷಕರು ಅಯ್ಯೋ ಎಷ್ಟು ಸಮಸ್ಯೆ ಆಯ್ತಲ್ಲ ಅಂತ ಭಾವಿಸಬಾರ್ದು. ಅವಾಗ ಏನಾಗುತ್ತೆ? ಆರೋ ಬಹಳ ಸ್ವಿಫ್ಟ್ ಆಗಿ, ವೇಗವಾಗಿ, ಬಹಳ ದೂರ, ಅದರ ಒಂದು ತುದಿ ಎಲ್ಲಿದೆಯೋ ಗೊತ್ತಿಲ್ಲ, ಅದರ ಒಂದು ಡೆಸ್ಟಿನೇಷನ್, ಅದರ ಒಂದು ಅಂತಿಮ ಸ್ಥಳಕ್ಕೆ ಹೋಗುತ್ತೆ. ಸೊ ಮಕ್ಕಳು ಯಾರು? ಆರೋ ಯಾರು ಕಂಪೇರ್ ಮಾಡ್ತಾರೆ? ಚಿಲ್ಡ್ರನ್. ಬೋ ಯಾರು? ಪೇರೆಂಟ್ಸ್. ಬಿಲ್ಲನ್ನು ಮಾಡೋನ್ ಯಾರು? ಆರ್ಚರ್. ಆರ್ಚರ್ ಯಾರು? ಗಾಡ್. ಅಷ್ಟೇ. ಸೊ ಹಾಗಾಗಿ ಮಕ್ಕಳು ದೇ ಲಿವ್ ಇನ್ ದಿ ಹೌಸ್ ಆಫ್ ಟುಮಾರೋ. ಇಲ್ಲಿ ದ ಚಿಲ್ಡ್ರನ್ ಲಿವ್ ಇನ್ ದಿ ಹೌಸ್ ಆಫ್ ಟುಮಾರೋ, ಅವರ್ ಸೋಲ್ಸ್. ಯಾಕೆ? ಮಕ್ಕಳು ಯಾವಾಗ್ಲೂ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾರೆ. ಅವ್ರು ಯಾವಾಗ್ಲೂ ಫ್ಯೂಚರ್ ಬಗ್ಗೆ ಹೋಗ್ತಾರೆ. ಆಮೇಲೆ ಮಕ್ಕಳು ಯಾವಾಗ್ಲೂ ಜೀವನ ಹೇಗಿದೆ? ಇಟ್ ಈಸ್ ಫಾರ್ವರ್ಡ್ ಮೂವಿಂಗ್, ನಾಟ್ ಬ್ಯಾಕ್ವರ್ಡ್. ಅದ್ರ ಜೊತೆಗೆ ಇನ್ನೇನೇನ್ ಹೇಳಿದ್ದಾರೆ ನಮಗೆ ಈ ಪದ್ಯಕ್ಕೆ ಸಂಬಂಧಪಟ್ಟಂಗೆ? ಲೈಫ್ ಫಾರ್ವರ್ಡ್, ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಹೋಗೋದಿಲ್ಲ. ಪೋಷಕರು ಅವ್ರ ಪ್ರೀತಿನ ಕೊಡಬೇಕೇ ಹೊರತು ಅವ್ರ ಐಡಿಯಾಸ್ ಅಲ್ಲ. ಮಕ್ಕಳದು ಅವ್ರದೇ ಆದಂತ ಐಡಿಯಾಸ್ ಇರುತ್ತೆ. ಸೊ ಪೋಷಕರು ಪ್ರೀತಿ ಕೊಟ್ರೆ ಸಾಕು. ಸೊ ಇದು ನೀವು ಆನ್ ಚಿಲ್ಡ್ರನ್ ನೀವು ಒಂದು ಸಣ್ಣ ಸಾರಾಂಶದ ಆಧಾರದ ಮೇಲೆ ನೀವು ಆನ್ ಚಿಲ್ಡ್ರನ್ ಪದ್ಯನ ನೀವು ಓದಿ, ಪ್ರಶ್ನೆಗಳನ್ನ ಅನಲೈಸ್ ಮಾಡಿ, 2-3 ಸಲ ನೀವು ಪ್ರಯತ್ನ ಮಾಡಿ ನೀವು ಸರಳವಾಗಿ ಆನ್ಸರ್ಸ್ ನ ಹೇಳ್ಬೋದು. ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನಿಮಗೆ ಬಹಳ ಈಸಿ ನೋಡಿ. ಇಲ್ಲಿ 1 ಮಾರ್ಕ್ ಬಂದ್ಬಿಡುತ್ತೆ ನಿಮಗೆ. ಇನ್ ದ ಪ್ಲೇ ಸನ್ನಿ ಮಾರ್ನಿಂಗ್, ಇನ್ ದ ಪ್ಲೇ ಸನ್ನಿ ಮಾರ್ನಿಂಗ್ ಏನಾಗಿದೆ? ಅವ್ರು ಏನ್ ಪ್ರಶ್ನೆ ಕೇಳಿದ್ದಾರೆ? ಸಿಲ್ವರ್ ಮೇಡಿನ್ ರೆಫರ್ಸ್ ಟು. ಸಿಲ್ವರ್ ಮೇಡಿನ್ ಅಡ್ಡ ಹೆಸರು. ಯಾರಿಗೆ ಅಡ್ಡ ಹೆಸರು? ಆ ಒಂದು ಡ್ರಾಮಾನಲ್ಲಿರುವಂತಹ, ಆ ಒಂದು ನಾಟಕದಲ್ಲಿರುವಂತಹ ಕಥಾನಾಯಕಿ, ಹೀರೋಯಿನ್ ಏನಿದ್ದಾಳೆ ಅವಳಿಗಿರುವಂತ ಹೆಸರು ಏನು? ಸಿಲ್ವರ್ ಮೇಡಿನ್. ಸಿಲ್ವರ್ ಮೇಡಿನ್ ಅಂದ್ರೆ ಯಾರು? ಪೆಟ್ರಾ. ಆಪ್ಷನ್ ಎ. ಆಪ್ಷನ್ ಬಿ ಡೋನಲೋರಾ. ಆಪ್ಷನ್ ಸಿ ದ ಬ್ಯಾಲೆಟ್ ಡ್ಯಾನ್ಸರ್. ಇಲ್ಲಿ ನಿಮ್ಗೆ ಏನಪ್ಪ ಲಾಂಗ್ ಆನ್ಸರ್ ಬರೆಯೋದಕ್ಕೆ ನಿಮ್ಗೊಂದು ಹಿಂಟ್ ಸಿಕ್ಬಿಡ್ತು.
ಪೆಟ್ರಾ ಯಾರು ಅಂದ್ರೆ ಡೋನಲ್ ಅವರಿಗೆ ಹೆಲ್ಪ್ ಮಾಡೋರು, ಅಟೆಂಡೆಂಟ್. ಸೊ ಇದು ಆನ್ಸರ್ ಅಲ್ಲ. ಆಯ್ತಾ? ಡೋನಲ್ ಅವರ ಇದೆ, ಆಮೇಲೆ ಯೋಚನೆ ಮಾಡಿ. ಇಲ್ಲಿ ಬ್ಯಾಲೆಟ್ ಡ್ಯಾನ್ಸರ್, ಈ ಗಾನ್ಸೆಲೋ ಏನ್ ಮಾಡ್ತಾರೆ, ಬ್ಯಾಲೆಟ್ ಡ್ಯಾನ್ಸರ್ ಜೊತೆ ಓಡೋಗ್ಬಿಡ್ತಾರೆ. ಸೊ ಹಾಗಾಗಿ ಇದು ಆನ್ಸರ್ ಅಲ್ಲ. ಮತ್ತೆ ಸಿಲ್ವರ್ ಮೇಡಿನ್ ಅಂದ್ರೆ ಡೋನಲ್ ಅವರ್ ಅಷ್ಟೇ. ಸೊ ನಿಮ್ಗೆ 10-12 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಈ ತರದಿರುತ್ತೆ. 12 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಈ ತರ ಇರುತ್ತೆ. ಬಹಳ ಈಸಿಯಾಗಿ ನಿಮ್ಗೆ ಇಲ್ಲಿ ಮಾರ್ಕ್ಸ್ ಸಿಕ್ಬಿಡುತ್ತೆ. ಹೂ ಇಸ್ ದಿ ಸಿಲ್ವರ್ ಮೇಡಿನ್? ನೀವು ಇಷ್ಟೇ ಮಾಡಬೇಕಾಗಿರೋದು, ಕ್ವೆಶ್ಚನ್ ನಂಬರ್ 4 ಅಂತ ಹಾಕ್ಬೇಕು. ಹಾಕ್ಬಿಟ್ಟು ಕರೆಕ್ಟ್ ಆಗಿ ನೀಟಾಗಿ ಡೋನಲ್ ಆರಾ ಅಂತ ಬರೀರಿ. ಬಿ ಡೋನಲ್ ಆರಾ ಅಂತ ಬರೆದ್ರು ಸಾಕು. ನೆಕ್ಸ್ಟ್ mention any one of the aspects that the speaker loved in his beloved when you are old. ಇಷ್ಟು ಯಾವ ಪದ್ಯ? when you are old ಪದ್ಯ. ಯಾರು ಬರೆದಿರೋದು? WB Yeats. ಸೊ ರೋಮಿಯೋ ಅಂಡ್ ಜೂಲಿಯಟ್, when you are old ಇವೆರಡು. ಆಮೇಲೆ ನಿಮಗೆ ಆನ್ ಚಿಲ್ಡ್ರನ್. ಆಮೇಲೆ ವೆರಿ ಇಂಪಾರ್ಟೆಂಟ್ ಕುವೆಂಪುದು ಹೆವೆನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್. ಹೆವೆನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್ ಇದು ಕುವೆಂಪು ಪದ್ಯ. ನೀವು ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇದ್ರೆ ಆ ಪದ್ಯದ ನಂತರ ಕನ್ನಡದಲ್ಲಿದೆ. ಕುವೆಂಪು ಇದನ್ನ ಇಂಗ್ಲಿಷಲ್ಲಿ ಬರ್ದಿಲ್ಲ, ಕನ್ನಡದಲ್ಲಿ ಬರ್ದಿರೋದು. ಈ ಒಂದು ಪದ್ಯನ ನಂತರ ಅದು ಕನ್ನಡಕ್ಕೆ ಅನುವಾದ ಆಗಿದೆ. ಆಯ್ತಾ? ಸಾರಿ, ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ ಆಗಿದೆ. ಸೊ ಆ ಅನುವಾದದ ಭಾಗ ನಮ್ಗೆ ಇಂಗ್ಲಿಷ್ ನಲ್ಲಿ ಇರೋದು. ಆಯ್ತಾ? ಅದಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆಗಳು ಕೂಡ ಬಹಳ ಸಿಂಪಲ್ ಆಗಿದೆ. ಇದು ಬಿಲವೆಡ್ ಅಂದ್ರೆ ವೆನ್ ಯು ಆರ್ ಓಲ್ಡ್ ಅಲ್ಲಿ ತನ್ನ ಪ್ರೇಯಸಿನಲ್ಲಿ ತನಗೆ ಇಷ್ಟ ಆಗಿರೋ ಯಾವ್ದನ್ನ 2 ವಿಷಯಗಳನ್ನ ಬರೆದಿರಿ. ಆಮೇಲೆ ವಾಟ್ ಬಿಕೇಮ್ ದ ಮೇನ್ ರೀಸನ್ ಫಾರ್ ತಮ್ಮಣ್ಣಾಸ್ ಲೈಫ್ ಇನ್ ದಿ ಗಾರ್ಡನರ್ ಅಂದ್ರೆ ಗಾರ್ಡನರ್. ಇದು ಕೂಡ ಅಷ್ಟೇ ಪಿ ಲಂಕೇಶ್ ಬರೆದಿರುವಂತಹ ಸಣ್ಣ ಕತೆ ತೋಟಗಾರ. ಈ ಕಥೆನ ಇಂಗ್ಲಿಷ್ಗೆ ಅನುವಾದ ಆಗಿದೆ, ಇಂಗ್ಲಿಷ್ ನಲ್ಲಿ ಗಾರ್ಡನರ್. ಸೊ ಇದಕ್ಕೆ ಸಂಬಂಧಪಟ್ಟ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ಇಂಟ್ರಡಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದೆ. ಸೊ ಏನು ಸ್ಟ್ರೆಸ್ ಇಲ್ಲ ನಿಮ್ಗೆ, ಅದನ್ನ ಅಷ್ಟನ್ನ ನೀವು ಓದ್ಬಿಟ್ರೆ ಸಾಕು. ಅಂದ್ರೆ ತಮ್ಮಣ್ಣನಲ್ಲಿ ಮೇನ್ ರೀಸನ್, ಅವ್ರು ಬದುಕೋದಕ್ಕೆ ಇಂಪಾರ್ಟೆಂಟ್ ರೀಸನ್ ಏನು ಅಂತ ಕೊಟ್ಟಿದ್ದಾರೆ. ಆಯ್ತಾ? ಇಮಿಡಿಯೇಟ್ಲಿ ಅದಕ್ಕೆ ಹೋಗ್ಬೇಡ. ಇಲ್ಲಿ ಅವಾಗ ಹೇಳಿದೆ ಡಾನಲ್ ಅವರ. ನೆಕ್ಸ್ಟ್ ಹರ್ ಪಿಲಿಗ್ರಿಮ್ ಸೋಲ್ ಅಂತ ಇದೆ. ಹರ್ ಪಿಲಿಗ್ರಿಮ್ ಸೋಲ್ ಇಲ್ಲಿ ಇದನ್ನ ನಾನು ಹೇಳಿದೆ. ಇನ್ ದಿ ಹೌಸ್ ಆಫ್ ಟುಮಾರೋ ಡೋನಲ್ ಅವರ. ಇಲ್ಲಿ WB Yeats ಯಾರನ್ನ ಪ್ರೀತಿಸಿರ್ತಾರೆ ಅವರ ಒಂದು ಪಿಲಿಗ್ರಿಮ್ ಸೋಲ್, ಆತ್ಮ. WB Yeats ತನ್ನ ಪ್ರೇಯಸಿನಲ್ಲಿ ಅವಳ ಒಂದು ದೈಹಿಕ ಸೌಂದರ್ಯಕ್ಕೆ ಪ್ರೀತಿಸಲಿಲ್ಲ, ಅವಳ ಆತ್ಮಕ್ಕೆ. ಯಾಕಂದ್ರೆ ದೈಹಿಕ ಸೌಂದರ್ಯ ಈಟ್ಸ್ ಪ್ರಕಾರ ಅದು ಸ್ವಲ್ಪ ಕಾಲ ಮಾತ್ರ ಇರುತ್ತೆ, ಅದು ಮೋಹಕ್ಕೆ ಮಾತ್ರ. ಸೊ ಆಳವಾದ ಪ್ರೀತಿ ನಿಜವಾದ ಪ್ರೀತಿ ನೀವು ಏನಾದ್ರೂ ಕರೀರಿ, ಅದು ಆತ್ಮದಿಂದ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿಗೆ ಹರ್ ಪಿಲಿಗ್ರಿಮ್ ಸೋಲ್. ಆಮೇಲೆ ದಿ ಸಾರೋಸ್ ಆಫ್ ಹರ್ ಚೇಂಜಿಂಗ್ ಫೇಸ್, ಅವ್ರ ಫೇಸ್ ಬದಲಾಗ್ತಾ ಇದ್ರು ಅದನ್ನ ತಾನು ಪ್ರೀತಿಸ್ತಾನೆ ಹೊರತು ಅವಳಲ್ಲಿ ಸೌಂದರ್ಯ ಕಡಿಮೆ ಆಗ್ತಾ ಇದೆ ಅಂತ ಈಟ್ಸು ಭಾವಿಸಲ್ಲ. ನೆಕ್ಸ್ಟ್ ತಮ್ಮಣ್ಣ ಜೀವನ ಕಲೆಗೆ ಸೀಮಿತ ಆಯಿತು, ಆರ್ಟ್. ನೆಕ್ಸ್ಟ್ ಇದು ಪೆಡೆಸ್ಟ್ರಿಯನ್ಸ್ ಇದೆ. ಇದು ಯಾವ ಲೆಸನ್? ಇದು ಜಪಾನ್ ಅಂಡ್ ಬ್ರಾಜಿಲ್ ಟ್ರಾವೆಲ್ ಲಾಗ್ ಅಂತ ಕರಿತೀವಿ. ನೆಕ್ಸ್ಟ್ 2 years ಸೈಕ್ಲಿಂಗ್. ಇಲ್ಲಿ ಸೈಕ್ಲಿಂಗ್ ಅಂತ ಏನಿದೆ ಇದು ವೇರ್ ದೇರ್ ಇಸ್ ಎ ವಿಲ್. ಈ ಕೊನೆ 4 ಲೆಸನ್ಸ್ ಇದೆ. ಈ ಕೊನೆ 4 ಲೆಸನ್ಸ್ ಲಾಸ್ಟ್ ಒಂದು ಶಾರ್ಟ್ ಅಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ ನಿಮಗೆ. Who are the drivers in Brazil on the lookout for? ಡ್ರೈವರ್ಸ್ ಬ್ರೆಜಿಲ್ ದೇಶದಲ್ಲಿ ಯಾವುದನ್ನ ಹುಡುಕ್ತಾ ಇರ್ತಾರೆ, ಯಾರನ್ನ ಹುಡುಕ್ತಾ ಇರ್ತಾರೆ? ಪಾದಾಚಾರಿಗಳನ್ನ ಹುಡುಕ್ತಾರೆ. ಪಾದಾಚಾರಿಗೆ ಇಂಗ್ಲಿಷ್ ಪದ ಯಾವ್ದಪ್ಪ? ಪೆಡೆಸ್ಟ್ರಿಯನ್. ಅಷ್ಟೇ, ಒಂದೇ ಪದ.
ನೆಕ್ಸ್ಟ್ ಹೌ ಲಾಂಗ್ ಹ್ಯಾಡ್ ರೂಫ್ ಬೀನ್, ಇದು ಯಾವ ಲೆಸನ್? ಓಟರ್ ಅನ್ನುವಂತ ಲೆಸನ್. ಚಿನು ಅಚುಬಿ ಬರೆದಿರು. ಚಿನು ಅಚುಬಿ ನೈಜೀರಿಯಾ ದೇಶದ ಒಬ್ಬ ಕಾದಂಬರಿಕಾರರು, ಆಯ್ತಾ, ಹಾಗೂ ವಿಮರ್ಶಕರು, ಪೊಯೆಟು, ರೈಟರು, ಫಿಲಾಸಫರು, ಕ್ರಿಟಿಕ್. ಅವ್ರು ಬರೆದಿರುವಂತ ಲೆಸನ್ ಹೆಸರೇನು? ಓಟರ್. ಅಲ್ಲಿ ಮೇನ್ ಕ್ಯಾರೆಕ್ಟರ್ ಹೆಸರೇನು? ರೂಫ್. ಹೌ ಲಾಂಗ್ ಹ್ಯಾಡ್ ರೂಫ್ ಬೀನ್ ಎ ಬೈಸಿಕಲ್ ರಿಪೇರರ್ಸ್ ಅಪ್ರೆಂಟಿಸ್. ಟೆಕ್ಸ್ಟ್ ಬುಕ್ ಓದಿದ್ರೆ ಫಸ್ಟ್ ಸೆಂಟೆನ್ಸ್ ಇದು 2 years ಅಷ್ಟೇ. ನೆಕ್ಸ್ಟ್, ವಿಚ್ ಹ್ಯಾಸ್ ಬೀನ್ ದ ಚೂಸನ್ ಮೀಡಿಯಂ ಫಾರ್ ರೂರಲ್ ವುಮೆನ್ ಇನ್ ಪುಡುಕೊಟ್ಟೈ? ಬೈಸಿಕಲ್. ಸೊ ಪುಡುಕೊಟ್ಟೈ ಇಲ್ಲಿ ಸಿಕ್ತು ನಿಮ್ಗೆ. ಅಪ್ರೆಂಟಿಸ್, ಪುಡುಕೊಟ್ಟೈ ಕೂಡ ಸಿಕ್ತು. ಇದರ ಆಧಾರದ ಮೇಲೆ ವೇರ್ ದೇರ್ ಇಸ್ ಎ ವೀಲ್ ಇದು. ಆಮೇಲೆ ಇದು ವೋಟರ್, ಜಪಾನ್ ಅಂಡ್ ಬ್ರಾಜಿಲ್, ಗಾರ್ಡ್ನರ್. 4 ಬಹಳ ಇಂಪಾರ್ಟೆಂಟ್ ಲೆಸನ್ಸ್. ಇವುಗಳನ್ನ ನೀವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಆಧಾರದಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ ಏನಾಗುತ್ತೆ? ಇದು ಈಸಿ ಆಗುತ್ತೆ. ಗೊತ್ತಾಯ್ತಾ ಸ್ನೇಹಿತರೆ? ಲಾಸ್ಟ್ 1 minute ಅಲ್ಲಿ ನಿಮಗೆ ನಾನೊಂದು ರೀಕ್ಯಾಪ್ ಕೊಟ್ಬಿಡ್ತೀನಿ. ಈ ರೀಕ್ಯಾಪ್ ಆಧಾರದ ಮೇಲೆ ನೀವು 1 ನಿಮಿಷ ನಮಗೇನ್ ಕ್ಲಾಸಸ್ ನಿನ್ನೆ ಮತ್ತೆ ಇವತ್ತಾಗಿದೆ ಇದ್ರ ಬಗ್ಗೆ ಒಂದು ಐಡಿಯಾ ನಿಮಗೆ ಬರುತ್ತೆ. ಪೊಯಿಟ್ರಿ ಕಾಂಪ್ರಹೆನ್ಷನ್ 3 ಮಾರ್ಕ್. ಸೊ ಇದು ಕೂಡ ನೀವೇನು ಸ್ಟ್ರೆಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪೊಯಮ್ ಕೊಡ್ತಾರೆ, ಪೊಯಮ್ ಆದ್ಮೇಲೆ 3 ಪ್ರಶ್ನೆಗಳಿರುತ್ತೆ, ಆನ್ಸರ್ಸ್ ಇಲ್ಲೇ ಇದೆ, ಕ್ವೆಶ್ಚನ್ಸ್ ಇಲ್ಲಿದೆ, ನೀವು ಹುಡುಕ್ಬಿಟ್ಟು ಹಾಕ್ಬೇಕಷ್ಟೆ. ವೆರಿ ಸಿಂಪಲ್. ನೆಕ್ಸ್ಟ್ ನಮಗೆ ವರ್ಬ್ಸ್. ನಿನ್ನೆ ನಾನು ಹೇಳಿದೆ ಸಿಂಗುಲರ್ ಬಂದ್ರೆ ವಾಸ್ ಹಾಕಿ, ಪ್ಲೂರಲ್ ಬಂದ್ರೆ ವರ್ ಹಾಕಿ. ಸೊ ಈ ತರ ನಿನ್ನೆ ನಾನು ನಿಮ್ಗೆ ಹೇಳಿದೆ. ಅದೇ ತರ ನೀವು ರಿಪೋರ್ಟೆಡ್ ಸ್ಪೀಚ್ ಎಲ್ಲಾವುದು ಒಂದೊಂದೇ ನೀವು ನೋಡ್ಕೊಂತ ಬಂದ್ರೆ ಯಾವುದು ನಮಗೆ ಕಷ್ಟ ಆಗಿರೋದು, ಬಹಳ ಕಾಂಪ್ಲಿಕೇಟೆಡ್ ಅನ್ನೋದು ಯಾವುದು ಇಲ್ಲ. ಆಯ್ತಾ? ಪ್ರಯತ್ನ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಡಿಫಿಕಲ್ಟ್ ಅನ್ಸ್ಬೋದು, ಆದ್ರೆ ನೀವು ಈ ಗ್ರಾಮರ್ ಲಿಸ್ಟ್ ನ ಇಟ್ಕೊಂಡ್ರೆ ಕ್ವೆಶ್ಚನ್ ನಂಬರ್ ಆಧಾರದ ಮೇಲೆ ಅಲಾಟೆಡ್ ಮಾರ್ಕ್ಸ್ ನಿಮ್ಮ ಕ್ವೆಶ್ಚನ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಮೊದಲನೇ ಪೇಜು, 2ನೇ ಪೇಜು ಅಥವಾ ಕೊನೆಯಲ್ಲಿ ನಿಮ್ಗೊಂದು ಬ್ಲೂ ಪ್ರಿಂಟ್ ಅಂತ ಕೊಟ್ಟಿದ್ದಾರೆ. ಆ ಬ್ಲೂ ಪ್ರಿಂಟ್ ನ ನೋಡಿದ್ರೆ ಯಾವ ಲೆಸನ್ ಇಂದ ಎಷ್ಟೆಷ್ಟು ತೆಗಿತಾರೆ ಮಾರ್ಕ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಸೊ ಇಲ್ಲಿಗೆ ನಾನೇನ್ ಮಾಡ್ತಾ ಇದ್ದೀನಿ, ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತ ಕೆಲವು ಎಕ್ಸಾಮಿನೇಷನ್ ಹಿಂಟ್ಸ್, ಎಕ್ಸಾಮ್ಸ್ ನ ಕಾನ್ಫಿಡೆಂಟ್ ಆಗಿ ನೀವು ಫೇಸ್ ಮಾಡೋದು, ಆ ಒಂದು ಪ್ರಯತ್ನ ಕಾನ್ಫಿಡೆನ್ಸ್ ಆಗಿ ನಮ್ಗೆ ಎಕ್ಸಾಮ್ ನಾನು ಫೇಸ್ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬರಬೇಕು. ಈ ಒಂದು ಕಾನ್ಫಿಡೆನ್ಸ್ ನ ನೀವು ಇಟ್ಕೊಂಡು ನಿಮ್ಮ ಒಂದು ಪ್ರಿಪರೇಷನ್ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಇವತ್ತಿಂದ ನಮಗೆ ಅಟ್ಲೀಸ್ಟ್ 50 ದಿನ ನಮ್ಮ ಮುಂದೆ ಇದೆ. ಸೊ ಈ 50 ದಿನನ ನೀವು ಚೆನ್ನಾಗಿ ಬಳಸ್ಕೊಳ್ಳಿ. ಇಷ್ಟು ಹೇಳ್ಬಿಟ್ಟು ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನ್ಗೆ ಆಲ್ ದಿ ಬೆಸ್ಟ್. ಚೆನ್ನಾಗಿ ನೀವು ಪ್ರಿಪೇರ್ ಆಗಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮನ ಸಂಘಟನೆ ಮಾಡಿರುವಂತಹ ಪ್ರಜಾವಾಣಿ ಪತ್ರಿಕೆಗೆ ಮತ್ತೆ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಇವರಿಬ್ಬರಿಗೂ ಈ ಒಂದು ನನ್ನ ಒಂದು ಈ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಇಬ್ರು ಸಂಘಟನೆಗಳಿಗೂ ನನ್ನ ಧನ್ಯವಾದಗಳನ್ನ ಹೇಳ್ಬಿಟ್ಟು ಈ ಒಂದು ಲೆಕ್ಚರ್ ಇಂಗ್ಲಿಷ್ ಭಾಗಕ್ಕೆ ಸಂಬಂಧಪಟ್ಟಿರುವಂತ ಲೆಕ್ಚರ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತೇನು ಇಂಗ್ಲಿಷ್ ಭಾಷೆಯ ಒಂದು ಲೆಕ್ಚರಿಂಗ್ ಸೀರೀಸ್ನ ಶ್ರೀಯುತ ಸುಬ್ಬರಾಜು ಸರ್ ನಿಮ್ಗೆಲ್ಲರಿಗೂ ಕೂಡ ಹೇಳ್ಕೊಟ್ರು. ಇದರ ಯುಟಿಲಿಟಿನ ನೀವು ತಗೊಳ್ತೀರಾ ಅಂತೇಳಿ, ಚೆನ್ನಾಗಿ ಬಳಸ್ಕೊಳ್ತೀರಾ, ಇದನ್ನ ಚೆನ್ನಾಗಿ ಬಳಸ್ಕೊಂಡು ಬಹಳ ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ನ ಫೇಸ್ ಮಾಡ್ತೀರಾ ಅಂತ ನಂಬ್ತಾ ನಮ್ಮ AIDSO ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಕರ್ನಾಟಕ ರಾಜ್ಯ ಸಮಿತಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಆಲ್ ದ ಬೆಸ್ಟ್ ನ ಹೇಳ್ತಾ ಇದೀವಿ. ಜೊತೆಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಜಾವಾಣಿ ಪತ್ರಿಕೆ ನಮ್ಮ ಸ್ನೇಹಿತರು ಕೂಡ ಅವರ ಸಹಯೋಗದಲ್ಲಿ ಇದನ್ನ ಮಾಡ್ತಾ ಇದ್ದೀವಿ. ಹೀಗೆ ಮುಂದುವರಿಯುತ್ತೆ ಅವರ ಸಹಾಯ ಕೂಡ ನಮ್ಗೆ. ಅವ್ರಿಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಸಮಿತಿಯಿಂದ AIDSO ಪರದಿಂದ ನಾವು ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಕೂಡ ಈ ವೇದಿಕೆ ಮುಖಾಂತರ ನಾನು ತಲುಪಿಸಕ್ಕೆ ಇಷ್ಟಪಡ್ತೀನಿ. ಹಾಗೆ ಸುಬ್ರಾಜು ಸರ್ ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಕೂಡ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿಗೆ ಇವತ್ತಿನ ಲೈವ್ ಶೋ ಮುಗಿಯುತ್ತೆ ಫ್ರೆಂಡ್ಸ್. ಇದನ್ನ ಪದೇ ಪದೇ ನೀವು ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ ಚೆನ್ನಾಗಿ ಎಕ್ಸಾಮ್ನ ಬರೀರಿ, ಪರೀಕ್ಷೆನ ಎದುರಿಸ್ರಿ ಅಂತ ಹೇಳಿ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.